ಹಾಕಿ ಚೇರ್ ಮಾಡು. ಹಾಂ ಚೇರ್ ಹತ್ರ ಹಾಕೋ. ಸಾಕು. ಶಂಭೋ ಮಹಾದೇವ ದೇವ ಶಿವ ಶಂಭೋ ಮಹಾದೇವ ದೇವೇಶ ಶಂಭೋ ಶಂಭೋ ಮಹಾದೇವ ದೇವ ಫಾಲಾವನಮ್ರತ್ಕಿರೀಟಂ ಫಾಲನೇತ್ರಾರ್ಚಿಷಾದಗ್ಧಪಂಚೇಷು ಕೀಟಂ ಶೂಲಾಹತಾರಾತಿಕೂಟಂ ಶುದ್ಧಮರ್ಧೇಂದುಚೂಡಂ ಭಜೆ ಮಾರ್ಗಬಂಧುಂ ಶಂಭೋ ಮಹಾದೇವ ದೇವ ಶಿವ ಶಂಭೋ ಮಹಾದೇವ ದೇವೇಶ ಶಂಭೋ ಶಂಭೋ ಮಹಾದೇವ ದೇವ ಅಂಗೇ ವಿರಾಜದ್ಭುಜಂಗಂ ಅಭ್ರಗಂಗಾತರಂಗಾಭಿರಾಮೋತ್ತಮಾಂಗಂ ಓಂಕಾರವಾಟೀಕುರಂಗಂ ಸಿದ್ಧಸಂಸೇವಿತಾಂಗ್ರಿ ಭಜೆ ಮಾರ್ಗಬಂಧುಂ ಶಂಭೋ ಮಹಾದೇವ ದೇವ ಶಿವ ಶಂಭೋ ಮಹಾದೇವ ದೇವೇಶ ಶಂಭೋ ಶಂಭೋ ಮಹಾದೇವ ದೇವ ನಿತ್ಯಂ ಚಿದಾನಂದರೂಪಂ ನಿಹ್ನುತಾಶೇಷಲೋಕೇಶ ವೈರಿಪ್ರತಾಪಂ ಕಾರ್ತಸ್ವರಾಗೇಂದ್ರಚಾಪಂ ಕೃತ್ತಿವಾಸಂ ಭಜೆ ದಿವ್ಯಸನ್ಮಾರ್ಗಬಂಧುಂ ಶಂಭೋ ಮಹಾದೇವ ದೇವ ಶಿವ ಶಂಭೋ ಮಹಾದೇವ ದೇವೇಶ ಶಂಭೋ ಶಂಭೋ ಮಹಾದೇವ ದೇವ ಕಂದರ್ಪದರ್ಪಗ್ನಮೀಶಂ ಕಾಲಕಂಠಂ ಮಹೇಶಂ ಮಹಾವ್ಯೋಮಕೇಶಂ ಕುಂದಾಭದಂತಂ ಸುರೇಶಂ ಕೋಟಿಸೂರ್ಯಪ್ರಕಾಶಂ ಭಜೆ ಮಾರ್ಗಬಂಧುಂ ಶಂಭೋ ಮಹಾದೇವ ದೇವ ಶಿವ ಶಂಭೋ ಮಹಾದೇವ ದೇವೇಶ ಶಂಭೋ ಶಂಭೋ ಮಹಾದೇವ ದೇವ ಮಂದಾರಭೂತೇರುದಾರಂ ಮಂದರಾಗೇಂದ್ರಸಾರಂ ಮಹಾಗೌರ್ಯದೂರಂ ಸಿಂಧೂರದೂರಪ್ರಚಾರಂ ಸಿಂಧುರಾಜಾತಿಧೀರಂ ಭಜೆ ಮಾರ್ಗಬಂಧುಂ ಶಂಭೋ ಮಹಾದೇವ ದೇವ ಶಿವ ಶಂಭೋ ಮಹಾದೇವ ದೇವೇಶ ಶಂಭೋ ಶಂಭೋ ಮಹಾದೇವ ದೇವ ಅಪ್ಪಯ್ಯ ಯಜ್ವೇಂದ್ರಗೀತಂ ಸ್ತೋತ್ರರಾಜಂ ಪಠೇದ್ಯಸ್ತು ಭಕ್ತ್ಯಾ ಪ್ರಯಾಣಿ ತಸ್ಯಾರ್ಥಸಿದ್ಧಿಂ ವಿದತ್ತೆ ಮಾರ್ಗಮಧ್ಯೆ ಭಯಂಚಾಶುತೋಷಿ ಮಹೇಶಃ ಶಂಭೋ ಮಹಾದೇವ ದೇವ ಶಿವ ಶಂಭೋ ಮಹಾದೇವ ದೇವೇಶ ಶಂಭೋ ಶಂಭೋ ಮಹಾದೇವ ದೇವ ಓಂ ಶಾಂತಿ ಶಾಂತಿ ಶಾಂತಿ. ಹೋದ ಸತಿ ಕೂಡ ಸ್ವಲ್ಪ ಪ್ರವಚನದಲ್ಲಿ ಪರ್ಪಸ್ ಆಫ್ ಲೈಫ್ ಅಂದರೆ ಏನು ಇವೆಲ್ಲ ವಿಚಾರ ಮಾಡಿದ್ದೀವಿ. ಆದರೂ ಬೇಗ ಮರ್ತೋಗ್ಬಿಡ್ತೀವಲ್ಲ, ಮತ್ತೆ ಇನ್ನೊಂದು ಸರ್ತಿ ರಿಮೈಂಡ್ ಮಾಡಿಕೊಡೋಣ. ಪಾಪ ಇವರೆಲ್ಲ ಅದನ್ನು ಬೆಳಗ್ಗೆಯಿಂದ ಕೇಳಿದ್ದನ್ನೇ ಕೇಳ್ತಾ ಇರಬೇಕಾಗುತ್ತೆ, ರಿಪೀಟ್ ಆಗ್ತಾ ಇರುತ್ತೆ. ಆದರೂ ಕೂಡ 20 ಸತಿ ಕೇಳಿದ್ರು ಅದು ಮೇಯ್ನು ಸಾರ ಅದೇ ಆಗಲಿ. ಈಗ ನಾವು ಸ್ವಲ್ಪ ಹೊತ್ತು ಶಾಸ್ತ್ರ, ದೇವರು ಇವೆಲ್ಲವನ್ನು ಪಕ್ಕಕ್ಕಿಟ್ಟು ಕೂಡ ಜಸ್ಟ್ ನಾರ್ಮಲ್ಲಾಗಿ ಹ್ಯೂಮನ್ ಬೀಯಿಂಗ್ಸ್ ಥರ ಸ್ವಲ್ಪ ವಿಚಾರಕ್ಕೆ ಅವಕಾಶ ಕೊಟ್ಟರೆ ಅಬ್ಸರ್ವ್ ಮಾಡಬೇಕು. ಏನು ಈ ಪ್ರತಿಯೊಂದು ಜೀವಿ ಕೂಡ ಏನೋ ಒಂದು ಪ್ರಯತ್ನ ಮಾಡ್ತಾಯಿದೆ, ಎಫರ್ಟ್ ಮಾಡ್ತಾಯಿದೆ, ಕ್ರಿಯೆಗಳು ಮಾಡ್ತಾಯಿದೆ, ಚೇಷ್ಟೆಗಳು ಮಾಡ್ತಾಯಿದ್ದೀವಿ. ಪ್ರಯೋಜನ ಏನು? ಯಾವ ಪ್ರಯೋಜನನ ಉದ್ದೇಶದಿಟ್ಕೊಂಡು ಇಷ್ಟೊಂದೆಲ್ಲ ಹಾರ್ಡ್ ವರ್ಕು ಇವೆಲ್ಲ ಏನು ಎಲ್ಲ ಪ್ರಾಣಿಗಳೂ ಕಷ್ಟಪಡ್ತಾಯಿದೆ.
ಏನು ಇದರಿಂದಗಡೆ ಇರೋ ಉದ್ದೇಶ ಏನು ಅಂದ್ಬಿಟ್ಟು ನಾವು ಸ್ವಲ್ಪ ವಿಚಾರ ಮಾಡಬೇಕು. ವಿಚಾರ ಮಾಡಿದ್ರೆ ಯುಕ್ತಿಯಿಂದ ಕೂಡ ಸಿದ್ಧ ಆಗುತ್ತೆ. ಎಲ್ಲರೂ ಕೂಡ ಸುಖಾನ್ನೇ, ಹಂಟಿಂಗ್ ಹ್ಯಾಪಿನೆಸ್, ಎಲ್ಲರೂ ಕೂಡ ಆನಂದವಾಗಿರಬೇಕಂತಲೇ ಪ್ರಯತ್ನ ಮಾಡ್ತಾಯಿದ್ದಾರೆ. ಕಳ್ಳತನ ಮಾಡ್ತಿದ್ದರೂ ಕೂಡ ಅವನ ಉದ್ದೇಶ ಕೂಡ ಆನಂದನೇ ಇದೆ, ಸುಖನೇ ಇದೆ. ಅದರಿಂದ ಸುಖ ಪಡಬೇಕನ್ನೋ ಒಂದು ಇಚ್ಛೆಯಿಂದ ಅವನು ಆ ಕೆಲಸ ಮಾಡ್ತಾಯಿದ್ದಾನೆ. ಯೂನಿವರ್ಸಲ್ ಎಲ್ಲ ಜೀವಿಗಳು, ಶಾಸ್ತ್ರ ಕೂಡ ಇದೇ ಮಾತಾಡುತ್ತೆ. ಆ ಬ್ರಹ್ಮಸ್ತಂಭ ಪರ್ಯಂತೈ ಸರ್ವೇ ಪ್ರಾಣಿಭಿಃ ಸುಖಸ್ಯ ಪ್ರವೃತ್ತಿರಸ್ತಿ ದುಃಖಸ್ಯ ನಿವೃತ್ತಿರಸ್ತಿ ಸ್ವರಸತ ಏವ ಅಂದ್ಬಿಟ್ಟು. ಸುಖ ಅನ್ನ ಬ್ರಹ್ಮದಿಂದ ಹಿಡಿದು ಇರುವೆ ತನಕ ಸುಖವನ್ನು ಹೊಂದಬೇಕಂತ, ದುಃಖವನ್ನು ತೊಲಗಿಸ್ಕೋಬೇಕು ಅಂದ್ಬಿಟ್ಟು. ಆ ಪ್ರಯತ್ನ ಮತ್ತು ಉಪದೇಶನೇ ಬೇಕಾಗಿಲ್ಲ. ನ್ಯಾಚುರಲ್ ಟೆಂಡೆನ್ಸಿ ಇದೆ ನಮ್ಮಲ್ಲಿ. ಈ ಸುಖವನ್ನು ಹೊಂದಬೇಕು, ದುಃಖನ ತೊಲಗಿಸ್ಕೋಬೇಕು ಅಂದ್ಬಿಟ್ಟು ಪ್ರತಿದಿನ ಅದನ್ನೇ ಮಾಡ್ತಾಯಿದ್ದೀವಿ ನಾವು. ಇವಾಗ ಇಲ್ಲಿ ಸ್ವಲ್ಪ ಮತ್ತೆ ವಿಚಾರ ಮಾಡ್ಕೋಬೇಕು, ಯಾಕೆ ಹಂಗೆ ನನ್ನಲ್ಲಿ ಒಂದು ನ್ಯಾಚುರಲ್ ಬಿಹೇವಿಯರು, ಸುಖದ ಕಡೆ ಆ ಓರಿಯೆಂಟೇಷನ್ನು, ಸುಖವಾಗಿರಬೇಕು ಅನ್ನೋದು ಯಾಕೆ, ನಾನು ದುಃಖವಾಗಿರಬೇಕಂತ ನಾನು ಯಾಕೆ ಯೋಚನೆ ಮಾಡ್ತಾಯಿಲ್ಲ? ಯಾಕೆ ಅಂದರೆ ದುಃಖ ನಮ್ಮ ಸ್ವರೂಪ ಅಲ್ಲ, ನಮ್ಮ ಸ್ವಭಾವ ಅಲ್ಲ. ನಮ್ಮ ಸ್ವಭಾವಕ್ಕಿಂತ ಭಿನ್ನವಾದದ್ದು. ಅದಕ್ಕೆ ನಮ್ಮ ಸ್ವಭಾವಕ್ಕಿಂತ ಭಿನ್ನವಾದದ್ದು ನಮಗೆ ಬಂದಾಗ ತುಂಬ ಅನ್ಕಂಫರ್ಟಬಲಾಗಿ ಫೀಲ್ ಆಗ್ತಾಯಿದೆ. ಅದನ್ನು ತುಂಬ ತೊಡಗಿಸ್ಕೋಬೇಕು ಅಂತ ಪ್ರಯತ್ನ ಮಾಡ್ತೀವಿ. ಸುಖ ನಮ್ಮ ಸ್ವರೂಪ, ನಮ್ಮ ಸ್ವಭಾವ. ನೀರಿದೆ, ಎಷ್ಟು ಬಿಸಿ ಆದರೂ ಮಾಡಿ ಮತ್ತು ರೂಮ್ ಟೆಂಪರೇಚರ್ಗೆ ಅದು ತಣ್ಣಗಾಗಲೇಬೇಕು. ಇನ್ನರ್ಟ್ ಪದಾರ್ಥ ಆಗಲಿ, ಯಾವುದೇ ಜಡ ಆಗಲಿ, ಚೈತನ್ಯ ಆಗಲಿ, ಎಲ್ಲವೂ ಕೂಡ ಬಲವಂತವಾಗಿ ನಾವು ಅದರ ಪ್ರಾಪರ್ಟೀಸ್ ಏನೋ ಎಕ್ಸ್ಟ್ರಾ ಆರ್ಡಿನರಿ ಫೋರ್ಸು ಎಲ್ಲ ಇದು ಅಪ್ಲೈ ಮಾಡಿಬಿಟ್ಟು ಅದರ ವರ್ಚು ಪ್ರಾಪರ್ಟೀಸಿಂದ ಹೊರಗಡೆ ತೊಗೊಂಬಂದರೂ ಕೂಡ ಮತ್ತೆ ಸ್ವಭಾವಕ್ಕೆ ವಾಪಸ್ ಹೋಗ್ಬಿಡ್ತವೆ. ಎಷ್ಟೇ ಬಿಸಿ ಮಾಡಿ ಮತ್ತೆ ರೂಮ್ ಟೆಂಪರೇಚರ್ಗೆ ಸ್ವಭಾವಕ್ಕೆ ತಣ್ಣಗಾಗ್ಬಿಡುತ್ತೆ ಅದು. ಅದೇ ಥರ ಪ್ರತಿಯೊಂದು ಜೀವಿದು ಕೂಡ, ನಮ್ಮೆಲ್ಲರದು ಕೂಡ ಸ್ವಭಾವ ಆನಂದ ಸ್ವರೂಪ. ಇದು ಶಾಸ್ತ್ರ ಕೂಡ ಇಡುತ್ತೆ, ಆನಂದ ರಸಃ ಆನಂದ ಗಣಃ ಅಂತ. ನಮ್ಮ ಸ್ವಭಾವ, ನಮ್ಮ ಸ್ವರೂಪ ಎಂಥದ್ದಂದರೆ 24/7 365 ಡೇಸು ಕಂಟಿನ್ಯೂಸ್ ಆಗಿ ನಾವು ಆನಂದವಾಗಿರೋ ಅಂಥ ಸ್ವರೂಪಗಳು ನಾವು. ಮತ್ತು ಅಂಥ ಸ್ವಭಾವ, ಅಂಥ ನೇಚರ್ ಇರೋರು ನಾವು ಆ ಸ್ವಭಾವದಿಂದ ಈಗ ಹೊರಗಡೆ ಬಂದುಬಿಟ್ಟಿದ್ದೀವಿ. ಸೇಮ್ ಮೀನು ನೀರಲ್ಲಿರೋದು ಅದರ ಸ್ವಭಾವ. ಆ ಮೀನು ನೀರಿಂದ ಹೊರಗಡೆ ಬಂದರೆ ಎಷ್ಟು ಒದ್ದಾಡುತ್ತೆ, ಎಷ್ಟು ಅನ್ಕಂಫರ್ಟಬಲ್ ಆಗಿರುತ್ತೆ. ಸುಮ್ಮನೆ ಕೊಡೋದಿಲ್ಲ, ಯಾಕಂದರೆ ಅದು ಅದರ ಸ್ವಭಾವಕ್ಕಿಂತ ಹೊರಗಡೆ ಇರೋ ಪರಿಸ್ಥಿತಿಯಲ್ಲಿ ಹೆಚ್ಚು ಸಮಯ ಇರೋದಕ್ಕಾಗೋದಿಲ್ಲ. ಪ್ರಯತ್ನ ಮಾಡ್ತಾ ಇರುತ್ತೆ, ಎಫರ್ಟು, ನಾವು ಮಾಡ್ದಂಗೆ ಎಫರ್ಟು. ಆದರೆ ಆ ಗಾಬರಿನಲ್ಲಿ ದಡದ ಕಡೆನೇ, ಲ್ಯಾಂಡ್ ಕಡೆನೇ ಜಂಪ್ ಮಾಡ್ಕೊತ ಈ ಕಡೆ ಬಂದುಬಿಡ್ತಾರೆ. ಆ ನೆಟ್ಟಲ್ಲೇ ಹೋಗಿ ಸಿಕ್ಕಾಕೊಂಡ್ಬಿಡ್ತಾ ಇರುತ್ತೆ. ನಮ್ಮದು ಅದೇ ಸೇಮ್ ಪ್ರಾಬ್ಲಮ್ ಆಗಿದೆ. ನಾವು ಕೂಡ ಸ್ವಭಾವದಿಂದ ಹೊರಗಡೆ ಬಂದುಬಿಟ್ಟಿದ್ದೀವಿ. ಅನ್ಕಂಫರ್ಟಬಲ್ ಸಿಚುವೇಶನ್ ಬಂದುಬಿಟ್ಟಿದೆ. ಆ ಅನ್ಕಂಫರ್ಟಬಲ್ ಸಿಚುವೇಶನಿಂದ ಮತ್ತೇನೋ ಸ್ವಭಾವಕ್ಕೆ ಹೋಗೋದಕ್ಕೆ ಚೇಷ್ಟೆಗಳು, ಪ್ರಯತ್ನಗಳು, ಆ ಸುಖವನ್ನು ಹೊಂದಬೇಕಂತ ಎಫರ್ಟ್ಸ್ ಮಾಡ್ತಾನೆ ಇದ್ದೀವಿ. ಬಟ್ ನಾವು ಕೂಡ ಕ್ಲಾರಿಟಿ ಇಲ್ಲದಿರೋ ಗಾಬರಿಯಲ್ಲಿ ರಾಂಗ್ ಪ್ಲೇಸಲ್ಲಿ ಹುಡ್ಕೊತಾ ಇದ್ದೀವಿ ಹ್ಯಾಪಿನೆಸ್ಸನ್ನು. ಹ್ಯಾಪಿನೆಸ್ ಡೆಫಿನೇಷನ್ ಸರಿಯಾಗಿ ತಿಳ್ಕೊಂಡಿಲ್ಲ, ಅದರ ಸಾಧನೆಗಳೇನಂತ ತಿಳ್ಕೊಂಡಿಲ್ಲ. ರಾಂಗ್ ಪ್ಲೇಸಲ್ಲಿ ನಾವು ಹುಡುಕ್ತಾ ಇದ್ದೀವಿ. ನಾವು ಹುಡುಕ್ತಾ ಇರೋ ಪ್ಲೇಸಲ್ಲಿ ಸುಖದ ಸ್ಮೆಲ್ಲು ಕೂಡ ಇಲ್ಲ ಅಂತ ಶಂಕರಾಚಾರ್ಯ ಹೇಳ್ತಾರೆ. ನಮಗೇನು ಹೋಪ್ ಇದೆ, ಉಪಭೋಗ ಸಾಧನತ್ವ ಬುದ್ಧಿ ಹೊರಗಡೆ ಎಲ್ಲ ವಿಷಯಗಳಲ್ಲೂ ಈ ವಸ್ತುವಿಂದ ನನಗೆ ಸುಖದ ಸಂಭಾವನೆ ಬುದ್ಧಿ ಇದೆ, ಪ್ರಾಪರ್ಟಿ ಇದ್ದರೆ, ಫಿಕ್ಸ್ಡ್ ಡೆಪಾಸಿಟ್ ಇದ್ದರೆ, ಮನಿ ಇದ್ದರೆ, ಅದಿದ್ದರೆ, ಇದಿದ್ದರೆ, ಅನುಕೂಲ ಪರಿಸ್ಥಿತಿ ಎಲ್ಲ ಗೆಸ್ ಮಾಡ್ಕೊಂಡು ಇವೆಲ್ಲ ಇದ್ದರೆ ನಾನು ಸುಖವಾಗಿರ್ತೀನಿ ಅಂತ ಒಂದು ಸುಖದ ಉಪಭೋಗ ಸಾಧನತ್ವ ಬುದ್ಧಿ ಇದೆ ವಿಷಯಗಳಲ್ಲಿ. ಅದು ರಾಂಗು. ಆದರೆ ಇಲ್ಲಿ ತನಕ ಹಿಸ್ಟ್ರಿಯಲ್ಲಿ ಬೇಕಾದರೆ ಚೆಕ್ ಮಾಡಿ ನೋಡಿ, ಎಂಥ ಇಂಟೆಲೆಕ್ಟ್ಸು ಕೂಡ ಈ ಆನಂದನ ಹೊಂದೋ ವಿಷಯದಲ್ಲಿ ದೊಡ್ಡ ಫೇಲ್ಯೂರ್ ಆಗಿದ್ದಾರೆ. ಗೊತ್ತಾಗ್ತಾ ಇಲ್ಲ ಅವ್ರಿಗೆ ಏನು ಆನಂದ ಅಂದರೆ. ಅವ್ರಿಗೆ ಯಾರಿಗೂ ಡೆಫಿನೇಷನ್ ಗೊತ್ತಾಗ್ತಾ ಇಲ್ಲ. ಈಗ ಅಂಬಾನಿ ಮಗನ ಮದುವೆ 6 ತಿಂಗಳು 8 ತಿಂಗಳು ಮಾಡ್ದಲ್ಲ, ಅದ್ರ ಹಿಂದ್ಗಡೆ ನಿಮಗೆ ರಿಸರ್ಚ್ ಮಾಡಿ ನೋಡಿ, ಯಾಕೆ ಅವನು ಅಷ್ಟೊಂದು ಮಾಡಬೇಕಾಗಿ ಬಂತು ಅಂತ. ಅವನ ಆನಂದ ಅವನಿಗೆ ಹೆಂಗೆ ಆನಂದ ಬರುತ್ತೆ ಅಂದರೆ, ಒಬ್ರಿಬ್ಬರು ನೋಡಿ ಅಪ್ಪ ನೀನು ತುಂಬ ಚೆನ್ನಾಗಿದೆಪ್ಪ, ನಿನಗೇನು ಕಡಿಮೆ ಅಂತ ಹೊಗಳಿದ್ರೆ ಈಗ ಆನಂದ ಬರಲ್ಲ. ಇಡೀ ಪ್ರಪಂಚದಲ್ಲಿ 840 ಕೋಟಿ ಜನ
ಅದನ್ನು ನೋಡಿಬಿಟ್ಟು ಅಬ್ಬಾ ಏನು ಲೈಫಪ್ಪ ನಿಂದು, ನೀನು ಸೂಪರಾಗಿ ಬದುಕ್ತಾ ಇದ್ದೆ ಕಣ ಅಂದ್ಬಿಟ್ಟು ಎಲ್ಲ ಹಿಂಗೆ ಕ್ಲಾಪ್ಸ್ ಹೊಡೆದ್ರೆ ಅಷ್ಟೊಂದು ಡಿಪೆಂಡೆನ್ಸಿ. ಆವಾಗ ಅವನು ಸ್ವಲ್ಪ ಈಗ ನಾನು ಇಷ್ಟೊಂದು ಜನ ನನಗೆ ಸರ್ಟಿಫೈ ಮಾಡ್ತಾ ಇದ್ದಾರೆ ಅಂದರೆ ಈಗ ನಾನು ಹ್ಯಾಪಿಯಾಗಿದ್ದೀನಿ, ಬೆಸ್ಟ್ ಲೈಫು ಜೀವಿಸ್ತಾ ಇದ್ದೀನಿ ಅಂತ. ಅಷ್ಟು ಡಿಪೆಂಡೆನ್ಸಿ ಇದೆ. ಗೊತ್ತಾಗ್ತಾ ಇಲ್ಲ. ನಾವು ಹೊಸ ಶರ್ಟ್ ತಗೊಂಡು ಹೊರಗಡೆ ಹೋಗ್ತೀವಿ, ಯಾರೋ ಅದು ಶರ್ಟ್ ಚೆನ್ನಾಗಿದೆ ಅಂತ ಹೊಗಳಿಲ್ಲ ಅಂದರೆ ಸೆಲ್ಫ್ ಡೌಟ್ ಬಂದ್ಬಿಡುತ್ತೆ. ಬಹುಶಃ ಶರ್ಟ್ ಕ್ವಾಲಿಟಿ ಇಲ್ಲವೇನೋ, ಅದಕ್ಕೆ ಯಾರಿಗೂ ಅದು ಇಷ್ಟ ಆಗ್ತಾ ಇಲ್ವೇನೋ ಅಂದ್ಬಿಟ್ಟು. ಆನಂದದ ವಿಷಯದಲ್ಲೂ ಅಷ್ಟೇ, ಯಾರಿಗೂ ಏನು ಕ್ಲಾರಿಟಿನೇ ಇಲ್ಲ. ಅಪ್ಡೇಟ್ ಆಗ್ತಾನೇ ಇದ್ದಾರೆ. ಬಹುಶಃ ಅಂಬಾನಿ ಅವ್ರ ತಾತ ಅವರು ಕೂಡ ಒಂದು 10 ಕೋಟಿ ಇದ್ದರೆ ಸಾಕು, ಇಲ್ಲ 1 ಕೋಟಿ ಇದ್ದರೆ ಸಾಕಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿರ್ತಾರೆ ಬಿಸ್ನೆಸ್. ಇವತ್ತು ಸಾವಿರಾರು ಕೋಟಿ, ಲಕ್ಷಾಂತರ ಕೋಟಿ ಬಂದರೂ ಕೂಡ ಇನ್ನೂ ಸ್ಟಾಪ್ ಆಗಿಲ್ಲ. ಇನ್ನೂ ಫರ್ದರ್ ಅಪ್ಡೇಟ್ ಆಗ್ತಾನೇ ಇದ್ದಾರೆ. ಸಿಗೋದಿಲ್ಲ ಅದು. ಹೊರಗಡೆ ರಾಂಗ್ ಪ್ಲೇಸಲ್ಲಿ ನಾವು ಹ್ಯಾಪಿನೆಸ್ಸನ್ನು ಹುಡುಕ್ತಾ ಇದ್ದೀವಿ, ಅದು ಸಿಗೋದಿಲ್ಲ. ಶಾಸ್ತ್ರ ಏನು ಹೇಳ್ತಾ ಇದೆ ಅಂದರೆ, ನಾವು ಹುಡುಕ್ತಾ ಇರೋ ಅಲ್ಟಿಮೇಟ್ ಹ್ಯಾಪಿನೆಸ್ಸು ಅದು ನಾವೇ ಆಗಿದ್ದೀವಿ. ಭ್ರಾಂತಿಯಿಂದ ನಾವು ಹ್ಯಾಪಿಯಾಗಿ ಇಲ್ಲ ಅಂದ್ಬಿಟ್ಟು ನಾವು ಹೊರಗಡೆ ಅದನ್ನೆಲ್ಲ ಹುಡ್ಕಕ್ಕೆ ಹೋಗ್ತಾ ಇದ್ದೀವಿ. ಆನಂದ ರಸಃ ಆನಂದ ಗಣಃ ಅಂತ ಶಾಸ್ತ್ರ ಹೇಳುತ್ತೆ. ಅಮೃತಸ್ಯ ಪುತ್ರಾಹ ಅಂತ ಶಾಸ್ತ್ರ ಹೇಳುತ್ತೆ. ಆದರೆ ಯಾಕೆ ಮತ್ತೆ ನಾವು ಅಷ್ಟೊಂದು ಆನಂದ ಸ್ವರೂಪಗಳಾದರೆ ಮತ್ತು ನನಗೆ ಗೊತ್ತಾಗಬೇಕಲ್ಲ, ಆ ಆನಂದ ಏನು ನನಗೆ ವ್ಯಕ್ತ ಆಗ್ತಾ ಇಲ್ವಲ್ಲ ಅಂದರೆ, ಡೈಲಿ ಸುಷುಪ್ತಿಯಲ್ಲಿ ಡೀಪ್ ಸ್ಲೀಪಲ್ಲಿ ಅದು ವ್ಯಕ್ತ ಆಗ್ತಾ ಇದೆ. ಅದಕ್ಕೆ ಒಂದು ಕಂಡೀಷನ್ ಇರುತ್ತೆ. ನೀನು ಈ ಎಕ್ಸ್ಟ್ರಾ ಈ ಬಾಡಿಗಳ ಜೊತೆ ನೀನು ಅಲ್ಲದೇ ಇರೋ ಅಂಥ ಈ ಬಾಡಿಗಳ ಜೊತೆ ಏನು ನಾನು ಅಂತ ಡೂಪ್ಲಿಕೇಟ್ ಸಂಬಂಧ ಇಟ್ಕೊಂಡಿದೆಯೋ, ಈ ಸಂಬಂಧನ ಕಟ್ ಮಾಡ್ಕೊಡ್ತೀವಿ. ಡೀಪ್ ಸ್ಲೀಪ್ನಲ್ಲಿ, ಸುಷುಪ್ತಿ ಅವಸ್ಥೆಯಲ್ಲಿ, ಡ್ರೀಮ್ಸ್ ಇಲ್ಲದೆ ಇರೋಂಥ ನಿದ್ದೆನ ಡೀಪ್ ಸ್ಲೀಪ್ ಸುಷುಪ್ತಿ ಅಂತಾರೆ. ಆ ಡೀಪ್ ಸ್ಲೀಪ್ನಲ್ಲಿ ಬಾಡಿಗಳ ಜೊತೆ ಆಟೋಮೆಟಿಕ್ ಸ್ವಾಭಾವಿಕವಾಗಿ ನ್ಯಾಚುರಲ್ ಆಗಿ ಕನೆಕ್ಷನ್ ಕಟ್ ಆಗುತ್ತೆ. ಮನಸ್ಸು ಬುದ್ಧಿಯಿಂದ ಕೂಡ ಕನೆಕ್ಷನ್ ಕಟ್ ಆಗುತ್ತೆ. ಆವಾಗ ನಮಗೆ ಹೊರಗಡೆಯಿಂದ ದುಃಖ ಎಂಟ್ರಿ ಕೊಡೋದಕ್ಕೆ ಚಾನ್ಸೇ ಇಲ್ಲ. ದುಃಖದ ಅಭಾವವನ್ನೇ ನಾವು ವೇದಾಂತದಲ್ಲಿ ಆನಂದ ಅಂತಾರೆ. ಆನಂದದ ಡೆಫಿನೇಷನ್ನೇ ಅಷ್ಟೇ, ದುಃಖದ ಅಭಾವವನ್ನೇ ಆನಂದ ಅಂತಾರೆ. ಆದ್ದರಿಂದ ಈ ಶರೀರಗಳ ಜೊತೆ ನೀನು ಕನೆಕ್ಷನ್ನು, ಅದೇ ಯುಕ್ತಿ. ಡೀಪ್ ಸ್ಲೀಪ್ನಲ್ಲಿ ಸ್ವಾಭಾವಿಕವಾಗಿ ಸೃಷ್ಟಿ ಒಂದು ಮಾಯಾ ಒಂದು ಶಕ್ತಿಯಿಂದ ಸ್ವಾಭಾವಿಕವಾಗಿ ಅಂಥ ಸ್ಟೇಟ್ಗೆ ಹೋಗ್ತಾ ಇದ್ದೀವಿ. ಅದೇ ನೀನು ಏನಕ್ಕೇನ ಪ್ರಕಾರ ಏನೋ ನೀನು ಜಾಗೃತ ಅವಸ್ಥೆಯಲ್ಲಿ ಈ ಬಾಡಿಗಳ ಜೊತೆ, ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಜೊತೆ ಸಂಬಂಧನ ಡೈಲ್ಯೂಟ್ ಆದರೂ ಮಾಡ್ಕೋಬೇಕು, ಇಲ್ಲ ಕಟ್ಟಾದರೂ ಮಾಡ್ಕೋಬೇಕು. ಎಷ್ಟು ನೀವು ಡೈಲ್ಯೂಟ್ ಮಾಡ್ಕೊತಾ ಇದ್ದರೆ ಅಷ್ಟು ಆನಂದದ ಪರ್ಸೆಂಟೇಜ್ ಹೆಚ್ಚಾಗ್ತಾ ಇರುತ್ತೆ. ಇದೇ ಯುಕ್ತಿ. ನಾವು ಹುಡುಕ್ತಾ ಇರೋ ಆನಂದ, ಪೂರ್ಣಾನಂದ, ಅದು ನಾವೇ ಆಗಿದ್ದೀವಿ. ಈಗ ಕರ್ಣ ಇರ್ತಾನೆ, ಕುಂತಿ ಪುತ್ರ ಆಗಿರ್ತಾನೆ, ಕೌಂತೆಯನೇ ಆಗಿರ್ತಾನೆ. ನೀನು ಸೂತಪುತ್ರ ಅಂದಾಗೆಲ್ಲ ಒಳಗಡೆ ಸಿಕ್ಕಾಪಟ್ಟು ಹ್ಯೂಮಿಲಿಯೇಟ್ ಆಗಿಬಿಡ್ತಾ ಇರ್ತಾನೆ. ಅವನು ಕುಂತಿ ಪುತ್ರನಾಗಿದ್ದರೂ ಕೂಡ ಅದನ್ನು ತಿಳ್ಕೊಂಡು ಸ್ವಂತ ಮಾಡ್ಕೊಂಡಿಲ್ಲ ಅಂದರೆ ಆನಂದನ ಹೊಂದಕ್ಕಾಗಲಿಲ್ಲ. ಬೈ ಮಿಸ್ಟೇಕ್ ನಾನು ಕುಂತಿ ಪುತ್ರ ಅಲ್ಲ, ನಾನು ರಾಧೆಯ ಪುತ್ರ, ಸೂತಪುತ್ರ ಅಂತ ಅಂದ್ಕೊಂಡಿದ್ದಕ್ಕೆ ಅವನಲ್ಲಿದ್ದ ಕುಂತಿ ಪುತ್ರತ್ವ ಧರ್ಮವನ್ನು ಅವನು ಸ್ವಂತ ಮಾಡಿಕೊಂಡು ಅನುಭವ ಮಾಡೋಕ್ಕಾಗಲಿಲ್ಲ. ಅದೇ ರೀತಿ ನಾವು ಕೂಡ ನಮ್ಮಲ್ಲಿರೋ ಸಹಜಾನಂದ, ನಮ್ಮ ಆನಂದ ಎಂಥ ಸ್ವರೂಪ ಅಂದರೆ, ₹1 ಖರ್ಚು ಮಾಡಬೇಕಾಗಿಲ್ಲ, ಒಂದು ಸಣ್ಣ ಕ್ರಿಯೆಯ ಅವಶ್ಯಕತೆ ಇಲ್ಲ. ಸಹಜಾನಂದ ಅಂತಾರೆ. ಹೊರಗಡೆ ವಿಷಯಗಳಲ್ಲಿ ಸಿಗೋ ಆನಂದಕ್ಕೆ, ಸಾಸಿವೆ ಬೀಜದಷ್ಟು ಸುಖಕ್ಕೆ ಸಮುದ್ರದಷ್ಟು ಕಷ್ಟಪಡಬೇಕು. ರೇಷಿಯೋ ತುಂಬಾ ವರ್ಸ್ಟ್ ಆಗಿರುತ್ತೆ. ಯಾವುದೋ ಒಂದು ನಿಮಿತ್ತ ಇರಬೇಕು, ಅದಿದ್ದರೆ ಈ ಆನಂದ ಇರುತ್ತೆ. ಪ್ರಾಪರ್ಟಿ ಇದ್ದರೆ ಆನಂದ ಇರುತ್ತೆ, ದುಡ್ಡಿದ್ದರೆ ಆನಂದ ಇರುತ್ತೆ, ಗುಡ್ ಹೆಲ್ತ್ ಇದ್ದರೆ ಆನಂದ ಇರುತ್ತೆ. ಇವಿಲ್ಲ ಅಂದ್ರೆಗೆ ಆನಂದ ಹೊಟ್ಟೋಗ್ಬಿಡುತ್ತೆ. ಆದರೆ ನಮ್ಮ ಸ್ವರೂಪ ಆನಂದ ಯಾವುದು ಇಲ್ಲ ಅಂದರೆ ಇನ್ನೂ ಸ್ಪಷ್ಟವಾಗಿ ವ್ಯಕ್ತ ಆಗುತ್ತೆ. ಡೀಪ್ ಸ್ಲೀಪಲ್ಲಿ ಯಾವುದು ಇರೋದಿಲ್ಲ. ಬಾಡಿಯಲ್ಲಿ ನಿನಗೆ ಎಂಥ ಬ್ಯಾಡ್ ಪೇಯ್ನ್ಸ್ ಇದ್ದರೂ ಕೂಡ ನೀನು ಡೀಪ್ ಸ್ಲೀಪ್ ಹೋಗಿಬಿಟ್ಟಿದೆ ಅಂದರೆ ಆ ಬಾಡಿ ಪೇಯ್ನ್ಸು ಅನಸ್ತೀಶಿಯಾ ಟ್ಯಾಬ್ಲೆಟ್ ಕೊಟ್ಟಷ್ಟು ಎಫೆಕ್ಟ್ ಇರುತ್ತೆ. ಆ ಪೇಯ್ನ್ಸ್ ಕೂಡ ನಿನಗೆ ಆವಾಗ ಗೊತ್ತಾಗೋದಿಲ್ಲ ಎಂಟ್ರಿ ಆಗೋದಕ್ಕೆ. ಅಂಥ ಸಹಜಾನಂದ, ಪೂರ್ಣಾನಂದ, ವಿ ಆರ್ ಕಂಪ್ಲೀಟ್. ನಾವು ಇನ್ಕಂಪ್ಲೀಟ್ ಅಂತ ಫೀಲಿಂಗಲ್ಲಿ ರಾಂಗ್ ಓರಿಯೆಂಟೇಷನ್ನು, ರಾಂಗ್ ಬಾಡೀಸಲ್ಲಿ ನಮ್ಮ ಅಟೆನ್ಷನ್ ಕೊಟ್ಟುಬಿಟ್ಟು ಅನ್ನೆಸೆಸರಿಯಾಗಿ ವ್ಯರ್ಥವಾದ ಪರಿಶ್ರಮ ಮಾಡ್ತಾಯಿದ್ದೀವಿ. ನಮ್ಮಲ್ಲೇ ಇದೆ. ನಾವು ಹುಡುಕ್ತಾ ಇರೋ ಆನಂದ ಎಲ್ಲೂ ಹೊರಗಡೆ ಅಲ್ಲ. ಆ ಆನಂದದ ಹೆಸರೇ ಪರಮಾತ್ಮ, ಆ ಆನಂದದ ಹೆಸರೇ ನಿನ್ನ ಸ್ವರೂಪ, ಆ ಆನಂದದ ಹೆಸರೇ ಮೋಕ್ಷ. ಇವೆಲ್ಲ ಡಿಫ್ರೆಂಟ್ ಎಲ್ಲ. ಆತ್ಯಂತಿಕ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ,
ಇದೇ ಮೋಕ್ಷ. ಕಂಪ್ಲೀಟ್ ದುಃಖ ನಿವೃತ್ತಿಗೆ ದುಃಖಗಳನ್ನು ಪರ್ಮನೆಂಟಾಗಿ ತೊಡಗಿಸ್ಕೊಳ್ಳೋದೇ ಇದೇ, ಅದರ ಹೆಸರೇ ಮೋಕ್ಷ. ಗೊತ್ತಿಲ್ಲದು ಎಲ್ಲ ಪ್ರಾಣಿಗಳು ಎಲ್ಲ ಜೀವಿಗಳು ಇದ್ರ ಸಲುವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ನಾವು ಏನಾಗ್ಬಿಟ್ಟಿದೆ ಅಂದರೆ ಫಾಲೋಯಿಂಗ್ ಮೆಜಾರಿಟಿ ಈಸ್ ಆಲ್ವೇಸ್ ಎ ನಂಬರ್ ಆಫ್ ಫೂಲ್ಸ್. ಆ ಫಿಲೋಸಫರ್ಸ್ ಹೇಳಿದ್ದಾರೆ. ನಮಗೆ ಗೊತ್ತಿಲ್ಲ, ನಾವು ಈ ಲೋಕ ವಾಸನೆಗೆ ಸರೌಂಡಿಂಗ್ಸಿಗೆ ಸಿಕ್ಕಾಕ್ಕೊಂಡು ಎಷ್ಟು ಬಯಾಸ್ ಆಗಿಬಿಟ್ಟಿದ್ದೀವೋ, ಸಂಘ ದೋಷದಿಂದ ನಾವು ಅವರೆಲ್ಲ ಏನೆಲ್ಲ ಮಾಡ್ತಾಯಿದ್ದೀರೋ ಅದೇ ಥರ ನಮ್ಮ ಲೈಫನ್ನು ಡಿಸೈನ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ತುಂಬ ದೊಡ್ಡ ಡೇಂಜರ್ ಅದು. ಎಂಥವ್ರನ್ನ ನಾವು ಫಾಲೋ ಮಾಡ್ತಾಯಿದ್ದೀವಿ ಅಂದರೆ ಮಹಾ ದುಃಖದ ಮಾರ್ಗದಲ್ಲಿ ನಡ್ಕೊಂಡು ಹೋಗ್ತಾ ಇರೋಂಥವ್ರನ್ನ ಫಾಲೋ ಮಾಡಿಬಿಟ್ಟಿದ್ದೀವಿ. ಇವೆಲ್ಲ ಗೋಲ್ಸಿಗೆ ನೋಡಿ ಅನಾಥವಾಗಿ ಹುಟ್ಟಿರೋ ಮಗು ಕೂಡ ಸೊಸೈಟಿಯಿಂದ ಅಕ್ಕಪಕ್ಕ ನೋಡಿ ಅವನೊಂದು ಲೈಫ್ ಕ್ಲಾರಿಟಿ ಸಿಕ್ಬಿಡುತ್ತೆ. ಅವನು ಕೂಡ ನಮ್ಮ ಥರನೇ ಆಗಿಬಿಡ್ತಾನೆ. ಎಷ್ಟೋ ಜನ ಅನಾಥರು ಈ ಥರ ನಮ್ಮ ಥರನೇ ಮತ್ತು ಗೃಹಸ್ಥಾಶ್ರಮದಲ್ಲಿ ಬಂದು ಈ ಥರ ಲೈಫಲ್ಲಿ ಲೀಡ್ ಮಾಡ್ತಾ ಇರ್ತಾರೆ. ಈ ಸೊಸೈಟಿಯಿಂದ ಮೆಜಾರಿಟಿಯಿಂದ ಫಾಲೋ ಮಾಡಿಬಿಟ್ಟು ಮೇಯ್ನು ಶಾಸ್ತ್ರನ ಬಿಟ್ಬಿಟ್ಟಿದ್ದೀವಿ ನಾವು. ಮೇಯ್ನು ಮಿಸ್ಟೇಕ್ ಅಲ್ಲೇ. ಮುಂಚೆ ಗುರುಕುಲ ಸಿಸ್ಟಮ್ ಇತ್ತು. ಗುರುಕುಲ ಸಿಸ್ಟಮ್ದಲ್ಲಿ ಕಂಪ್ಲೀಟಾಗಿ ನೇಚರ್ ಆಫ್ ಲೈಫು, ಪರ್ಪೋಸ್ ಆಫ್ ಲೈಫು ಇವೆಲ್ಲ ಕೂಡ ನಿನಗೆ 15 ಇಯರ್ಸ್ ಒಳಗಡೆ ಒಂದು ಕ್ಲಾರಿಟಿ ಕೊಟ್ಬಿಡ್ತಾಯಿದ್ರು. ಆ ಕ್ಲಾರಿಟಿ ಕೊಟ್ಟ ಮೇಲೆ ಅವನು ಡಿಸೈಡ್ ಮಾಡ್ಕೊತಾ ಇದ್ದ, ಓಹೋ ಬಂದಿರೋ ಉದ್ದೇಶ ಏನು, ಪರ್ಪೋಸ್ ಆಫ್ ಲೈಫ್ ಏನು. ಪರ್ಪೋಸ್ ಆಫ್ ಲೈಫು ಕೇವಲ ಮೋಕ್ಷ ಹೊಂದೋದಕ್ಕೆ ಬಂದಿದೆ. ಯಾಕಂದರೆ ಸುಖವನ್ನು ಹೊಂದೋದಕ್ಕೆ ಈ ಪ್ಲ್ಯಾಟ್ಫಾರ್ಮ್ ಅಲ್ಲ, ಸ್ವರ್ಗ ಮೇಲ್ಗಡೆ ಇನ್ನೂ ಒಳ್ಳೆ ದೊಡ್ಡ ಪ್ಲ್ಯಾಟ್ಫಾರ್ಮ್ ಇದೆ. ಸ್ವರ್ಗದಲ್ಲಿ ಎಂಥ ಫೆಸಿಲಿಟಿ ಅಂದರೆ ಎಲ್ಲರಿಗೂ 30 ಇಯರ್ಸ್ ಏಜ್, ಲಾಸ್ಟ್ ತನಕ ಒಂದೇ ಪ್ರಕಾರದ ಏಜಲ್ಲಿ ಇರ್ತಾರೆ. ಹಸಿವಿಲ್ಲ, ಬಾಯಾರಿಕೆ ಇಲ್ಲ, ರೋಗಗಳಿಲ್ಲ, ಷಡ್ಭಾವ ವಿಕಾರಗಳಿಲ್ಲ, ವೃದ್ಧಾವಸ್ಥೆ ಇರೋದಿಲ್ಲ. ಆ ಲೈಫಿಗೆ ಕಂಪೇರ್ ಮಾಡಿಕೊಂಡ್ರೆ ಭೂಲೋಕದಲ್ಲಿ ಏನು ಸುಖ ಇದೆ. ಆ ಜಾಗೃತ ಅವಸ್ಥೆ ಎಷ್ಟು ವರಸ್ಟ್ ಆಗಿಬಿಟ್ಟಿದೆ. ಪರಿಶ್ರಮದ ಅವರ್ಸ್ ಎಷ್ಟು ಲೆಂತಿ ಮಾಡ್ಕೊಂಬಿಟ್ಟಿದ್ದೀವಿ. ನನಗೆ ನಾಸ್ತಿಕನಾಗಿದ್ದಾಗಲೇ ಈ ಸಿಟಿಯಲ್ಲೇ ಈ ಏರಿಯಾದಲ್ಲೆಲ್ಲ ಕೂತ್ಕೊಂಡು ನಾನು ನಾಸ್ತಿಕತ್ವ ಹೆಚ್ಚು ಇಲ್ಲೇ ಪ್ರಚಾರ ಆಗಿರೋದು. ನಮ್ಮದೊಂದು ಟೀಮ್ ಇತ್ತು. ಆವಾಗ ಕೂಡ ನನಗೊಂದು ಒಳ್ಳೆಯ ಐಡಿಯಾ ಬರ್ತಾಯಿತ್ತು. ನಾನೇನೋ ಪರಮಾತ್ಮ ಅಂದರೆ ನಂಬೋದಿಲ್ಲ ಇದಾನಂತ. ಬಟ್ ಒಂದು ವೇಳೆ ಇದ್ದರೆ ಅವನು ಈ ಥರ ಲೈಫ್ ಹೆಂಗೆ ಡಿಸೈನ್ ಮಾಡ್ತಾನೆ, ಇಷ್ಟು ವರ್ಸ್ಟಾಗಿ ಯಾಕೆ ಮಾಡ್ತಾನೆ, ಇಷ್ಟು ಹೆವಿ ವರ್ಕಿಂಗ್ ಅವರ್ಸು, ಸ್ವಲ್ಪ ಲೈಟ್ ಸುಖ. ಈಗ ನೋಡೋದೇ ಲೀವ್ಸು ಬರುತ್ತಂದರೆ 2 ಲೀವ್ ಬಂದರೂ ಕೂಡ ಬಂದಂಗೆ ಇರೋದಿಲ್ಲ ಅವು. ನಾನು 2 ಇಯರ್ಸ್ ಜಾಬಲ್ಲೇ ನನಗೆ ಒಂಥರ ಫೀಲಿಂಗ್ ಬಂತು, ಏನಿದು ಜೈಲಲ್ಲಿರೋ ಕ್ರಿಮಿನಲ್ ಆದರೂ ಅಟ್ಲೀಸ್ಟ್ ಅವ್ನು ರಿಲ್ಯಾಕ್ಸ್ ಆಗಿರ್ತಾನೆ, ಅದಕ್ಕಿಂತ ವರ್ಸ್ಟ್ ಆಗಿದೆ ಅಲ್ಲ ಇದು. ಇನ್ನು ಆರ್ನಲ್ ಲೀವ್ಸ್ ಎಷ್ಟು ಸಿಗುತ್ತೆ, 10-15 ಏನೋ ಸಿಗೋಬೋದೇನೋ ಇಯರ್ಲಿ. ಅದಕ್ಕೆ ಯಾವುದೋ ಒಂದು ದೊಡ್ಡವಿರ್ತವೆ, ಆ ಕೆಲಸ ಈ ಕೆಲಸ ಅಂದ್ಬಿಟ್ಟು 60 to 65 ಇಯರ್ಸು ಹಿಂಗೇನ ಲೈಫು. ಏನಿದೆ ಇದರಲ್ಲಿ ಹ್ಯಾಪಿನೆಸ್ ಎಲ್ಲಿದೆ? ರೇಷ್ಯೋ ಕೂಡ ನನಗೆ ಇಷ್ಟ ಆಗ್ತಿರಲಿಲ್ಲ. ನನ್ನ ಮೈಂಡಲ್ಲಿ ನಾಸ್ತಿಕರಲ್ಲ, 5 ಅವರ್ಸ್ ಕಷ್ಟಪಟ್ಟರೆ 5 ಅವರ್ಸ್ ಸುಖ ಪಡಬೇಕು ಅಟ್ಲೀಸ್ಟು, ಆ ಥರ ಬ್ಯಾಲೆನ್ಸ್ ಇರಬೇಕು. ಇದೇನಿದು ವರ್ಕಿಂಗ್ ಅವರ್ಸ್ ನೋಡಿದೆ ಹಿಂಗೆ ಸುಖ ಏನಿಲ್ಲ. ಆವಾಗ ಇನ್ನೂ ಟ್ರಾಫಿಕ್ಕು, ಈಗಲೂ ಹಂಗೆ ಇದೆ ಟ್ರಾಫಿಕ್ 4 ಅವರ್ಸ್ ತಿಂದುಬಿಡ್ತಾಯಿತ್ತು. 4 ಅವರ್ಸು ಹೊರಗಡೆ ಟ್ರಾಫಿಕ್ ತಿಂದುಬಿಡ್ತಾಯಿತ್ತು. 9 ಅವರ್ಸು ಲಾಗಿನ್ ಲಾಗೌಟು ಕಂಪ್ನಿಯವರು ರಕ್ತ ಹೀರ್ಕೊಂಡ್ಬಿಡ್ತಾಯಿದ್ರು. 13 ಅವರ್ಸ್ ಅಲ್ಲೇ ಹೋಯಿತು. ಇನ್ನು ಮನೆಗೆ ಬಂದು ಒಂದು ಹೊತ್ತು ಊಟ ತಿಂದು ಮಲಗೋದು ಅಷ್ಟೇ, ಇನ್ನೇನು ಇಲ್ಲ. ಇನ್ನು ಆಫ್ ಬಂತಲ್ಲ ಅಂದ್ಬಿಟ್ಟು ಆರಾಮಾಗಿ ಇವತ್ತು ಲೇಟಾಗಿ ಎದ್ದೇಳೋಣ ಅಂದ್ಬಿಟ್ಟು ಮಧ್ಯಾಹ್ನ ಎದ್ದೇಳೋದು. 8 ಗಂಟೆಗೆ ಬಿಟ್ಟರೆ ಸ್ವಾಮಿ ಬರೋ 10 ಗಂಟೆ ಆಗುತ್ತೆ ನಮ್ಗೆ. 10 ಗಂಟೆ ಎನರ್ಜಿ ಅನ್ನೋದೇ ಇರಲ್ಲ. ಎನರ್ಜಿ ವಿಪರೀತವಾಗಿ ಡ್ರೈನ್ ಆಗುತ್ತೆ. ಅದು ಇನ್ನೂ ಸಾಫ್ಟ್ವೇರ್ ಫೀಲ್ಡ್ ಅಂದರೆ ಏನು ಫಿಸಿಕಲ್ ಪರಿಶ್ರಮ ಇಲ್ಲ ಅಂದರೂ ಮೆಂಟಲ್ ಸ್ಟ್ರೈನಿಂದನೇ ತುಂಬಾ ಸುಸ್ತಾಗ್ಬಿಡ್ತಾ ಇರುತ್ತೆ. ಇಲ್ಲ, ಇದೆಲ್ಲ ನಾವೇ ಮೆಸ್ಸಪ್ ಮಾಡ್ಕೊಂಡಿದ್ವಿ. ಭಗವಂತ ಎಷ್ಟು ಸಿಂಪಲ್ ಲೈಫ್ ಕೊಟ್ಟಿದ್ದಾನೆ ಅಂದರೆ ಡೈಲಿ 1 to 2 ಅವರ್ಸು ನಾವು ಹಾರ್ಡ್ ವರ್ಕ್ ಮಾಡಿಕೊಂಡ್ರೂ ಕೂಡ ಈ ಶರೀರ ಮೇಂಟೆನೆನ್ಸು, ನಮ್ಮ ಮಕ್ಕಳ ಮೇಂಟೆನೆನ್ಸ್ ಆಗೋ ಥರ ಲೈಫ್ ಡಿಸೈನ್ ಮಾಡಿ ಕೊಟ್ಟಿದ್ದಾನೆ. ಮುಂಚೆ ಎಲ್ಲ ಅಗ್ರಿಕಲ್ಚರ್ ಇದ್ದಿದ್ದು. ಜೂನಲ್ಲಿ ಒಂದು ಸ್ವಲ್ಪ ಹೊತ್ತು ಬೀಜ ಬಿತ್ತೋವಾಗ, ನವಂಬರಲ್ಲಿ ಸ್ವಲ್ಪ ಹಾರ್ವೆಸ್ಟಿಂಗು. ಒಂದು ಸತಿ ಮಳೆ ಆಯ್ತಂದರೆ 2 ವರ್ಷ 2.5 ವರ್ಷ ಆಗುವಷ್ಟು ಧಾನ್ಯ ಸಿಗ್ತಾಯಿತ್ತಂತೆ. ಲ್ಯಾಂಡ್ ಎಲ್ಲರಿಗೂ ಇತ್ತು, ಕಂಪ್ಲೀಟ್ ಎಲ್ಲರ ಥರನೂ ಲ್ಯಾಂಡ್ ಇತ್ತು. ಮಳೆಗಳಿಗೆ ಟೈಮ್ ಟು ಟೈಮ್ ಬೀಳ್ತಾಯಿತ್ತು. ಈ ಏನು ಒಳ ಗದ್ದೆಗಳಲ್ಲಿ ಏನು ವೈರಸ್ಗಳು ಡಿಸೀಸ್ ಇರಲಿಲ್ಲ ರೈತರಿಗೆ. ಸುಮ್ಮನೆ ಹಂಗೆ ಹಾಕ್ಬಿಟ್ರೆ ಬಂದುಬಿಡ್ತಾಯಿತ್ತು ಬೀಜಗಳು. ಸೀಡ್ ಶಾಪ್ಗಳಿರಲಿಲ್ಲ ಆವಾಗ.
ಆವಾಗ ಎಲ್ಲ ಮನೆಯಲ್ಲೇ ಸೀಡ್ಸ್ ಎಲ್ಲ ತಯಾರು ಮಾಡ್ಕೊತಾ ಇದ್ರು. ತುಂಬ ಅದ್ಭುತವಾಗಿತ್ತು. ಹಸುಗಳನ್ನು ಇಟ್ಕೊಂಡು ಸ್ವಲ್ಪ ಹುಲ್ಲು ಹಾಕ್ಕೊಂಡು ಒಳ್ಳೆ ಪ್ರೋಟೀನ್ ರಿಚ್ ಫುಡ್ ತಿನ್ಕೊಂಡು ರಾಮಾಯಣ ಮಹಾಭಾರತ ಏನು ಸೋಷಿಯಲ್ ಮೀಡಿಯಾ ಇಳಿದಿರಾನೆ ಪ್ರತಿಯೊಂದು ಕ್ಯಾರೆಕ್ಟ್ರು ಅಜ್ಜಿ ತಾತಗೆ ಗೊತ್ತಿತ್ತು. ಈಗ ಇಷ್ಟೊಂದು ವೈಡ್ ಮೀಡಿಯಾ ಇದ್ದರೂ ಕೂಡ ಏನು ನಮ್ಮ ಶಾಸ್ತ್ರದ ಬಗ್ಗೆ ಝೀರೋ ನಾಲೆಡ್ಜ್ ಇದೆ. ಝೀರೋ ನಾಲೆಡ್ಜ್ ಇದ್ರೆ ಈಗ ಮತ್ತೆ ಅದು ಲೈಫನ್ನು ಹೆಂಗೆ ಡೀಲ್ ಮಾಡ್ತಾನೆ, ಅವನು ಲೈಫನ್ನು ಹೇಗೆ ಡೀಲ್ ಮಾಡಬೇಕಂದ್ಬಿಟ್ಟು ಮಹಾಭಾರತದಲ್ಲಿ ಒಂದೊಂದು ರಿಲೇಷನ್ಗೆ ಒಂದು 10-15 ಸ್ಟೋರಿಗಳು ಈಗಲೇ ಸ್ಟಾರ್ಟಿಂಗಲ್ಲೇ ಸಿಗ್ತದೆ. ಒಂದೊಂದು ಪರ್ವದಲ್ಲಿ ಹೆಂಡತಿಯನ್ನು ಹೆಂಗೆ ನೋಡ್ಕೋಬೇಕು, ತಾಯಿಯನ್ನು ಹೆಂಗೆ ನೋಡ್ಕೋಬೇಕು, ಗಂಡನ ಹೆಂಗೆ ನೋಡ್ಕೋಬೇಕು, ಮಕ್ಕಳನ್ನ ಹೆಂಗೆ ನೋಡ್ಕೋಬೇಕು, ಮಕ್ಕಳು ತಂದೆ ತಾಯಿಯನ್ನು ಹೆಂಗೆ ನೋಡ್ಕೋಬೇಕು, ಒಂದೊಂದು ರಿಲೇಷನ್ಗೆ ಒಂದೊಂದು ಸ್ಟೋರಿ ರೂಪದಲ್ಲಿ ಎಷ್ಟು ಸ್ಪಷ್ಟವಾಗಿ ವಾಟ್ ಟು ಡೂ ವಾಟ್ ನಾಟ್ ಟು ಡೂ ಎಷ್ಟು ಕ್ಲಾರಿಟಿ ಸಿಗುತ್ತೆ. ಇವಾಗ ಅದೆಲ್ಲ ಏನು ಗೊತ್ತೇ ಇಲ್ಲ. ಅದಕ್ಕೆ ರಿಲೇಷನ್ಸು ಸ್ಟ್ರೈನ್ ಆಗಿಬಿಡ್ತಾಯಿದೆ. ರಿಲೇಷನ್ಸ್ ಪ್ರತಿಯೊಂದು ಬ್ರದರ್ ಸಿಸ್ಟರ್ ರಿಲೇಷನ್ನು, ಮದರು ಚಿಲ್ಡ್ರನ್ನು, ಹಸ್ಬೆಂಡ್ ವೈಫ್ ಎಲ್ಲ ರಿಲೇಷನ್ಸು ಕೂಡ ಸ್ಟ್ರೈನ್ ಆಗ್ತಾಯಿದೆ. ರಿಲೇಷನ್ ಮೇಂಟೈನ್ ಮಾಡೋದ್ರಲ್ಲಿ ತುಂಬಾ ವೀಕ್ ಆಗಿಬಿಟ್ಟಿದ್ದೀವಿ. ಮುಂಚೆ ಹಿಂಗೆ ಆಗ್ತಾಯಿರಲಿಲ್ಲ. ಪ್ರತಿಯೊಂದಕ್ಕೂ ಅವರು ಗೊತ್ತಾಗ್ತಾ ಇತ್ತು, ನೇಚರೆಲ್ಲ ಗೊತ್ತಾಗ್ತಾ ಇತ್ತು. ಅದಕ್ಕೆ ಆವಾಗ ಜಾಯಿಂಟ್ ಫ್ಯಾಮಿಲೀಸು ಕೇಳಿದ್ದೀವಲ್ಲ, ತಾತ ಮುತ್ತಾತರ ಸಮಯದಲ್ಲಿ ಎಷ್ಟು ಸಂಖ್ಯೆ ಎಷ್ಟು ಜಾಸ್ತಿ ಆದರೂ ಕೂಡ ಇನ್ನೂ ಕಲಿತೆ ಎಲ್ಲ ಮಾಡ್ಕೊತಾ ಇದ್ರು. ಆ ಥರ ಲೈಫ್ ಇತ್ತು. ಇವಾಗ ಸ್ವತಂತ್ರತೆ ಹೆಸರಲ್ಲಿ ಹೊರಗಡೆ ಬರ್ತಾಯಿದ್ವಿ, ಇನ್ನೂ ಹೆಚ್ಚು ಪರಿಶ್ರಮ ಹೆಚ್ಚಾಗ್ತಾನೆ ಹೋಗ್ತಾಯಿದೆ. ಅದಕ್ಕೆ ನಾವು ಶಾಸ್ತ್ರ ಯೂಸರ್ ಮ್ಯಾನ್ಯುಲನ್ನು ಸ್ವಲ್ಪ ತಿಳ್ಕೋಬೇಕು. ಪೂರ್ತಿ ಓದೋಕ್ಕೆ ಸಮಯ ಇಲ್ಲ ಅಂದರೆ ಅಟ್ಲೀಸ್ಟ್ ಗುರುಗಳು ಸ್ವಲ್ಪ ತಿಳ್ಕೊಂಡಿರೋ ಗುರುಗಳ ಹತ್ರ ಸ್ವಲ್ಪ ಸ್ಪಿರಿಚುಯಾಲಿಟಿ ಸ್ವಲ್ಪ ಒಂದು ಹೆಜ್ಜೆ ಆಗ್ತಾಯಿದ್ರೆ ಆವಾಗ ಗೊತ್ತಾಗುತ್ತೆ ಏನು ನಡೀತಾ ಇದೆ. ಫಸ್ಟು ನಾವು ತಿಳ್ಕೊಂಡ ಮೇಲೆ ಮತ್ತೆ ನಾವು ನೋಡೋಣ ಏನು ಮಾಡಬೇಕನ್ನೋದು, ನಮಗೆ ವಾಟ್ ಟು ಡೂ ಅನ್ನೋದು ಗೊತ್ತಾಗುತ್ತೆ. ಕ್ಲಾರಿಟಿನೇ ಇಲ್ಲ. ವಿಚಾರಕ್ಕೆ ನಾವು ವಿಚಾರ ಮಾಡೋ ಹ್ಯಾಬಿಟ್ಟೇ ಬಿಟ್ಬಿಟ್ಟಿದ್ದೀವಿ. ಮೆಕ್ಯಾನಿಕಲ್ ಆಗಿ ಬಯಾಸ್ ಆಗಿಬಿಟ್ಟು, ಲೋಕವಾಸನಕ್ಕೆ ಬಯಾಸ್ ಆಗಿಬಿಟ್ಟು ಜಸ್ಟ್ ಹಂಗೆ ಫಾಲೋ ಮಾಡ್ಕೊತ ಹೋಗ್ತಾಯಿದ್ದೀವಿ. ಯಾಕೆ ಮಾಡ್ತಾಯಿದ್ದೀವಿ, ಏನು ಸಿಗ್ತಾಯಿದೆ ಕ್ಯಾಲ್ಕುಲೇಷನ್ ಮಾಡ್ಕೊತಾ ಇಲ್ಲ. ಹೆಂಗೆ ಈ ಲೈಫನ್ನು ಬೆಟರ್ ಲೈಫ್ ಅಂತ ಹೆಂಗೆ ನಾವು ಒಪ್ಕೋಬೋದು, ಏನಿದೆ ಬೆಟರ್ಮೆಂಟು, ಪರಿಶ್ರಮ ಅವರ್ಸ್ ಏನಾದರೂ ಕಡಿಮೆ ಆಗಿದಾವ. ನಾನು ಅನಿಮಲ್ ಪ್ಲ್ಯಾನೆಟ್ ಅವೆಲ್ಲ ಅಬ್ಸರ್ವ್ ಮಾಡ್ತಿದ್ದೆ, ಹೆಂಗಿದೆ ಅವುಗಳ ಲೈಫು ಅಂದ್ಬಿಟ್ಟು. ಅವುಗಳ ಪರಿಶ್ರಮ ನಮಗಿಂತ ತುಂಬಾ ಕಡಿಮೆ ಇದೆ. ನಮಗಿಂತ ಎಷ್ಟೋ ಹ್ಯಾಪಿಯಾಗಿ ರಿಲ್ಯಾಕ್ಸಾಗಿ ಲೈಫ್ ಸ್ಪೆಂಡ್ ಮಾಡ್ತಾಯಿದ್ದಾರೆ. ನಾವೇ ಇನ್ನೂ ಜಾಸ್ತಿ ಮೆಸ್ಸಪ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಇಲ್ಲಿ ವೈಷಯಿಕ ಆನಂದನೂ ಹೊಂದ್ತಾ ಇಲ್ಲ, ಇಲ್ಲಿ ಮೋಕ್ಷದ ಕಡೆ ಬಂದು ಪೂರ್ಣಾನಂದನೂ ಕೂಡ ಹೊಂದ್ತಾ ಇಲ್ಲ. ಮಧ್ಯದಲ್ಲಿ ಇದ್ದುಬಿಟ್ಟು ಲೈಫನ್ನೇ ವೇಸ್ಟ್ ಮಾಡ್ಕೊಂಡ್ಬಿಡ್ತಾಯಿದ್ದೀವಿ. ಅದಕ್ಕೆ ಫಸ್ಟು ಸ್ಟೆಪ್ಪು, ಈಗ ನಾವು ನಮ್ಮ ಸ್ವರೂಪ, ಆನಂದ ಸ್ವರೂಪ, ನಮ್ಮ ಸ್ವಭಾವದಿಂದ ಹೊರಗಡೆ ನಾವು ಹೆಚ್ಚು ಸಮಯ ಇರೋದಕ್ಕಾಗೋದಿಲ್ಲ. 23 hours 58 minutes ನೀನು ಯಾವುದೋ ಒಂದು ಆನಂದದ ಟೆಕ್ನಿಕ್ ತಿಳ್ಕೊಂಡ್ರೂ ಕೂಡ 2 minutes ನಿನಗೆ ಸಿಗಲಿಲ್ಲ ಅಂದರೂ ಕೂಡ ಮತ್ತೆ ಅಪ್ಡೇಟ್ ಆಗಬೇಕು ಅನಿಸ್ತಾ ಇರುತ್ತೆ. ಅಂಥ ಸ್ವಭಾವ ನಮ್ಮದು. ನಾವು ಎಷ್ಟೇ ಕಾಂಪ್ರಮೈಸ್ ಮಾಡ್ಕೊಳ್ಳಿ, ನಿಮಗೆ ಲೈಫಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದಿಲ್ಲ. ಇನ್ನೂ ಏನೋ ಒಂದು ಅಪ್ಡೇಟ್ ಆಗಬೇಕು ಅನಿಸ್ತಾ ಇರುತ್ತೆ. ಟು ಡೂ ಲಿಸ್ಟು ಹಂಗೆ ಇರುತ್ತೆ ಯಾವುದು ಕೂಡ. ಅದಕ್ಕೆ ನಮ್ಮ ಸ್ವಭಾವ ತಿಳ್ಕೊಂಡು ನಾವು ಹುಡುಕ್ತಾ ಇರೋ ಆನಂದ ನಮ್ಮಲ್ಲೇ ಇದೆ. ಆ ಆನಂದನ ನಾವು ಹೊಂದಬೇಕಂದ್ರೆ, ಪೂರ್ಣಾನಂದನ, ಈ ಬಾಡಿಗಳ ಜೊತೆ ನಮ್ಮದು ರಾಂಗು ತಾದಾತ್ಮ್ಯ ಏನಿದೆ, ಈ ಶರೀರನೇ ನಾನು ಅನ್ನೋ ಒಂದು ಭಾವನೆ ಇದೆ ಅಲ್ಲ, ಇದೇ ಮೇಯ್ನ್ ಪ್ರಾಬ್ಲಮ್ ದುಃಖ ಬರೋದಕ್ಕೆ. ದುಃಖ ನಮಗೆ ಹೇಗೆ ಎಂಟ್ರಿ ಕೊಡುತ್ತಂದರೆ ಥ್ರೂ ದಿಸ್ ಬಾಡಿ ಮೈಂಡ್ ಕಾಂಪ್ಲೆಕ್ಸ್. ಡೀಪ್ ಸ್ಲೀಪ್ನಲ್ಲಿ ಈ ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಜೊತೆ ಸಂಬಂಧ ಇಲ್ಲ, ದುಃಖ ಎಂಟ್ರಿ ಕೊಡೋದಕ್ಕಾಗೋದಿಲ್ಲ. ಡ್ರೀಮ್ ಸ್ಟೇಟ್ ಬಗ್ಗೆ ಕೂಡ ಯಾರು ಬಂದು ಕಂಪ್ಲೇಂಟ್ಸ್ ಹೇಳೋದಿಲ್ಲ, ಯಾಕಂದರೆ ಅದು ಮಿಥ್ಯ ಅಂತ ಎಲ್ರಿಗೂ ಡಿಸೈಡ್ ಆಗಿಬಿಟ್ಟಿದೆ. ಜಾಗೃತ ಅವಸ್ಥೆ ಬಗ್ಗೆನೇ ಎಲ್ಲರೂ ಕಂಪ್ಲೇಂಟ್ ಹೇಳ್ತಾರೆ, ಯಾಕಂದರೆ ಇದು ಸತ್ಯ ಅಂತ ತಿಳ್ಕೊಂಡಿರ್ತಾರೆ. ಆದ್ದರಿಂದ ಈ ಜಾಗೃತ ಅವಸ್ಥೆಯಲ್ಲಿ ಈ ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಜೊತೆ ಸಂಬಂಧನ ಡೈಲ್ಯೂಟ್ ಮಾಡೋದು, ಕಟ್ ಮಾಡೋದು ಹೇಗೆ, ಇದೊಂದು ಟೆಕ್ನಿಕ್ ಮಾಡ್ಕೊಂಬಿಟ್ರೆ ನಮಗೆ ಮತ್ತೆ ದುಃಖ ಎಂಟ್ರಿ ಕೊಡೋದಕ್ಕಾಗೋದಿಲ್ಲ. ಫಸ್ಟ್ ಆಫ್ ಆಲು ಈ ಥರ ಜಾಗೃತ ಅವಸ್ಥೆಯಲ್ಲೂ ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಜೊತೆ ಡಿಸ್ಕನೆಕ್ಟ್ ಮಾಡ್ಕೋಬೋದಾ, ಏನಾದರೂ ಪ್ರೂಫ್ಸು ಎಕ್ಸಾಂಪಲ್ಸ್ ಇದ್ದಾವಂದರೆ ತುಂಬ ಇದ್ದಾವೆ ಭಾರತ ದೇಶದಲ್ಲಿ. ಜಿಲ್ಲೆಗೂ ಒಬ್ಬ ಅವಧೂತನ ಚರಿತ್ರೆ, ಯೋಗಿಗಳ ಚರಿತ್ರೆ. ಸದಾಶಿವ ಬ್ರಹ್ಮೇಂದ್ರ ಸ್ವಾಮೀಜಿಯವರು ಕಾವೇರಿ ನದಿ ತಟದಲ್ಲಿ ಕೂತ್ಕೊಂಡಿದ್ರೆ ಫ್ಲಡ್ಸ್ ಬಂದುಬಿಟ್ಟಿದ್ದನ್ನು ಹೊಡ್ಕೊಂಡು ತಮಿಳ್ನಾಡು ಕೊಟ್ಟೋಗ್ಬಿಡ್ತಾರೆ. 6 months ರಿವರಲ್ಲಿ ಸ್ಯಾಂಡ್ ಒಳಗಡೆ ಇರ್ತಾರೆ. ತಮಿಳ್ನಾಡು ಮತ್ತು ಅಲ್ಲಿ ಯಾರೋ ಮನೆ ಕಟ್ಟೋದಕ್ಕೆ ಸ್ಯಾಂಡ್ ತೆಗಿಬೇಕಂತ ತೆಗೆದ್ರೆ ಅಲ್ಲಿ ಬ್ಲಡ್ ಬರುತ್ತೆ. ಏನಂತ ತೆಗೆದು ನೋಡಿದ್ರೆ ಇವರು
ಸಮಾಧಿ ಸ್ಥಿತಿಯಲ್ಲಿದ್ದಾರೆ. ಮತ್ತು ಅವರು ಸಹಜ ಸಮಾಧಿ ಸ್ಥಿತಿಯಲ್ಲಿ ಬಂದಾಗ ಈ ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಜೊತೆ ಆಲ್ರೆಡಿ ಡಿಸ್ಕನೆಕ್ಟ್ ಆಗಿಬಿಟ್ಟಿದ್ದಾರೆ. ಯಾಕಂದರೆ ಇದ್ರ ಜೊತೆ ಇರೋ ಸಂಬಂಧ ವಾಸ್ತವಿಕವಾದ ಸಂಬಂಧ ಅಲ್ಲ, ಕಲ್ಪಿತವಾದ ಸಂಬಂಧ, ಡೂಪ್ಲಿಕೇಟ್ ಸಂಬಂಧ. ಅದು ವಿಚಾರದಲ್ಲೇ ನಾವು ತೆಗೆದು ಪಕ್ಕಕ್ಕೆ ಇಟ್ಕೋಬೋದು. ಮತ್ತು ಹಂಗೆ ದಿಗಂಬರವಾಗಿ ನಡ್ಕೊಂಡು ಹೋಗ್ತಾ ಇದ್ದರೆ ಅಲ್ಲಿ ಒಬ್ಬ ರಾಜ ಅವ್ರ ರಾಣಿಯರ ಜೊತೆ ಎಲ್ಲ ಫಾರೆಸ್ಟಲ್ಲಿ ಎಂಜಾಯ್ ಮಾಡ್ತಾ ಇರ್ತಾನೆ. ಈ ಥರ ವಿಕಾರವಾಗಿ ದಿಗಂಬರವಾಗಿ ನಗ್ನವಾಗಿ ಎದುರುಗಡೆ ಬರೋಷ್ಟು ಅವನು ಎಂಬ್ರೇಸ್ ಆಗಿಬಿಟ್ಟಿದ್ರು ಕೋಪ ಬಂದು ಕೈ ಕತ್ತರಿಸ್ಬಿಡ್ತಾನೆ. ಆ ಕೈ ಕೆಳಗಡೆ ಬಿದ್ದೋದ್ರೂ ಕೂಡ ಹಂಗೆ ಮುಂದೆ ನಡ್ಕೊಂಡು ಹೋಗ್ತಾ ಇರ್ತಾನೆ. ಮತ್ತು ಆ ರಾಜನೇ ಅಯ್ಯೋ ಈ ವ್ಯಕ್ತಿ ಸಾಮಾನ್ಯ ವ್ಯಕ್ತಿ ಅಲ್ಲ ಅಂದ್ಬಿಟ್ಟು ಆ ಬಿದ್ದೋಗ್ರ ಕೈ ಎತ್ಕೊಂಡು ಹೋಗಿ ಮುಂದ್ಗಡೆ ಓಡೋಗಿ ಅಯ್ಯೋ ಗುರುಗಳೇ ತಪ್ಪಾಗೋಗಿದೆ, ನೀವು ಯಾರು ಅಂತ ಗೊತ್ತಿಲ್ಲದೆ ಈಗ ಹುಚ್ಚ ಅಂದ್ಕೊಂಡು ಈ ಕಟ್ ಮಾಡಿಬಿಟ್ಟಿದ್ದೀನಿ, ನಿಮ್ಮ ಕೈ ಕತ್ತರಿಸ್ಬಿಟ್ಟಿದ್ದೀನಿ ಅಂದರೆ ಹೌದು ಇಷ್ಟೇನು ಅಂದ್ಬಿಟ್ಟು ಆ ಕೈ ತೊಗೊಂಡು ಮತ್ತೆ ಹಿಂಗೆ ಫಿಟ್ ಮಾಡ್ಕೊಂಡ್ಬಿಡ್ತಾರೆ. ಮತ್ತು ಅವ್ರು ಯಾಕೆ ಈ ಬಾಡಿಲಿ ಪೇಯ್ನ್ಸ್ ಎಲ್ಲ ಅವ್ರಿಗೆ ಯಾಕೆ ಆಗಲಿಲ್ಲ? ನಾವು ಓದಿದ್ದು ಋಷಿಕೇಶ್ ಕೈಲಾಸಾಶ್ರಮಲ್ಲಿ 1920s ಅಲ್ಲೊಬ್ಬರು ನೀಲಕಂಠ ಮಹಾದೇವ್ ಅಂತ ಇರ್ತಾರೆ. ಅವ್ರಿಗೆ ಗ್ಯಾಂಗ್ರೇನ್ ಬಂದು ಲೆಗ್ಗೆಲ್ಲ ಕಟ್ ಮಾಡಬೇಕಾಗಿರುತ್ತೆ. ಅವರು ಹಾಸ್ಪಿಟ್ಲಿಗೆ ಹೋಗಲಿಲ್ಲ. ಟ್ರೀಟ್ಮೆಂಟ್ ಬಗ್ಗೆ ಈ ಬಾಡಿ ಬಗ್ಗೆ ಹೆಚ್ಚು ತಲೆನೇ ಕೆಡಿಸ್ಕೊಡೋದಿಲ್ಲ ವೇದಾಂತದಲ್ಲಿರೋರು. ಇದ್ದರೆ ಇರಲಿ ಹೋದರೆ ಹೋಗಲಿ ಅಂತ. ಇನ್ನು ಡಾಕ್ಟರ್ಸೇ ಅಲ್ಲಿ ಬಂದುಬಿಟ್ಟು ಗುರುಗಳೇ ನಿಮಗೆ ಅನಸ್ತೇಷಿಯಾ ಕೊಡಬೇಕು, ಇದು ಕಟ್ ಮಾಡಬೇಕು ಕಾಲು ಅಂದರೆ ಏನು ಬೇಕಾಗಿಲ್ಲ, ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ, ನಾನು ಈ ಕಡೆ ವಿದ್ಯಾರ್ಥಿಗಳಿಗೆ ಪಾಠ ಹೇಳಬೇಕು ನಾನು ಅಂದ್ಬಿಟ್ಟಿದ್ದನು. ಸಂಕ್ಷೇಪ ಶಾರೀರಿಕ ಅಂತ ಒಂದು ಪುಸ್ತಕ ಇರುತ್ತೆ, ಒಂದು 5 ನಿಮಿಷ ಪುಸ್ತಕ ನೋಡ್ಬಿಟ್ಟು ನಾನು ಸ್ಟಾರ್ಟ್ ಮಾಡ್ಕೊಳ್ಳಿ ನಿಮ್ಮ ಕೆಲಸ ಅಂದ್ರೆ ಅವ್ರು ಪರ ಅಂತ ಹ್ಯಾಕ್ ಸಬ್ಲೈಟಿಂದ ಕಾಲು ಕಟ್ ಮಾಡ್ಕೊತಾ ಇದ್ರೆ ಆ ಕಡೆ ತಿರುಗಿ ಅವರು ವಿದ್ಯಾರ್ಥಿಗೆ ಪಾಠ ಹೇಳ್ತಾಯಿದ್ರು ಅಂತ. ಅವ್ರು ಡಿಸ್ಕನೆಕ್ಟ್ ಮಾಡಿಕೊಟ್ಟಿದ್ದಾರೆ. ಇಲ್ಲ ರಮಣ ಮಹರ್ಷಿದು ಎಲ್ಲ ಇಲ್ಲಿ ಕ್ಯಾನ್ಸರ್ ಬಂದು ಹುಣ್ಣು ಜಾಸ್ತಿ ಆಗಿದ್ದರೆ ಹುಳ ತಿಂದು ದೊಡ್ಡ ದೊಡ್ಡ ಹುಳ ಕೆಳಗಡೆ ಬಿಡ್ತಾಯಿದ್ರೆ ಕೆಳಗಡೆ ಬಿದ್ದಿರೋ ಹುಳನ ಎತ್ಕೊಂಡು ಮತ್ತೆ ಅಲ್ಲಿಟ್ಬಿಟ್ಟು ತಿನ್ನಿ ಇದು ನಿಮ್ಮ ಊಟನೇ ಅಂದ್ಬಿಟ್ಟು ಹಾಕ್ಕೊತಾಯಿದ್ರಂತೆ. ನಾವು ಒಂದು ಪಿಂಪಲ್ ಬಂತಂದರೆ ತಲೆ ಕೆಡ್ಸ್ಕೊಂಡ್ಬಿಡ್ತೀವಿ, ಮೆಡಿಸಿನ್ನು ಅದು ಇದು ಅಂತ. ಅವ್ರಿಗೆ ಈ ಬಾಡಿಯೆಲ್ಲ ಆಗೋ ವಿಷಯಗಳೆಲ್ಲ ಕೂಡ ಅವ್ರಿಗೆ ಸಂಬಂಧ ಇಲ್ಲ. ನಾವು ಕೂಡ ಅಷ್ಟೇ. ನಾವು ಈ ಬಾಡಿ ಈ 3 ಪ್ರಕಾರದ ಈ ಶರೀರಗಳಲ್ಲಿ ನಾವು ತಾದಾತ್ಮ್ಯ ಏನು ಸಂಬಂಧ ಇಟ್ಕೊಂಡಿದ್ದೀವಲ್ಲ ಅದೇ ನಮ್ಮ ದುಃಖಕ್ಕೆ ಕಾರಣ. ಈ ಪ್ರಾಬ್ಲಮ್ಸ್ ಎಲ್ಲ ಕೂಡ ನಮ್ಮವಲ್ವೇ ಅಲ್ಲ, ಇದು ನಮ್ಮ ಒರಿಜಿನಾಲಿಟಿ ಅಲ್ಲ. ಇದು ಈ ಜನ್ಮಕ್ಕೆ ಬಂದಿದ್ದ ಶರೀರ ಬಾಡಿ ಮೈಂಡ್ ಕಾಂಪ್ಲೆಕ್ಸು. ಇಷ್ಟಕ್ಕೆ ಮುಂಚೆ ನಮ್ಮ ನಿಜವಾದ ಒರಿಜಿನಲ್ ಐಡೆಂಟಿಟಿ ಏನು? ಈಗ ಎಲ್ಲೋದ್ರೂ ಕೂಡ ಆಧಾರ್ ಕಾರ್ಡ್ ಅಡ್ರೆಸ್ಸು ಅಡ್ರೆಸ್ ಚೇಂಜ್ ಆಗ್ತಾ ಇರುತ್ತೆ. ನಮ್ಮದು ನೇಮ್ ಕೂಡ ಚೇಂಜ್ ಆಗಿಬಿಟ್ಟಿದೆ. 3-4 ಸತಿ ನೇಮ್ ಚೇಂಜ್ ಆಗಿಬಿಟ್ಟಿದೆ. ಪೂರ್ವಾಶ್ರಮ ತಂದೆ ತಾಯಿ ಒಂದು ನೇಮು ಒಂದು ಪ್ಲೇಸು ಇಲ್ಲೇ ಪಕ್ಕದಲ್ಲೇ ಇಲ್ಲಿತ್ತು. ಈಗ ಆ ನೇಮು ಪ್ಲೇಸು ಹೋಯಿತು. ಮತ್ತು ಅಲ್ಲಿ ಉತ್ತರ ಭಾರತದಲ್ಲಿ ಒಂದು ಬ್ರಹ್ಮಚಾರಿ ನೇಮ್ ಬಂತು, ದೀಕ್ಷೆಯಲ್ಲಿ ಒಂದು ಪ್ಲೇಸು ಅದು ಹೋಯಿತು. ಮತ್ತು ಸನ್ಯಾಸ ದೀಕ್ಷೆಯಲ್ಲಿ ಮತ್ತೆ ಹೊಸ ನೇಮ್ ಬಂತು, ಒಂದು ಹೊಸ ಪ್ಲೇಸ್ ಬಂತು. ಮತ್ತು ಇಲ್ಲಿ ಆಂಧ್ರ ಪ್ರದೇಶಕ್ಕೆ ಬಂದಾಗ ಮತ್ತೆ ಪ್ಲೇಸ್ ಚೇಂಜ್ ಆಯಿತು. ಈ ನೇಮು ಪ್ಲೇಸು ಇವೆಲ್ಲ ಕೂಡ ಚೇಂಜ್ ಆಗ್ತಾಯಿದೆ. ಒರಿಜಿನಲ್ಲಾಗಿ ಏನು, ನಾವು ಯಾರು, ಇವೆಲ್ಲ ಟೆಂಪ್ರವರಿ ನೇಮ್ಸು, ಟೆಂಪ್ರವರಿ ಅಡ್ರೆಸ್ಸು. ಒರಿಜಿನಲ್ ನಮ್ಮದು ಯಾವ ಅಡ್ರೆಸ್ಸು ಅಂತ ನಾವು ವಿಚಾರ ಮಾಡಿದ್ರೆ, ಅದೊಂದು ವಿಷಯ ತಿಳ್ಕೊಂಬಿಟ್ರೆ ಎಲ್ಲ ಪ್ರಾಬ್ಲಮ್ಸು ಸಾಲ್ವ್ ಆಗಿಬಿಡುತ್ತೆ. ಆ ಉಪ್ಪಿನ ಬೊಂಬೆಗೆ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಇರುತ್ತಂತೆ, ಈ ಸಮುದ್ರದ ಆಳ ಎಷ್ಟು ಅಂತ ನಾನು ತಿಳ್ಕೊಂಬಿಡ್ಬೇಕು ಅಂದರೆ. ಆ ಸಮುದ್ರದ ಆಳನ ತಿಳ್ಕೊಳ್ಳೋ ಪ್ರಯತ್ನದಲ್ಲಿ ಉಪ್ಪಿನ ಬೊಂಬೆ ಸ್ವಯಂವಾಗಿ ಸಮುದ್ರನೇ ಆಗಿಬಿಡುತ್ತೆ. ನಾವು ಕೂಡ ಅಷ್ಟೇ, ನಮ್ಮ ನಿಜವಾದ ಒರಿಜಿನಲ್ ನೇಚರನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ ನಾವು ಬ್ರಹ್ಮಜ್ಞಾತ್ವ ಬ್ರಹ್ಮೇವ ಭವತಿ. ಒಳಗಡೆ ಇರೋದು ಶುದ್ಧ ಸಚ್ಚಿದಾನಂದ ಪರಮಾತ್ಮ ಸ್ವರೂಪನೇ ಇದೆ. ಎಲ್ಲರ ಸ್ವಭಾವನೂ ಅದೊಂದೇ. ಈ ಪ್ರಪಂಚದಲ್ಲಿ ಒಂದೇ ಒಂದು ಸತ್ಯ ವಸ್ತು ಇದೆ, ಅದು ಕೇವಲ ಪರಮಾತ್ಮನೇ. ಆ ಪರಮಾತ್ಮನಿಂದ ನಾವು ಪ್ರತಿಬಿಂಬ ರೂಪದಲ್ಲಿ ಬಂದ್ಬಿಟ್ಟು ನಾವು ಸಪರೇಟು ಅಂತ ಫೀಲ್ ಮಾಡ್ಕೊತಾ ಇದ್ದೀವಿ. ಮೇಲ್ಗಡೆ ಸೂರ್ಯ ಒಬ್ಬನೇ ಇರ್ತಾನೆ, ನಾವು ಕೆಳಗಡೆ ಬಕೆಟಲ್ಲಿ 1000 ಬಕೆಟ್ ಇಟ್ಬಿಟ್ಟು 1000 ಬಕೆಟಲ್ಲಿ ನೋಡಿದ್ರೆ 1000 ಸೂರ್ಯಗಳು ಕಾಣಿಸ್ತಾ ಇರ್ತಾರೆ. ಆ 1000 ಸೂರ್ಯಗಳ ಬಕೆಟಲ್ಲಿ ನಾವು ಶೇಕ್ ಮಾಡ್ತಾಯಿದ್ರು ಕೂಡ ಎಲ್ಲ ಬಕೆಟಲ್ಲೂ ಸೂರ್ಯ ಕೂಡ ಶೇಕ್ ಆಗ್ತಾ ಇರ್ತಾನೆ. ಆದರೆ ಮೇಲ್ಗಡೆ ಇರೋ ಸೂರ್ಯ ಮಾತ್ರ ಹಂಗೆ ಇರ್ತಾನೆ, ಎಲ್ಲಿರೋ ಜಾಗದಲ್ಲಿ ಹಂಗೆ ಇರ್ತಾನೆ. ಹಾಗೆ ನಾವು ಒಂದೇ ಸೋರ್ಸ್ ಇದ್ದರೂ ಕೂಡ ಒಂದೇ ಬಿಂದುರೂಪ ಚೈತನ್ಯದಿಂದ ಡಿಫ್ರೆಂಟ್ ಬಕೆಟಲ್ಲಿರೋ ಸೂರ್ಯ ಇರ್ತಾರೆ, ಡಿಫ್ರೆಂಟು ಪರಿಚಿನ್ನ ಜೀವಗಳ ಥರ ನಾವು ಪರಿಚಿನ್ನ ಬುದ್ಧಿಯಲ್ಲಿ ಬಂದುಬಿಟ್ಟಿದ್ದೀವಿ. ಎಷ್ಟು ಆಶ್ಚರ್ಯಚಕಿತವಾಗಿ ನಾವು ತಾದಾತ್ಮ್ಯ ಇಟ್ಕೊಂಡಿದ್ದೇವೆ ಅಂದರೆ, ಫಾರ್ ಎಕ್ಸಾಂಪಲ್ ಮಿರರ್ ಎದುರುಗಡೆ ನಾವು ನಿಂತ್ಕೊಂಡು ಈ ಬಿಂಬರೂಪದಲ್ಲಿ ತಾನೇ ನಾನು ಅನ್ನೋ ಒಂದು ಭಾವನೆ ಇರಬೇಕಾಗಿರೋದು. ಸಡನ್ನಾಗಿ ಇಲ್ಲಿಂದ ಶಿಫ್ಟು ಆ ನಾನು ಅನ್ನೋ ಭಾವನೆ ಹೋಗ್ಬಿಟ್ಟು ಮಿರರ್ ಒಳಗಡೆ ಇರೋ ಪ್ರತಿಬಿಂಬ ಕೊಟ್ಟೋಗ್ಬಿಟ್ರೆ ಎಷ್ಟು ವಿಚಿತ್ರ ಅನಿಸುತ್ತೋ,
ಅಷ್ಟೇ ವಿಚಿತ್ರವಾಗಿ ನಾವು ನಮ್ಮ ಅಟೆನ್ಷನನ್ನು ಬಿಂಬರೂಪ ಚೈತನ್ಯದಲ್ಲಿ ಇಡೋದು ಬಿಟ್ಟು ಪ್ರತಿಬಿಂಬ ರೂಪ ಜೀವಭಾವಕ್ಕೆ ಬಂದುಬಿಟ್ಟಿದ್ದೀವಿ. ಮೇಯ್ನ್ ಪ್ರಾಬ್ಲಮ್ ಅಲ್ಲಿ. ಇವಾಗ ಶಾಸ್ತ್ರ ಹೇಳೋದು ನಿನಗೆ ಆತ್ಯಂತಿಕ ದುಃಖ ನಿವೃತ್ತಿ, ಕಂಪ್ಲೀಟ್ ದುಃಖಗಳನ್ನು ನೀನು ತೊಳಸ್ಕೋಬೇಕಂದ್ರೆ ಈ ಶರೀರಗಳ ಜೊತೆ ರಾಂಗ್ ಸಂಬಂಧ ಏನಿಟ್ಕೊಂಡಿದೆಯೋ, ಕಲ್ಪಿತವಾದ ಸಂಬಂಧ ಏನಿಟ್ಕೊಂಡಿದೆಯೋ ಆ ಸಂಬಂಧನ ನೀನು ತೆಕ್ಕೊಂಬಿಡಬೇಕು. ಎಲ್ಲ ಪ್ರಾಬ್ಲಮ್ಸ್ಗೂ ಒಂದೇ ಸೊಲ್ಯೂಷನ್. ಒಂದು ಸತಿ ನೀನು ತೆಕ್ಕೊಂಬಿಟ್ರೆ ಮತ್ತೆ ನಿನಗೆ ಯಾವುದೇ ಪ್ರಕಾರವಾದಂಥ ದುಃಖ ನಿನಗೆ ಎಂಟ್ರಿ ಕೊಡೋದಕ್ಕೆ ಚಾನ್ಸೇ ಇರೋದಿಲ್ಲ. ಅದಕ್ಕೆ ಮತ್ತೆ ಡೌಟ್ ಬರ್ಬೋದು, ಅದು ಹೆಂಗೆ ನಾವು ಅಲ್ಲದೇ ಇರೋವಂಥ ಈ ಶರೀರದಲ್ಲಿ ನಾನು ಅನ್ನೋ ಭಾವನೆ ಸಂಬಂಧ, ಅದು ಸಂಬಂಧ ಕೂಡ ಡೂಪ್ಲಿಕೇಟ್ ಸಂಬಂಧ ಅಂತಿದ್ದಾರೆ, ಈ ಥರ ಸಾಧ್ಯನಾ ಅಂತ ನಿಮಗೆ ಡೌಟ್ ಬರ್ಬೋದು. ಮನಸ್ಸಿಗೆ ಆ ಶಕ್ತಿ ಇದೆ, ಮಾಯಾಶಕ್ತಿಗೆ ಆ ಕೆಪ್ಯಾಸಿಟಿ ಇದೆ. ನಾನು 3 ಎಕ್ಸಾಂಪಲ್ಸ್ ಯಾವಾಗಲೂ ಅದನ್ನೇ ಹೇಳ್ತಾ ಇರ್ತೀನಿ. ಇವೆಲ್ಲ ಪ್ರಾಕ್ಟಿಕಲಾಗಿ ಟೆಸ್ಟ್ ಮಾಡಿರೋದು. ಒಬ್ಬ ಲ್ಯಾಬೊರೇಟ್ರಿನಲ್ಲಿ ಒಬ್ಬ ನಾಸ್ತಿಕನ್ನು ಕರೆಸ್ತಾರೆ, ಯಾರನ್ನು ನಂಬದೇ ಇರೋ ಅಂಥವನ್ನೇ. ಅವನ್ನ ಕರೆಸ್ಬಿಟ್ಟು ಹಿಂಗೆ ಕೂರಿಸ್ಬಿಟ್ಟು ಇಲ್ಲಿ ಸೈಡಲ್ಲಿ ಒಂದು ಹಲಿಗೆ ಇಡ್ತಾರೆ. ಹಲಿಗೆಗೆ ಒಂದು ರಂಧ್ರ ಇಟ್ಬಿಟ್ಟಿದ್ದನ್ನು ರೈಟ್ ಹ್ಯಾಂಡ್ ಹಿಂಗಿಡು ಅಂತಾರೆ. ಅಂದರೆ ಈಗ ಅವ್ನು ರೈಟ್ ಹ್ಯಾಂಡ್ ಅವ್ನು ನೋಡ್ಕೊಳ್ಳೋದಕ್ಕಾಗೋದಿಲ್ಲ. ಇಲ್ಲಿ ಒಂದು ಟೇಬಲ್ ಮುಂದ್ಗಡೆ ಒಂದು ರಬ್ಬರ್ ಹ್ಯಾಂಡ್ ಇಲ್ಲಿ ಭುಜದ ಮೇಲೆ ಇಡ್ತಾರೆ. ಭುಜದ ಮೇಲೆ ಇಟ್ಬಿಟ್ಟು ಈ ರಬ್ಬರ್ ಹ್ಯಾಂಡನ್ನು ನಿನಗೆ ಕನೆಕ್ಟ್ ಮಾಡಿಬಿಡ್ತೀವಿ ನೋಡು, ನಿನ್ನ ಕೈ ಥರನೇ ಫೀಲಿಂಗ್ ಬರುತ್ತೆ ಅಂತ. ನಾವು ನಂಬೋದಿಲ್ಲ. ಏನು ಹುಚ್ಚರ ಅಂದ್ಕೊಂಡಿದ್ದೀರಾ? ಅದೇ ಸಾಧ್ಯ ಆಗುತ್ತೆ. ಸುಮ್ಮನೆ ರಬ್ಬರ್ ಹ್ಯಾಂಡ್ ಭುಜದ ಮೇಲೆ ಇಟ್ಬಿಟ್ರೆ ಕನೆಕ್ಟ್ ಆಗಿಬಿಡುತ್ತೆ ಅಂತ ನೋಡು, ನಾವು ಮಾಡ್ತೀವಿ ಅಂದ್ಬಿಟ್ಟು. ಅವರು ಸೈಕ್ಯಾಟ್ರಿಸ್ಟು, ಅವ್ರ ಬ್ರೂ ಮಧ್ಯೆ ಸ್ವಲ್ಪ ಅದು ಚಕ್ರ ತಿರ್ಗಿಸೋದು ಅವರಲ್ಲಿ ಟೆಕ್ನಿಕ್ಕಿಂದ ಅವ್ರನ್ನ ಹಿಪ್ನೋಟೈಸ್ ಮಾಡಿಬಿಡ್ತಾರೆ. ಹಿಪ್ನೋಟೈಸ್ ಮಾಡಿಬಿಟ್ಟಿದ್ದನ್ನು ನೋಡಿ, ಈಗ ರಬ್ಬರ್ ಕೈನ ನಾವು ಕನೆಕ್ಷನ್ ಮಾಡಿಬಿಟ್ಟಿದ್ದೀವಿ, ಈಗ ರಬ್ಬರ್ ಕೈನ ಮುಟ್ಟಿದ್ರೆ ನಿನಗೆ ಸೆನ್ಸೇಷನ್ ಬರುತ್ತೆ ನೋಡು ಅಂತಾರೆ. ಅವರು ಈ ರಬ್ಬರ್ ಕೈದು ಯಾವುದೋ ಒಂದು ಫಿಂಗರ್, ಯಾವ ಫಿಂಗರ್ನ ಇಲ್ಲಿ ಒಬ್ಬ ಟಚ್ ಮಾಡ್ತಾನೋ ಅದೇ ಟೈಮಿಗೆ ಅದೇ ಫಿಂಗರ್ನ ಆ ಕಡೆ ಅವ್ನು ರೈಟ್ ಹ್ಯಾಂಡ್ ಒರಿಜಿನಲ್ ಹ್ಯಾಂಡ್ ಇರುತ್ತಲ್ಲ ಅದೇ ಟೈಮಿಗೆ ಆ ಫಿಂಗರ್ನ ಟಚ್ ಮಾಡಿಬಿಡ್ತಾನೆ. ಇವನಿಗೆ ಏನು ಅನಿಸುತ್ತೆ, ಅಯ್ಯೋ ಈ ರಬ್ಬರ್ ಕೈನ ಟಚ್ ಮಾಡ್ತಾಯಿದ್ರೆ ನನಗೆ ಸೆನ್ಸೇಷನ್ ಬರ್ತಾಯಿದೆ, ಈ ರಬ್ಬರ್ ಕೈ ನನಗೆ ಕನೆಕ್ಟ್ ಆಗಿಬಿಟ್ಟಿದೆ ಅಂತ ಮೈಂಡು ನಂಬೋದಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ. ಅಷ್ಟೇ. ಅದಕ್ಕೆ ಯಥಾರ್ಥವಾಗಿ ಏನು ಅನ್ನೋದು ವಿಚಾರ ಮಾಡೋದಿಲ್ಲ. ಒಂದು ಸತಿ ನಂಬಕ್ಕೆ ಸ್ಟಾರ್ಟ್ ಮಾಡುತ್ತಾ ಹಾಗೇ ಜೀವಿಸಿಬಿಡುತ್ತೆ ಮನಸ್ಸು. ಮತ್ತು ಆ ರಬ್ಬರ್ ಕೈನ ಗಿಚ್ತಾ ಇದ್ರೆ ಅಯ್ಯಯ್ಯೋ ನೋವಾಗ್ತಾಯಿದೆ ಅಂತ ಕಿರ್ಚಾಡ್ತಾನೆ. ಮೊನ್ನೆ ವಾಟ್ಸಪ್ ಗ್ರೂಪಲ್ಲಿ ಒಂದು ಫೋಟೋ ಹಾಕಿದ್ದೆ. ಒಬ್ಬ ಫ್ರೆಂಡು ಕೆಳಗಡೆ ಕೂತ್ಕೊಂಡು ಒಂದು ಕಾಲು ಕೆಳಗಡೆ ಮಡಿಸ್ಕೊಂಡು, ಒಂದು ಕಾಲ ಮೇಲೆ ಆತನ ಕೂತ್ಕೊಂಡು ಒಂದು ಕಾಲು ಚಾಚಿಕೊಂಡು ಮೊಬೈಲಲ್ಲಿ ಮುಳುಗೋಗಿದ್ದಾನೆ. ಏನೋ ವಿಪರೀತವಾಗಿ ನೋಡ್ತಾ ಇದ್ದಾನೆ. ಫ್ರೆಂಡ್ಸ್ ನೋಡಿಬಿಟ್ಟಿದ್ದನು, ಇವನು ಸಿಕ್ಕಾಪಟ್ಟೆ ಡೀಪಾಗಿದ್ದಾನೆ ಅಂದ್ಬಿಟ್ಟಿದ್ದನು. ಅವ್ನು ಜೀನ್ಸ್ ಪ್ಯಾಂಟ್ ಥರದ್ದು ಇನ್ನೊಂದು ಪ್ಯಾಂಟು, ಅದರೊಳಗಡೆ ಸ್ವಲ್ಪ ಉಳ್ಳಾಗ್ಬಿಟ್ಟು ಅದೇ ಥರ ಶೂ ಒಂದು ಮುಂದ್ಗಡೆ ಇನ್ನೊಂದು ಕಾಲು ಹಿಂಗೆ ಮಡಿಸ್ಕೊಂಡಿದ್ದಾನೆ. ಇನ್ನು ಮೊಣಕಾಲು ಕೆಳಗಡೆಯಿಂದ ಅಲ್ಲಿ ಮುಂದ್ಗಡೆ ಇಟ್ಬಿಟ್ಟು ಹೋಗ್ಬಿಡ್ತಾರೆ. ಅವನಿನ್ನು ಮೊಬೈಲಲ್ಲಿ ಬ್ಯುಸಿ ಇದ್ದರೆ ಅದನ್ನು ನೋಡ್ಕೊಳ್ಳೋದೇ ಇಲ್ಲ ಏನಂತ. ಮತ್ತು ರೋಡಲ್ಲಿಂದ ಯಾರೋ ಒಬ್ಬ ಹುಚ್ಚಿ ಈ ಥರ ಬಂದು ಇಷ್ಟು ದೊಡ್ಡ ಕಲ್ಲು ತಗೊಂಡು ಆ ಕಾಲ ಮೇಲೆ ಹಾಕ್ದಂಗೆ ಅದ್ರ ಮೇಲೆ ಹಾಕ್ಬಿಡ್ತಾನೆ, ಡೂಪ್ಲಿಕೇಟ್ ಕಾಲು. ಅವನು ನಿಜವಾಗ್ಲೂ ಅದನ್ನು ನನ್ನ ಕಾಲೇ ಅಂದ್ಕೊಂಡು ಅಯ್ಯಯ್ಯೋ ಅದು ಜೋರಾಗಿ ಅವ್ನಿಗೆ ನೋವಾಗುತ್ತೆ, ಜೋರಾಗಿ ಕಿರ್ಸ್ತಾನೆ. ಏನು ಮಾಡಿಬಿಟ್ಟು ನೀನು ಯಾಕೆ ಕಾಲು ಹಾಕ್ದಂಗೆ ಹಿಂಗೆ ಅಂತ. ಮತ್ತು ಆ ಹುಚ್ಚಿ ಥರ ಮತ್ತೆ ಇನ್ನೊಂದು ಸತಿ ಕಲ್ಲೆತ್ತಿ ಮತ್ತೆ ಇನ್ನೊಂದು ಸತಿ ಹಾಕೋಕ್ಕೆ ಎದ್ದೇಳಿದಾಗ ತಪ್ಪಿಸ್ಕೊಳ್ಳೋದಕ್ಕಂತ ಎದ್ದೇಳಕ್ಕೆ ಹೋದರೆ ಆವಾಗ ಅವ್ನು ಒರಿಜಿನಲ್ ಕಾಲು ಬರೋದು ಇದೆ ಅಂತ ಗೊತ್ತಾಗುತ್ತೆ. ಸಡನ್ನಾಗಿ ಮನಸ್ಸಂಗೆ ಅವನಿಗೆ ಫಸ್ಟಲ್ಲಿ ಆ ನೋವು ಹೆಂಗೆ ಅನುಭವಕ್ಕೆ ಬಂತು, ಮನಸ್ಸಿಗೆ ಆ ಥರ ಡೂಪ್ಲಿಕೇಟಾಗಿ ಕೂಡ ಸಡನ್ನಾಗಿ ಅದು ಹಂಗೆ ತೊಗೊಂಡ್ಬಿಡುತ್ತೆ ಸಂಬಂಧ. ಮತ್ತು ಇನ್ನೊಂದು ಹೇಳ್ತಾ ಇರ್ತೀನಿ ದೃಷ್ಟಾಂತ, ಇದೆಲ್ಲ ರಿಯಲಾಗಿ ನಡೆದಿರೋ ಘಟನೆಗಳು. 95-96 ನಡೆದಿರೋದು. ಹಾಸ್ಟೆಲಲ್ಲಿ ಯಾರೊಬ್ಬ ಫ್ರೆಂಡ್ ಚೆನ್ನಾಗಿ ಜಾಸ್ತಿ ನಿದ್ದೆ ಮಾಡ್ತಾಯಿದ್ರೆ ಫ್ರೆಂಡ್ಸು ವಿಷ ಇಲ್ದಿರೋ ಹಾವನ್ನು ಕಾಲ ಹತ್ರ ಬಿಟ್ಬಿಟ್ಟು ಮುಳ್ಳಿಂದ ಕಾಲು ಚುಚ್ಚಿಬಿಟ್ಟಿರ್ತಾರೆ. ಅವನು ಎದ್ದೇಳ್ಬಿಟ್ಟು ಏನು ನೋವಾಗ್ತಾಯಿದೆ ಅಂತ ನೋಡಿದ್ರೆ ಕಾಲ ಹತ್ರ ಹಾವು ಇರುತ್ತೆ. ಅಯ್ಯೋ ಹಾವು ಕಚ್ಚಿಬಿಟ್ಟಿದೆ ಅಂತ ಫೀಲಿಂಗೆಲ್ಲ ಅವನು ಅಂದ್ಕೊಂಡ್ಬಿಡ್ತಾರೆ. ಫ್ರೆಂಡ್ಸ್ ಕೂಡ ಬೇಕಾ ಇವನು ಆಟ ಆಡಿಸ್ಬೇಕಂದ್ಬಿಟ್ಟಿದ್ದನು, ಹೌದು ಕಣೋ ಹಾವು ಕಚ್ಚಿಬಿಟ್ಟಿದೆ, ಈಗ ವಿಷ ಕೆಳಗಡೆಯಿಂದ ಮೇಲ್ಗಡೆಗೆ ಹೋಗ್ಬಿಟ್ಟು ನೊರೆ ಬಂದು ನೀನು ಪ್ರಾಣ ಕಳ್ಕೊಂಡ್ಬಿಡ್ತೀಯ ಅಂತ. ಇವರೇನೋ ಆಟ ಆಡಿಸ್ಬೇಕಂತ, ಯಾಕಂತ ಅವ್ರಿಗೆ ಗೊತ್ತು ಅದು ವಿಷ, ಅದಕ್ಕೆ ಕೋರೆ ಹಲ್ಲು ಅನ್ನೋದೇ ಇರೋದಿಲ್ಲ, ವಿಷ ಇಲ್ಲದೇ ಇರೋಂಥ ಹಾವುದು ಅಂತ. ಆದರೆ ಅವನು ನಿಜವಾಗ್ಲೂ ಹಾವು ಕಚ್ಚಿದೆ ಅಂತ ನಂಬಿದ್ದಕ್ಕೆ ವಿಷ ಇಲ್ಲ, ಕಚ್ಚೆ ಇಲ್ಲ ಅಂದರೂ ಕೂಡ ಕೆಳಗಡೆಯಿಂದ ವಿಷ ಮೇಲ್ಗಡೆ ಹೋಗಿ ನೊರೆ ಬಂದು ಪ್ರಾಣ ಕಳ್ಕೊಂಡ್ಬಿಟ್ಟಿದ್ದಾನೆ. ದೊಡ್ಡ ರಿಸರ್ಚ್ ಆಗಿತ್ತು ಆವಾಗ, ಇದೆಂಗಾಯಿತು, ಇದೇಗೆ ಸಾಧ್ಯ ಆಯಿತು, ಅವನಿಗೆ ನಿಜವಾಗ್ಲೂ ವಿಷ ಎಲ್ಲಿಂದ ಬಂತು ಅಂತ ಚೆಕ್ ಮಾಡಿದ್ರೆ ಮತ್ತೆ ಶಾಸ್ತ್ರದ ಹತ್ರನೇ ಬಂದ್ರಂತೆ.
ಎಲ್ಲ ಪ್ರಪಂಚದಲ್ಲಿ ಎಲ್ಲ ಏನೇ ಮೆಟೀರಿಯಲ್ ಇದ್ದರೂ ಕೂಡ ಪ್ರಪಂಚ ಪ್ರಪಂಚದಲ್ಲಿ ಅಂದರೆ ಪ್ರಕೃಷ್ಟ ಅಂತ, ಪಂಚ ಅಂದರೆ 5, ಪ್ರಕೃಷ್ಟ ರೂಪೇಣ ಪಂಚ ಅಂತ. ಪಂಚಮಹಾಭೂತಗಳು ಆಕಾಶ, ಸ್ಪೇಸು, ಗಾಳಿ, ಅಗ್ನಿ, ನೀರು, ಪೃಥ್ವಿ. ಇದು 5 ಬೇಸಿಕ್ ಮೆಟೀರಿಯಲ್ಸ್. ಬಿಲ್ಡಿಂಗ್ಸ್ ಎಷ್ಟೇ ವೆರೈಟಿ, ಟೆಂಪಲ್ ಆಗಿರ್ಬೋದು, ಚರ್ಚ್ ಆಗಿರ್ಬೋದು, ಮಾಸ್ಕ್ ಆಗಿರ್ಬೋದು, ಅಪಾರ್ಟ್ಮೆಂಟ್ ಆಗಿರ್ಬೋದು, ಏನೇ ಆಗಲಿ, ಬೇಸಿಕ್ ಬಿಲ್ಡಿಂಗ್ ಮೆಟೀರಿಯಲ್ಸ್ ಎಲ್ಲ ಸಿಮೆಂಟು, ಇಟ್ಟಿಗೆ, ಐರನ್ನು ಇವೇ ಇರ್ತವೆ. ಅದೇ ಥರ ಪ್ರಪಂಚದಲ್ಲಿ ಎಷ್ಟೇ ವೆರೈಟಿಯಾಗಿ ಎಷ್ಟೇ ಪದಾರ್ಥಗಳು ಕಾಣಿಸ್ತಾ ಇದ್ದರೂ ಕೂಡ ಬೇಸಿಕ್ ಮೆಟೀರಿಯಲ್ಸ್ ಮಾತ್ರ ಈ 5 ಪಂಚಮಹಾಭೂತಗಳೇ. ಪಂಚೀಕರಣದಲ್ಲಿ ಎಲ್ಲವೂ ಮಿಕ್ಸ್ ಆಗಿರ್ತವೆ. ನಮ್ಮ ಹತ್ರ ಒಬ್ಬರ ಹತ್ರ 5 ಪ್ರಕಾರ ಫ್ರೂಟ್ಸ್ ಇದ್ದರೆ 5 ಜನರ ಹತ್ರ ಅರ್ಧ ಫ್ರೂಟ್ ಅವ್ರು ಇಟ್ಕೊಂಡು ಮಿಕ್ಕಿದ ಹಾಫ್ ಪೋರ್ಷನನ್ನು ಮಿಕ್ಕಿದ 4 ಜನಕ್ಕೆ ಹಂಚೋದಕ್ಕೆ 4 ಪೀಸ್ ಮಾಡಿಬಿಟ್ಟು ಹಂಚ್ಕೊಂಡ್ಬಿಟ್ರೆ ಹೆಂಗೆ ಎಲ್ಲರ ಹತ್ರ ಕೂಡ ಎಲ್ಲ ಫ್ರೂಟ್ಸ್ದು ಪಾರ್ಟ್ ಸಿಗುತ್ತೋ ಅದೇ ಥರ ಪಂಚಮಹಾಭೂತಗಳೆಲ್ಲ ಈ ಥರ ಪಂಚೀಕರಣ ಆಗಿರುತ್ತೆ. ಸೊ ಈ ಗ್ಲಾಸ್ ತಗೊಂಡ್ರೆ ಮುಟ್ಬಿಟ್ಟು ಗ್ಲಾಸಲ್ಲೂ ಕೂಡ ಈಗ ಸ್ಪೇಸ್ದು ಮಾಲಿಕ್ಯೂಲ್ಸ್ ಇರುತ್ತೆ, ಆಕಾಶದ್ದು ವಾಯುದು ಮಾಲಿಕ್ಯೂಲ್ಸ್ ಇರುತ್ತೆ, ಅಗ್ನಿದು ಮಾಲಿಕ್ಯೂಲ್ಸು, ಪೃಥ್ವಿದು, ನೀರ್ದು ಎಲ್ಲವುದು ಮಾಲಿಕ್ಯೂಲ್ಸ್ ಅದರಲ್ಲಿರುತ್ತೆ. ಸೊ ಅದಕ್ಕೆ ಯೋಗಿಗಳು ಎಲ್ಲ ಮಾಲಿಕ್ಯೂಲ್ಸು ಅದು ಇರುತ್ತಲ್ಲ, ಇದನ್ನು ಗ್ಲಾಸನ್ನು ಆ್ಯಪಲ್ ಮಾಡಿಬಿಡ್ತಾರೆ, ಆ್ಯಪಲನ್ನು ಗ್ಲಾಸ್ ಮಾಡಿಬಿಡ್ತಾರೆ. ಅಲ್ಲಿ ಎಲ್ಲ ಮೆಟೀರಿಯಲ್ ಇದೆ. ಅಲ್ಲಿ ಮನಸ್ಸಿಗೆ ಅವ್ರ ಮೈಂಡಲ್ಲಿ ಅಷ್ಟು ಸ್ಟ್ರಾಂಗ್ ಪವರ್ ಇರುತ್ತಲ್ಲ, ಅದಕ್ಕೆ ಅವರು ಅದನ್ನು ಕನ್ವರ್ಟ್ ಮಾಡೋ ಶಕ್ತಿ ಇರುತ್ತೆ. ಇವನು ಕೂಡ ಮನಸ್ಸಿಂದ ಅಷ್ಟು ದೃಢವಾಗಿ ನಂಬಿದಿರೋದ್ರಿಂದ ಅವೇ ಎಲ್ಲ ಕಾಲಿನಲ್ಲೇ ಆ 5 ಬೇಸಿಕ್ ಮೆಟೀರಿಯಲ್ಸ್ ಇದ್ದೇ ಇರ್ತವೆ. ವಿಷ ಉತ್ಪನ್ನ ಆಗಿ ಮೇಲ್ಗಡೆ ಬಂದುಬಿಟ್ಟಿರುತ್ತೆ. ಅದಕ್ಕೆ ಮೈಂಡಲ್ಲಿ ಯಾವತ್ತೂ ನೆಗೆಟಿವ್ ಆಗಿ ಯೋಚನೆ ಮಾಡಬಾರ್ದು, ಯಾವಾಗಲೂ ಪಾಸಿಟಿವ್ ಥಿಂಕಿಂಗ್ ಇರಬೇಕು. ಪಾಸಿಟಿವಿಟಿಯಲ್ಲೇ ನಾವು ಜೀವನ ನಡೆಸ್ತಾ ಇರಬೇಕು. ಯಾಕಂದರೆ ನಾವು ಹೇಗೆ ಅಂದ್ಕೊಡ್ತೀವೋ, ಈ ವಿಷನ್ ಹೇಗಿರುತ್ತೋ ಮ್ಯಾಕ್ಸಿಮಮ್ ಹೊರಗಡೆ ರಿಫ್ಲೆಕ್ಷನ್ ಹಂಗೆ ಬರ್ತಾ ಇರುತ್ತೆ. ಯಾವತ್ತೂ ಪಾಸಿಟಿವಿಟಿಯಲ್ಲಿ ಇರಬೇಕು. ಮತ್ತು ಮೈಂಡು ಕೊಡೋ ಡಿಸಿಷನ್ಸ್ ಎಲ್ಲ ಕೂಡ ಅದಕ್ಕೆ ತಲೆ ಬಗ್ಗಬಾರ್ದು. ಶಾಸ್ತ್ರ ಮತ್ತು ಗುರುಗಳು ಹೇಳಿರೋ ಸ್ಟೇಟ್ಮೆಂಟ್ಗೆ ಅನುಕೂಲವಾಗಿ ಮನಸ್ಸು ನಮಗೆ ನಿರ್ಣಯ ಕೊಡ್ತಾ ಇದೆ ಅಂದರೆ ಮಾತ್ರ ಅದರ ಟಾಸ್ಕ್ಗಳು ಮಾಡ್ಕೋಬೇಕು. ಇಲ್ಲ ಅಂದರೆ ಅದು ಸುಮ್ಮನೆ ಟಾಸ್ಕ್ ಕೊಡ್ತಾ ಇರುತ್ತೆ, ಅದು ಮಾಡು, ಇದು ಮಾಡಬೇಕು ಅಂದ್ಬಿಟ್ಟು ಏನೇನೋ ಮತ್ತು ನಿಶ್ಚಯಗಳು ಕೊಡ್ತಾ ಇರುತ್ತೆ. ಎಲ್ಲ ಕಲ್ಪನೆಗಳು ಮಾಡಿಕೊಂಡು ಇಲ್ಲದೇ ಇರೋ ಪ್ರಾಬ್ಲಮ್ಸಲ್ಲಿ ಕೂಡ ಕ್ರಿಯೇಟ್ ಮಾಡ್ಕೊತಾ ಇರುತ್ತೆ. ಅವೆಲ್ಲ ನಾವು ನಂಬಿದ್ರೆ ಅದ್ರ ಮಾತು ನಂಬಿದ್ದಕ್ಕೆ ಅಲ್ಲ. ಬ್ರಹ್ಮ ದ್ವಿತೀಯ ಪರಾಧದ ನಡೀತಾ ಇದೆ, ಎಷ್ಟೋ ಸಾವಿರಾರು ಜನ್ಮಗಳಾಗ್ಬಿಟ್ಟಿದ್ದಾವೆ, ಇನ್ನೂ ಇಲ್ಲೇ ಒದ್ದಾಡ್ತಾ ಇದೆ, ಇನ್ನೂ ಮೋಕ್ಷನ ಹೊಂದಿಲ್ಲ ಅಂದರೆ ಆ ಮನಸ್ಸಿನ ಮಾತು ಕೇಳಿಕೊಂಡೆ ಅದು ಹೇಳಿದ ಟಾಸ್ಕ್ ಎಲ್ಲ ಮಾಡಿಕೊಂಡು ಇನ್ನೂ ಬಹಿರ್ಮುಖತೆ ಕಡೆನೇ, ಪ್ರಪಂಚದ ಕಡೆನೇ ಕರ್ಕೊಂಡು ಹೋಗುತ್ತೆ ಅದು. ಅದಕ್ಕೆ ಅಷ್ಟು ಈಸಿಯಾಗಿ ಬಯಾಸ್ ಆಗಬಾರ್ದು. ಅದು ಕೊಡೋ ಡಿಸಿಷನ್ಸ್ ಆಗಲಿ, ಅದು ಕೊಡೋ ಟಾಸ್ಕ್ಗಳಾಗಲಿ ಎಲ್ಲ ಮಾಡೋಕ್ಕೆ ಹೋಗಬಾರ್ದು. ಕೆಲವು ಸತಿ ನಾವು ಕಷ್ಟಪಟ್ಟು ಕೆಲಸ ಮಾಡಿದ್ರೇನು ಸ್ವಾಮಿ, ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಿದ್ರೇನು ನಮ್ಮ ಸಂಬಂಧಿಕರಂದ್ರೆ ನಮ್ಮ ಜೊತೆಯಲ್ಲಿ ಇರ್ತಾರೆ ನೋಡಿ, ಅವರಿಂದ ನೆಗೆಟಿವಿಟಿ ಬಂದ್ಬಿಡತ್ತಲ್ಲ. ಅದು ನಾವು ಎಷ್ಟೇ ಪ್ರಯತ್ನ ಪಡ್ತಾನೂ ಬಂದ್ಬಿಡುತ್ತೆ. ಅಲ್ಲ ಅವ್ರಿಗೆ ಯಾವ ಥರ ಆಗತ್ತಂದ್ರೆ ಅವ್ರು ಹೇಳ್ತಾರೋ ನಿಜಾನೇನು. ಕಾರ್ಪೊರೇಟಲ್ಲಿ ನಿಮಗೆ ಗೊತ್ತಿರುತ್ತೆ, ನೀವು ಕೆಲಸ ಮಾಡಿದ್ರೆ ಹಾರ್ಡ್ ವರ್ಕ್ಕಿಂತ ಸ್ಮಾರ್ಟ್ ವರ್ಕ್ ತುಂಬ ವ್ಯಾಲ್ಯೂ ಕೊಡ್ತಾರೆ. ಯಾವ ಥರ ಆಗುತ್ತೆ ಅಂದರೆ ಈ ಬಾಸ್ಗಳ ಹತ್ರ ಪಕ್ಕ ಕೂತ್ಕೊಂಡು ಕೆಲಸ ಮಾಡಿಕೊಂಡು ಏನೂ ಕೆಲಸ ಮಾಡಿರಲ್ಲ, ಚಮಚಾಗಿರಿ ಅಂತ ನೋಡಿ ಅಂಥವ್ರೇ ಬೆಳೀತಾ ಇದ್ದಾರೆ. ಯಾವ ಕಂಪ್ನಿ, ನಾನು ಎಷ್ಟೊಂದು ಕಂಪ್ನಿ ಚೇಂಜ್ ಮಾಡಿದ್ದೀನಿ, ಎಲ್ಲ ಕಂಪ್ನಿಲೂ ಅಂಥವರೇ ಬೆಳೀತಾ ಇದ್ದಾರೆ ಹೊರತು ಬೇರೆಯವರು ಹಾರ್ಡ್ ವರ್ಕ್ ಮಾಡಿ ಎಫರ್ಟ್ಸ್ ಹಾಕಿ, ಜೆನ್ಯೂನ್ ಎಫರ್ಟ್ಸ್ ಹಾಕಿ ನಂಬ್ಕೊಂಡ್ರವ್ರು ಮಾತ್ರ ಬೆಳೀತಾ ಇದ್ದಾರೆ. ಅವರಷ್ಟು ಫಾಸ್ಟ್ ಬೆಳೀತಾ ಇಲ್ಲ. ಅದು ನಿಜಾನೇ. ಅದು ಯಾಕೆ ಅಂತ ನನಗೂ ಗೊತ್ತಾಗ್ತಿಲ್ಲ. ಅದು ತುಂಬ ಈಸಿ ಅದು. ಬಟ್ ಅದು ಶಾಶ್ವತನಾ ಅದು ಇಲ್ವಾ? ಶಾಶ್ವತ ಅಂದರೆ ಆ ವ್ಯಕ್ತಿ ಆ ಟಾಪ್ ಪೊಸಿಷನಲ್ಲಿ ಇದ್ದಾನಲ್ಲ, ಆತ ರಜೋಗುಣ ಪ್ರಧಾನವಾಗಿರುವಂಥ ವ್ಯಕ್ತಿ ಆದರೆ ಅವನಿಗೆ ಆ ಚಮಚಾಗಿರಿನೇ ಇಷ್ಟ ಆಗುತ್ತೆ. ಅವ್ನಿಗೆ ಯಾರು ಇಲ್ಲ ಅಂದರೂ 4-5 ಜನ ಚಮಚಾಗಿರಿಯನ್ನು ಇಟ್ಕೊಂಡು ಅವನು ಹೊಗಳಿಸ್ಕೊತಾ ಇರ್ತಾನೆ. ಅವನಿಗೆ ಅಂಥದ್ದು ಇಷ್ಟ. ಆದರೆ ಅವನು ಸತ್ವಗುಣ ಪ್ರಧಾನ ಆದರೆ ಅವನು ಇದು ಪ್ರಿಯವಾಕ್ಯನ ಹಿತವಾಕ್ಯನ ಯಾರು ಉಬ್ಬಿಸಿದ್ರು ಕೂಡ ಅವನು ಉಬ್ಬೋದಿಲ್ಲ. ಯಾಕಂದರೆ ಈಗ ಮಂತರೇನು ಕೈಕೇಯಿಗೆ ಹೇಳ್ತಾಳೆ, ರಾಮ ಪಟ್ಟಾಭಿಷೇಕ ಆದರೆ ನಿನ್ನ ಮಗನಿಗೇನು ಬರುತ್ತೆ, ನೀನು ಸುಖವಾಗಿರಬೇಕು, ನಾನು ನಿನ್ನ ಸಲುವಾಗಿ
ನಿನ್ನ ಒಳ್ಳೆಯದಕ್ಕೆ ಹೇಳ್ತಾ ಇದ್ದೀನಿ ಅಂತ. ಅದು ಕೇಳೋದಕ್ಕೆ ಹೌದಲ್ಲ ಪಾಪ ಈಗ ನನ್ನ ಸಲುವಾಗಿ ಹೇಳ್ತಾ ಇದ್ದಾಳೆ, ನನ್ನ ಫೇವರಿಗೆ ಮಾತಾಡ್ತಾ ಇದ್ದಾಳೆ ಅಂತ ಅನಿಸುತ್ತೆ ಪ್ರಿಯ ವಾಕ್ಯಗಳು. ಬಟ್ ಅದು ಹಿತ ಅಲ್ಲ. ಅದರಿಂದ ವಿಧವೆನೇ ಆಗ್ಬಿಟ್ಲು ಕೈಕೆ. ನಿಂದೆಗೆ ಗುರಿ ಆದ್ಲು. ಸ್ವಂತ ಮಗ ಬರ್ತಾ ಕತ್ತಿ ತಗೊಂಡು ಸಾಯಿಸಕ್ಕೆ ಹೋದ. ಅಷ್ಟೊಂದೆಲ್ಲ ಎಲ್ಲರ ಕೈಲಿ ನಿಷ್ಠೂರ ಆಗ್ಬಿಟ್ಲು. ಅದೇ ಸ್ವಾಮಿ, ಅವಾಗ ಅನ್ಸುತ್ತೆ ನಮಗೆ, ನಮಗಿಂತ ಕೇಪಬಿಲಿಟಿ ಕಾಂಪಿಟೆನ್ಸಿ ಕಮ್ಮಿ ಇರೋರು ಅವ್ರು ಬೆಳೀತಾ ಇದ್ದಾರೆ, ನಾವು ಅವ್ರಿಗಿಂತ ಎರಡಷ್ಟು ಕೇಪಬಿಲಿಟಿ ಕಾಂಪಿಟೆನ್ಸಿ ಇರೋರು ನಾವು ಅಲ್ಲೇ ಇದೀವಲ್ಲ, ಅವ್ರು ಬೆಳ್ಕೊಂತ ಹೋಗ್ತಾ ಇದ್ದಾರೆ, ನಾವು ಹಂಗೆ ಆಗ್ಬೇಕಾ ಅಂತ ಮೈಂಡಿಗೆ ಬಂದ್ಬಿಡುತ್ತೆ. ಬೇಕಾಗಿಲ್ಲ. ನಾವು ಆ ಥರ ರಾಂಗು ಇನ್ಸ್ಪಿರೇಷನ್ ತಗೋಬೇಕಾದ ಅವಶ್ಯಕತೆನೇ ಇಲ್ಲ. ಯಾವತ್ತಿದ್ರೂ ಕೂಡ ಧರ್ಮನೇ ಗೆಲ್ಲುತ್ತೆ. ಸ್ವಾಭಿಮಾನವನ್ನು ಕಳ್ಕೋಬಾರ್ದು ನಾವು. ಅದೇನೋ ಲೌಕಿಕವಾಗಿ ಟೆಂಪ್ರವರಿಯಾಗಿ ಏನೋ ಸಕ್ಸಸ್ ಕೊಡ್ಬೋದು, ಆ ಲೈಫೇ ಮತ್ತೆ ಸ್ಪಾಯ್ಲ್ ಆಗ್ಬಿಡುತ್ತೆ. ನೋಡಿಯಪ್ಪ, ನಾವು ಶಾಸ್ತ್ರ ನಾಸ್ತಿಕ ಜೀವನದಲ್ಲಿ ನಾನು ಇದ್ದಲ್ಲ, ಈಗ ಶಾಸ್ತ್ರ ಎಲ್ಲ ಸಂಪೂರ್ಣ ಓದಿದ್ರೆ ಯಾರು ಈ ಥರ ಎಫರ್ಟ್ ಮಾಡ್ದಿರಾ ಅನ್ನೆಸೆಸರಿಗೆ ಎಕ್ಸ್ಟ್ರಾ ಬೆನಿಫಿಟ್ಸ್ ತಗೊತಾ ಇದ್ದಾರಲ್ಲ, ಮತ್ತೆ ಅವ್ರ ಮನೆಯಲ್ಲಿ ಹಸುಗಳಾಗಿ ಏನಾಗಲಿ ಮತ್ತೆ ಋಣ ತೀರ್ಸ್ಕೊಳಕ್ಕೆ ವಾಪಸ್ ಬರಲೇಬೇಕು. ಯಾರು ಎಷ್ಟು ಹಾರ್ಡ್ ವರ್ಕ್ ಮಾಡಿರ್ತಾರೋ ಆ ಫಲ ಅಷ್ಟೇ ಅವ್ರಿಗೆ ಸಿಗುತ್ತೆ. ಸುಮ್ಮನೆ ಅತಿ ಬುದ್ಧಿವಂತಿಕೆಯಿಂದ ನಾವು ಅವ್ರನ್ನ ಯಾಮಾರಿಸಿ ನಾವು ತುಂಬ ಬೆಳೆದು ಬಿಟ್ಟಿದ್ದೀವಿ ಅಂತ ಅನ್ಕೊಂತಾರೆ ಹೊರತು ಕರ್ಮ. ಒಂದು ವಾರದ ಮುಂಚೆ ನನ್ನ ಕಲೀಗ್ ಹೇಳ್ತಾ ಇದ್ದ, ಅವನಿಗೆ ಭಾಳ ಬೇಜಾರಾಗ್ಬಿಟ್ಟು ಡಿಸ್ಟರ್ಬ್ ಆಗಿದ್ದ. ಏನಾಯ್ತಂದ್ರೆ ಎಕ್ಸ್ಪ್ಲೈನ್ ಮಾಡ್ದ, ಅವನಿಗೆ ಅಪ್ರೈಸಲ್ ಆಗಿ ಆಲ್ಮೋಸ್ಟ್ 10ಗೆ 9 ಬಂದಿದೆ, ಇನ್ನೊಬ್ಬನಿಗೆ 6 ಬಂದಿದೆ. 6 ಬಂದಿರೋನ್ನ ಪ್ರಮೋಷನ್ ಕೊಟ್ಟು 2 ಸ್ಯಾಲ್ರಿ ಕೊಟ್ಟು ಮಾಡಿದ್ದಾರೆ. ಇವನಿಗಂತೂ ಸುಮ್ಮನೆ ಚೆನ್ನಾಗಿ ಮಾಡೋದಕ್ಕೆ ಒಂದು 3% 5% ಕೊಟ್ಟು ನಾರ್ಮಲ್ ಆಗಿ ಮಾಡಿದ್ದಾರೆ. ಮೀಟಿಂಗ್ಗಳೆಲ್ಲ ಇವನ್ನೇ ಹೊಗಳ್ತಾ ಇದ್ದ, ನಮ್ಮ ಫ್ರೆಂಡ್ನೇ ಹೊಗಳ್ತಾ ಇದ್ದ. ಆವಾಗ ಹೊಗಳೋದ್ಯಾಕೆ, 9 ಕೊಡೋದಕ್ಕೆ, ಇದೆಲ್ಲ ಯಾಕೆ ಮಾಡೋದು? ಅವನಿಗೆ ಮಾತ್ರ ಪ್ರಮೋಷನ್ ಮಾಡಿಬಿಟ್ಟಿದ್ದಾರೆ. ಅದು ಎಷ್ಟೊಂದು ಕೇಸಸ್ ಹಾಳು ಮಾಡಿದ್ದಾನೆ ಬಿಸ್ನೆಸ್, ಆದ್ರೇನೋ ಅವನು ಇಂಪಾರ್ಟೆಂಟ್ ಆದ. ಇದು ಇವೆಲ್ಲ ಪಾಲಿಟಿಕ್ಸ್ ನಡೀತಾ ಇರುತ್ತೆ. ಬಹಳ ವಿಪರೀತ ಆಗ್ಬಿಟ್ಟಿದೆ ಎಲ್ಲ. ಕ್ಯಾಂಪಸ್ ಸೆಲೆಕ್ಷನಲ್ಲೇ ಸೆಲೆಕ್ಟ್ ಮಾಡೋದಕ್ಕೆ ಒಂದು ಕಂಪನಿ ಬಂದಿತ್ತು. ನಮ್ಮ ಫ್ರೆಂಡ್ ಒಬ್ಬ ಆತನಿಗೆ ನಿಜವಾಗ್ಲೂ ಚಾಯ್ ಕುಡಿಯೋ ಹ್ಯಾಬಿಟ್ ಇರಲಿಲ್ಲ. ಆ ಇಂಟರ್ವ್ಯೂ ಈವ್ನಿಂಗ್ ಸಮಯದಲ್ಲಿ ಕರೆಕ್ಟ್ ಸಮಯ ಅವನ ಇಂಟರ್ವ್ಯೂ ಇದ್ದಾಗಲೇ ಚಾಯ್ ಬಂದಿದೆ. ಆ ಚಾಯ್ ತಗೋ ಅಂತ ಅವನು ಇಂಟರ್ವ್ಯೂ ಮಾಡೋನು ಕೇಳಿದ್ದಾನೆ. ಕುಡಿಯಲ್ಲ ಅಂತ ಹೇಳಿದ್ರೆ, ನೋ ಸರ್, ಐ ಡೋಂಟ್ ಹ್ಯಾವ್ ದಟ್ ಹ್ಯಾಬಿಟ್ ಅಂದಿದ್ದಾನೆ. ಪಾಪ ಅವ್ನು ನಿಜವಾಗ್ಲೂ ಚಾಯ್ ಕುಡಿತಾ ಇರಲಿಲ್ಲ. ಅಷ್ಟು ಅಂದಿದ್ದಾನೆ ಅಂದ್ಬಿಟ್ಟಿದ್ದನ್ನ ಅವನು ಎಲ್ಲದರಲ್ಲೂ ಟಾಪರ್ ಇದ್ದ. ಅವನು ಅಗ್ರಿಗೇಟ್ ಎಷ್ಟು 87 ಏನೋ ಇತ್ತು ಎಲ್ಲ. ಅವನನ್ನು ಸೆಲೆಕ್ಟ್ ಮಾಡಲಿಲ್ಲ. ಅವನಿಗಿಂತ 71-72% ಅಗ್ರಿಗೇಟ್ ಇರೋರನ್ನೆಲ್ಲ ಸೆಲೆಕ್ಟ್ ಮಾಡಿಬಿಟ್ಟಿದ್ದಾನೆ. ಅಂಥ ಈಗೋಯಿಸ್ಟಿಕ್ ಆಗಿರ್ತಾರೆ. ಅದು ಬೇಕಾಗಿಲ್ಲ. ನಾವು ಅಷ್ಟೊಂದು ಚಮಚಾಗಿರಿ ಮಾಡಬೇಕಾಗಿಲ್ಲ. ನಮ್ಮ ಹಾರ್ಡ್ ವರ್ಕಿಂದ ನಾವು ಹೋಗ್ತಾ ಇರಬೇಕು. ಇನ್ನೂ ಈಗ ಭರ್ತೃಹರಿ ಷಟ್ಕದಲ್ಲಿ ನೀನು ಪರಾಧೀನತೆಯನ್ನು ಹೊಂದಲೇಬೇಡ ಅಂತ. ತುಂಬ ಬ್ಯಾಡ್ ಹ್ಯಾಬಿಟ್ ಅದು. ಮತ್ತು ಮನಸ್ಸೇ ಪರಾಧೀನತೆ ಸ್ಥಿತಿಯಲ್ಲೇ ಅದು ಅಡಿಕ್ಟ್ ಆಗಿಬಿಟ್ರೆ ಮತ್ತೆ ಅಂಥದ್ದೇ ಜೀವನ ನಡೆಸ್ಕೊತ ಹೋಗ್ತಾ ಇರ್ತೀವಿ. ಅಂಥವ್ರ ಹತ್ರ ಸರೆಂಡರ್ ಆಗಲೇಬಾರದು. ನಮ್ಮ ಹಾರ್ಡ್ ವರ್ಕ್ ಏನಿದೆ ಅದನ್ನು ನಂಬ್ಕೊಂಡು ಹೋಗ್ಬೇಕಷ್ಟೇ ಹೊರತು ಅದು ರಾಂಗು. ಅದು ನೀವು ಅಂದಂಗೆ ಅದು ನಡೀತಾ ಇರುತ್ತೆ. ಮೈಕ್ರೋ ಮ್ಯಾನೇಜಿಂಗು, ಸುಮ್ಮನೆ ಟಾಪ್ ಪೊಸಿಷನ್ಲಿ ಇದ್ಬಿಟ್ಟಿರ್ತಾರಷ್ಟೇ. ಅವ್ರು ಬೈಸ್ಕೋಬೇಕು, ತಪ್ಪಿಲ್ಲ ಅಂದರೂ ಕೂಡ ಅವರು ಏನಂದು ಫುಲ್ ಅಯ್ಯೋ ಹೆದರಿಕೆಯಿಂದ ಜೀವನ ನಡೆಸಬೇಕಾಗುತ್ತೆ ಅಲ್ಲೆಲ್ಲ. ಭಯ ಮತ್ತು ಈ ಮನಸ್ಸು ಚೇಂಜಿಂದಾನೇ ಎಂಟೈರ್ ಕರಿಯರೇ ಹಾಳು ಮಾಡಿಬಿಡುತ್ತೆ. ಹೌದು. ಈಗ ಅದೇ ಸಾಫ್ಟ್ವೇರ್ ಜಾಬ್ಸ್ ಎಲ್ಲ ಮಾಡ್ತಿರ್ತಾರಲ್ಲ, ಅಂತಿರ್ತಾರೆ ಸ್ವಾಮೀಜಿ ಡೈಲಿ ಎಕ್ಸಾಮ್ಗಿರೋ ಟೆನ್ಷನ್ ಇರುತ್ತೆ ಅಂತ. ಮನೆಗೆ ಬಂದರೆ ಮರ್ತು ಬಿಡ್ಬೇಕು. ಅದು ಯಾವ ಪರಿಸ್ಥಿತಿ ಬರುತ್ತೆ ಮರೆಯೋಕೆ ಆಗಲ್ಲ. ಇಲ್ಲೂ ಕೂಡ ಮತ್ತೆ ಅದು ಇನ್ನೊಂದು ಯಾವ ಥರ ಆಗುತ್ತೆ ಅಂದರೆ, ಮುಂದೆ 5 ವರ್ಷ ಆದ್ಮೇಲೆ ಪ್ಲಾನಿಂಗ್ ಈಗಲೇ ಶುರು ಮಾಡ್ಕೋಬೇಕು. 5 ವರ್ಷ ಆದ್ಮೇಲೆ ಹೆಂಗಿರತ್ತೋ ಆ ಥರ ಆಗ್ಬಿಡತ್ತೇನೋ, ಈ ಥರ ಮದುವೆ ಆದಾಗಿಂದ ಜಾಬ್ ಹೋಗ್ಬೇಕು ಅಂತ ಮೊದಲು ಅಷ್ಟು ಟ್ರೈ ಮಾಡಿದೆ. ಒಂದ್ಸತಿನೂ ಸಿಕ್ಲಿಲ್ಲ. ಇದು ಅಚಾನಕ್ ಸಿಕ್ತು. ನಾನು ಹೇಳೋದು ಒಂದೇ ಸಲ, ಮುಂದಕ್ಕೆ ಯಾವ್ದು ಹೆಂಗಾಗುತ್ತೋ ಗೊತ್ತಿಲ್ಲ. ನಾನು ಅದೇ ಹೇಳ್ತಾ ಇರೋದಲ್ಲ, ಪ್ಲಾನಿಂಗ್ ಇರಬೇಕಲ್ಲ ಸ್ವಾಮಿ. ಪ್ಲಾನಿಂಗ್ ಅದು ಇದೆ. ಇದರಲ್ಲಿ ಕೂಡ ಅಷ್ಟೇ ವಿದ್ಯಾರಣ್ಯ ಸ್ವಾಮೀಜಿಗಳು ಹೇಳಿದ್ದಾರೆ,
ಸ್ಟೇಟ್ಸ್ಮೆನ್ ಬ್ರೈನ್ ಅಂದರೆ ನಮ್ಮ ಲೈಫ್ ಸ್ಪ್ಯಾನು ಜಾತಕದಿಂದ ಏನೋ ಒಂದು ಎಷ್ಟು 70 ಇಯರ್ಸು 80 ಇಯರ್ಸು ಅಂತ ಇರುತ್ತೆ. ಅದಕ್ಕೆ ಪ್ಲಸ್ಸು ಮೈನಸ್ಸೆಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆವಾಗ ಹೋಗುತ್ತೆ ನಮ್ಮದು. ಆ ಲೈಫ್ ಸ್ಪ್ಯಾನ್ ಇರೋ ತನಕ ಪಾಸಿಬಿಲಿಟಿ ಒಂದು ರೂಟ್ ಮ್ಯಾಪ್ ಇರಬೇಕಂತಿರುತ್ತೆ ಶಾಸ್ತ್ರ. ಯಾವ ಸಮಯ ಯಾವ ಏಜಲ್ಲಿ ಪ್ರಥಮೇನಾರ್ಜಿತಂ ವಿದ್ಯಾ, ದ್ವಿತೀಯನಾರ್ಜಿತಂ ಧನಂ, ತೃತೀಯನಾರ್ಜಿತಂ ಪುಣ್ಯಂ, ಚತುರ್ಥೆ ಕಿಂ ಕರಿಷ್ಯತಿ. ನಮ್ಮ ಲೈಫ್ ಸ್ಪ್ಯಾನನ್ನು 4 ಪಾರ್ಟ್ಸ್ ಡಿವೈಡ್ ಮಾಡ್ಕೋಬೇಕಾಗುತ್ತೆ ಶಾಸ್ತ್ರ. 80 ಇಯರ್ಸ್ ಲೈಫ್ ಸ್ಪ್ಯಾನ್ ಇದೆ, 20 ಡಿವೈಡ್ ಮಾಡ್ಕೋಬೇಕು. ಫಸ್ಟ್ 20 ಇಯರ್ಸು ನಾವು ವಿದ್ಯೆ, ಯಾವುದೋ ಒಂದು ಕಾರ್ಪೆಂಟ್ರಿನೋ ಮೇಸನ್ ವರ್ಕು ಯಾವುದೋ ಆಗಲಿ, ಯಾವುದೋ ಒಂದು ವಿದ್ಯೆನ ನಮ್ಮ ಗೊತ್ತಾಗುತ್ತೆ. ಪೂರ್ವಜನ್ಮದಲ್ಲಿ ನಾವು ಏನೋ ಒಂದು ಟ್ಯಾಲೆಂಟಿಂದ ಇರ್ತೀವಿ, ಏನೋ ಅಂದ್ಕೊಂಡಿರ್ತೀವಿ, ವಿಜುವಲೈಸ್ ಮಾಡಿರ್ತೀವಿ, ಅದೇ ಈ ಜನ್ಮದಲ್ಲಿ ನಾವು ಆಗಿರ್ತೀವಿ. ಪ್ರತಿಯೊಬ್ಬನು ಯಾವುದೋ ಒಂದು ಟ್ಯಾಲೆಂಟಿಂದ ಹುಟ್ಟೇ ಇರ್ತಾನೆ. ಆ ಟ್ಯಾಲೆಂಟು ಪ್ರಪಂಚದಲ್ಲಿ ಅವಶ್ಯಕತೆ ಇರುತ್ತೆ. ಈಗ ಟೀಚರ್ಸ್ ಪೋಸ್ಟ್ಗಳು ಗೌರ್ಮೆಂಟಲ್ಲಿ ಎಷ್ಟು ಜಾಬ್ಸ್ ಪೋಸ್ಟ್ ಖಾಲಿ ಆದರೆ ಅಷ್ಟು ಪೋಸ್ಟೇ ಅವರು ಹೊಸ ಜಾಬ್ ಹೆಂಗೆ ಕೊಡ್ತಾರೋ, ಈ ಸೃಷ್ಟಿ ಮಾಡುವಾಗ 4 ಪ್ರಕಾರದಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಈ ಥರ 4 ಪ್ರಕಾರದ ವ್ಯಕ್ತಿಗಳನ್ನು ಅದು ಕೋಟ ಫುಲ್ ಮಾಡಿಬಿಟ್ಟು ಭೂಲೋಕಕ್ಕೆ ಬಿಟ್ಟಿರ್ತಾನೆ. ಯಾವ್ಯಾವ ಪೋಸ್ಟ್ ಖಾಲಿ ಆಗ್ತಾ ಇರುತ್ತೋ, ಈಗ ಪ್ಯೂನ್ ಪೋಸ್ಟ್ಗಳು ಎಷ್ಟು ಖಾಲಿ ಆಗಿರ್ತಾವೋ, ಮತ್ತು ಆ ಶೂದ್ರ ಕ್ಯಾಟೆ ಗುಣಕರ್ಮಗಳು ವಿಭಾಗ ಮಾಡಿಬಿಟ್ಟು ಅಂಥವ್ರಿಗೆ ಅಲ್ಲಿ ಭೂಲೋಕಕ್ಕೆ ಕಳಿಸ್ತಾ ಇರ್ತಾನೆ. ಪ್ರತಿಯೊಬ್ಬನ ಹತ್ರ ಕೂಡ ಯಾವುದೋ ಒಂದು ಟ್ಯಾಲೆಂಟಿಂದ ಬಂದೇ ಇರ್ತಾನೆ ಅವನು. ಅದು ನಾವು ಅಟ್ ದಿ ಏಜ್ ಆಫ್ 14 ಒಳಗಡೆ ಯೌವನ ಸ್ಥಿತಿ ಸ್ಟಾರ್ಟ್ ಆದಾಗಲೇ ನಾವು ತಿಳ್ಕೊಬೇಕು, ವೇರ್ ಐ ಆಮ್ ಬೆಸ್ಟ್, ಯಾವುದ್ರಲ್ಲಿ ನಾನು ಬೆಸ್ಟ್ ಪರ್ಫಾರ್ಮ್ ಮಾಡ್ತಾಯಿದ್ದೀನಿ, ನನ್ನ ಟ್ಯಾಲೆಂಟ್ ಎಲ್ಲಿದೆ, ನನ್ನ ಹತ್ರ ಇರೋ ಟ್ಯಾಲೆಂಟಿಂದ ಹೊರಗಡೆ ನಾನು ಧನ ಸಂಪಾದನೆ ಮಾಡ್ಬೋದಾ, ಇಲ್ಲ ಕೇವಲ ಇದೊಂದು ಜಸ್ಟ್ ಎಂಟರ್ಟೈನ್ಮೆಂಟ್ ಆಗಿ ಹೋಗ್ಬಿಡುತ್ತೆ ನನ್ನದು ಟ್ಯಾಲೆಂಟು. ಇಲ್ಲ, ಯಾವುದೋ ಒಂದು ಟ್ಯಾಲೆಂಟು ದುಡ್ಡು ಸಂಪಾದನೆ ಮಾಡೋವಂಥದ್ದು ಒಂದು ವಿದ್ಯೆ ಫಸ್ಟ್ ಸ್ಟೇಜಲ್ಲಿ ಕಲ್ತು ಬಿಡಬೇಕಂತ ಹೇಳುತ್ತೆ. ಮತ್ತು ಸೆಕೆಂಡ್ ಸ್ಟೇಜಲ್ಲಿ ದುಡ್ಡು ಸಂಪಾದನೆ ಮಾಡ್ಕೋಬೇಕು. ಅಷ್ಟೊತ್ತಿಗೆ ಮದುವೆ ಆಗಿರುತ್ತೆ, ದುಡ್ಡು ಸಂಪಾದನೆ ಮಾಡ್ಕೋಬೇಕಂತ ಹೇಳುತ್ತೆ. ಆ ದುಡ್ಡು ಸಂಪಾದನೆ ಮಾಡ್ಕೊಳ್ಳೋ ಸ್ಟೇಜಲ್ಲಿ ನಮ್ಮ ಮಕ್ಕಳ ಕೆರಿಯರ್ ಅಷ್ಟೆಲ್ಲ ಮುಗಿಸ್ಕೋಬೇಕು. ಈಗೆಲ್ಲ ಲೇಟ್ ಮ್ಯಾರೇಜಸ್ ಆಗ್ತಾಯಿದ್ದು, ತುಂಬ ಲೆಂತಿಯಾಗಿ ತೊಗೊಂಡು ಹೋಗ್ತಾಯಿದೆ. ಮುಂಚೆ ಹಂಗೆಲ್ಲ ಇರಲಿಲ್ಲ, ಬೇಗನೆ ಎಲ್ಲ ಮಕ್ಕಳು ಕೂಡ ಪೇರೆಂಟ್ಸ್ 40 ಇಯರ್ಸ್ ಬರೋ ಅಷ್ಟರಲ್ಲಿ ಅವರು ಮಕ್ಕಳ ರೆಸ್ಪಾನ್ಸಿಬಿಲಿಟಿ ಕೂಡ ಮದುವೆ ಕೂಡ ಮಾಡಿಬಿಟ್ಟು ಫ್ರೀ ಆಗಿಬಿಡ್ತಾ ಇದೆ. ಈಗ 60 ಇಯರ್ಸ್ ಆದರೂ ಕೂಡ ಇನ್ನೂ ಮಗ ಇನ್ನೂ ಯಾವುದೋ ಕಾಲೇಜಲ್ಲಿ ಓದ್ತಾ ಇರ್ತಾನೆ. ಆ ಏಜಲ್ಲೂ ಕೂಡ ಇನ್ನೂ ಅದು ಸೆಟ್ಲ್ ಆಗಿರೋದು ಮಕ್ಕಳು. ಮತ್ತು ಥರ್ಡ್ ಸ್ಟೇಜಲ್ಲಿ ಪುಣ್ಯಕರ್ಮಗಳು ಮಾಡ್ಕೋಬೇಕನ್ನುತ್ತೆ. ಈ ಫಸ್ಟ್ ಸ್ಟೇಜಲ್ಲಿ ನೀನು 2 ಸರಿಯಾಗಿ ಮಾಡ್ಕೊಂಡಿದ್ರೆ, ಕೆಪಾಸಿಟಿ ಇದ್ದರೆ ದಾನ ಧರ್ಮಗಳು ಮಾಡಿಕೊಂಡು, ಇಲ್ಲ ಶರೀರದಲ್ಲಿ ಶಕ್ತಿ ಇದ್ದರೆ ಸೇವಾ ಆದಿ ಯಾವುದೋ ಒಂದು ರೀತಿಯಲ್ಲಿ ಪುಣ್ಯನ ಸಂಪಾದನೆ, ಜಪ ತಪ ಇವುಗಳಿಂದ ಕೂಡ ಪುಣ್ಯ ಬರ್ತಿರ್ತವೆ. ಪಾರಾಯಣ ಎಷ್ಟೊಂದು ಆಳಂಬನೆ ಇರುತ್ತೆ, ಪೂಜೆ ಎಲ್ಲ ನೀವು ಚೆನ್ನಾಗಿ ಮಾಡ್ತೀರಂತ ಕೇಳ್ತಾ ಇರ್ತೀನಿ ತುಂಬ ನಿಷ್ಠೆಯಿಂದ. ಆ ಪೂಜೆ ಇವೆಲ್ಲ ಕೂಡ ಪುಣ್ಯವರ್ಧಕಗಳಿರ್ತವೆ. ಆ ಥರ ಪುಣ್ಯ ಕಾರ್ಯಗಳು ಮಾಡ್ಕೊತಾ ಇರಬೇಕಂತ. ಇವು 3 ಸರಿಯಾಗಿ ಮಾಡಲಿಲ್ಲ ಅಂದರೆ ಚತುರ್ಥೆ ಕಿಂ ಕರಿಷ್ಯತಿ, 4th ಸ್ಟೇಜ್ ವಿಲ್ ಬಿ ಹಾರಿಬಲ್. ಇವು 3 ಸ್ಟೆಪ್ಪು ಕರೆಕ್ಟಾಗಿ ನಡ್ಕೊಂಬಂದಿದೆಯಾ, 4th ಸ್ಟೇಜಲ್ಲಿ ನೀನು ಶ್ರವಣ ಮನನ ಧ್ಯಾಸನಕ್ಕೆ ನಿನಗೆ ಅನುಕೂಲವಾದ ಪ್ಲ್ಯಾಟ್ಫಾರ್ಮ್ ಸಿಗುತ್ತೆ. ಇಲ್ಲ ಅಂದರೆ ಫುಲ್ಲು ಈ ಚಿಂತನೆಯಲ್ಲಿ ಬ್ರೂಡಿಂಗ್ ಅಬೌಟ್ ಪಾಸ್ಟ್, ವರಿಯಿಂಗ್ ಅಬೌಟ್ ಫ್ಯೂಚರ್. ಪ್ಲ್ಯಾನಿಂಗ್ ಮಾಡ್ಬೋದು ಫ್ಯೂಚರ್ಗೆ, ಬಟ್ ವರಿ ಆಗಬಾರ್ದು ಅಂತ. ಪ್ಲ್ಯಾನ್ ಇಟ್ಕೋಬೇಕು, ಒಂದು ರೂಟ್ ಮ್ಯಾಪ್ ಇರಬೇಕು. ಬಟ್ ಪ್ರಾರಂಭದಲ್ಲಿ ಇನ್ನೊಬ್ಬರು ಶಾಸ್ತ್ರ ಗೊತ್ತಿಲ್ಲದಿರೋವರೇ ಕೆರಿಯರ್ ಬಗ್ಗೆ ತುಂಬ ಹೆದರ್ಕೊತಾರೆ. ಶಾಸ್ತ್ರ ಎಷ್ಟು ಪ್ರಾಮಾಣಿಕವಾಗಿ ಹೇಳುತ್ತಂದರೆ, ನಿನಗೆ 84 ಇಯರ್ಸ್ ಲೈಫ್ ಸ್ಪ್ಯಾನ್ ಇದ್ದರೆ 84 ಇಯರ್ಸ್ ನೀನು ಕೈ ಕಾಲು ಆಡಿಸ್ತಾರೆ ಸುಮ್ಮನೆ ಕೂತಿರು. ಅಲ್ಲಿ ತನಕ ನಿನಗೆ ಫುಡ್ ಬರಬೇಕು ನೀನು ಕೂತಿರೋ ಜಾಗದಲ್ಲಿ. ಮುಂಚೆನೇ ಈಗ ಈ ಜನ್ಮದಲ್ಲಿ ನಾವು ಏನು ಸಿಗ್ತಾ ಇದೆಯೋ, ನಾವೀಗ ನಿಮಿತ್ತ ಮಾತ್ರವಾಗಿ ಜಾಬ್ ಮಾಡ್ತಾ ಇರೋದು. ಮುಂಚೆನೇ ಡಿಸೈಡ್ ಆಗಿಬಿಟ್ಟಿದೆ. ಆ ಲೈಫ್ ಸ್ಪ್ಯಾನ್ ಇರೋ ತನಕ ಈ ಶರೀರ ಮೇಂಟೆನೆನ್ಸ್ ಸಲುವಾಗಿ, ಪ್ರಾಣ ಧಾರಣೆ ಸಲುವಾಗಿ ಅಷ್ಟು ಫುಡ್ಡು ಕೂಡ ಪ್ರಪಂಚದಲ್ಲಿ ರೆಡಿ ಆಗಿಬಿಟ್ಟಿರುತ್ತೆ. ಮತ್ತು ಜೀವನ್ಮುಕ್ತ ಪುರುಷರು ಅವರೆಲ್ಲ ಭಿಕ್ಷಾಟನೆಯಿಂದ ಶರೀರ ತಾದಾತ್ಮ್ಯ ತೆಗೆದ ಮೇಲೆ ಕೂಡ ಅವ್ರ ಶರೀರ ಯಾತ್ರೆ ಎಲ್ಲ ಹೆಂಗೆ ನಡೀತಾ ಇದೆ. ಏನು ಯಾವ ಜಾಬು ಮಾಡೋದಿಲ್ಲ ಜೀವನ್ಮುಕ್ತ ಪುರುಷರು, ಆದರೂ ಕೂಡ ಅವ್ರ ಶರೀರ ಯಾತ್ರೆ ನಡೀತಾ ಇರ್ತೇ ಇಲ್ಲ. ಅದು ಪೂರ್ವ ಜನ್ಮದಲ್ಲಿ ಮಾಡಿರೋ ಪುಣ್ಯ ಪಾಪ ಕರ್ಮನೇ ಅದನ್ನು ಮೇಂಟೈನ್ ಮಾಡ್ತಾ ಇರುತ್ತೆ. ನಮಗೆ ಅದರ ಮೇಲೆ ವಿಶ್ವಾಸ ಇಲ್ಲ. ಇನ್ನು ಭಗವಂತನ ಸಾಧನೆ ಮಾಡೋರಿಗಂತೂ ಪರಮಾತ್ಮ ಯೋಗಕ್ಷೇಮಂ ವಹಾಮ್ಯಹಂ, ಆ ಕಾಂಟ್ರಾಕ್ಟ್ ನನಗೆ ಕೊಟ್ಬಿಟ್ರಪ್ಪ. ಎಲ್ಲವನ್ನು ಬಿಟ್ಟು ನೀವು ನಿಜವಾಗ್ಲೂ ನನ್ನನ್ನೇ ಹೊಂದಬೇಕು, ಅಲ್ಟಿಮೇಟ್ ಹ್ಯಾಪಿನೆಸ್ಸನ್ನು ಮೋಕ್ಷನ ಹೊಂದಬೇಕಂತ ಪ್ರಯತ್ನ ಮಾಡೋರಿಗೆ ಎಲ್ಲವೂ ನಾನೇ ನೋಡ್ಕೊತೀನಿ.
ತುಂಬ ಚೆನ್ನಾಗಿ ನೋಡ್ಕೊತಾನೆ ಪರಮಾತ್ಮ. ಕಾಡಲ್ಲಿ ಹೋದ್ರೂ ಕೂಡ ಬಿಡೋದಿಲ್ಲ, ಅಲ್ಲಿ ಕೂಡ ಊಟ ತೊಗೊಂಬಂದು ಕೊಡಿಸ್ತಾನೆ ಯಾವುದೋ ಒಂದು ರೀತಿಯಲ್ಲಿ. ನನ್ನದು ಓನೇ ಅನುಭವ ಇದು. ವಿವೇಕಾನಂದನು ಕೂಡ ಒಂದು ಸತಿ ಏನಿದು ಭಗವದ್ಗೀತೆಯಲ್ಲಿ ಇಷ್ಟು ಸ್ಟ್ರಾಂಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ, ಹೆಂಗೆ ನೋಡ್ಕೊತಾನೆ. ಪ್ರಾಕ್ಟಿಕಲಾಗಿ ನೋಡ್ತಾ ಇದ್ರೆ ನಾವು ಪ್ರಯತ್ನ ಮಾಡ್ತಾಯಿದ್ರೇ ಏನೋ ಒಂದು ಹೊಟ್ಟೆಪಾಡಿಗೆ ಸಿಗ್ತಾ ಇದೆ, ತಾನಾಗಿ ಬಂದು ಏನು ಬೀಳ್ತಾ ಇಲ್ವಲ್ಲ, ಅದೆಂಗೆ ಮೇಂಟೈನ್ ಮಾಡ್ತಾನೆ ನೋಡೋಣ ಅಂದ್ಬಿಟ್ಟಿದ್ದು. ಇವಾಗ ನಾನು ಜನರು ಇಲ್ಲದೇ ಇರೋ ಪ್ರದೇಶಕ್ಕೆ ಹೋಗ್ತೀನಿ, ಅದು ಹೆಂಗೆ ನೋಡ್ಕೊತಾನೆ ಪರಮಾತ್ಮ. ಬೃಂದಾವನದಲ್ಲಿರ್ತಾನೆ, ಆ ಬೃಂದಾವನದಿಂದ ಕಾಡು ಕಡೆ ನಡ್ಕೊಂಡು ಹೋಗ್ತಾ ಇರ್ತಾನೆ. ಯಾಕಂದರೆ ಇವತ್ತು ನಾನು ಯಾರ ಹತ್ರನೂ ಊಟ ಬೇಡೋದೇ ಇಲ್ಲ, ಅದು ಹೆಂಗೆ ಪರಮಾತ್ಮ ಊಟ ಕೊಡ್ತಾನೆ ನೋಡೋಣ ಅಂದ್ಬಿಟ್ಟು. ಜನರ ಮಧ್ಯದಲ್ಲಿದ್ದರೆ ಸ್ಯಾಡ್ ಫೇಸ್ ನೋಡಿಬಿಟ್ಟು ದೀನವಾದ ಮುಖ ನೋಡಿ ಯಾರೊಬ್ಬರು ತಿನ್ನೋ ಅಂದ್ಬಿಡ್ತಾರೆ. ಅದಕ್ಕೆ ಜನರು ಇಲ್ಲದೇ ಇರೋ ಜಾಗಕ್ಕೆ ಹೋಗೋಣ ಅಂತ ಹೋಗ್ತಾ ಇರ್ತಾನೆ. ಆ ಕಾಡು ಕಡೆ ನಡ್ಕೊಂಡು ಹೋಗ್ತಾ ಇದ್ರೆಗೇನ ಅದು ಕಾಡು ಮಧ್ಯದಲ್ಲಿ ಒಂದು ದಾರಿ ಇರುತ್ತೆ. ಆ ಕಡೆಯಿಂದ ಯಾವುದೋ ಒಂದು ಊರಿಂದ ಬೃಂದಾವನಕ್ಕೆ ಬರೋ ದಾರಿ ಅದು. ಅಲ್ಲಿ ನೋಡಿದ್ರೆಗೇನ ಅಲ್ಲೊಬ್ಬ ಹುಡುಗ ಒಂದು ಏನೋ ಬ್ಯಾಗ್ ಥರ ತೊಗೊಂಡು ಬರ್ತಾಯಿದ್ದಾನೆ. ಇನ್ನು ವಿವೇಕಾನಂದ ಅಯ್ಯೋ ಯಾರು ಜನರಿಲ್ಲ ಅಂದರೆ ಯಾರೋ ಬರ್ತಾಯಿದ್ದಾನೆ, ಅವನು ಎದುರಾಗಿ ಮಾತಾಡಿದ್ರೆಗೇನ ಏನೋ ಒಂದು ಮಾತಾಡಿ ತಿನ್ನು ಅಂತಾನೆ ಅಂದ್ಬಿಟ್ಟು ಇನ್ನೂ ಕಾಡು ಒಳಗಡೆ ಓಡೋಗ್ತಾನೆ. ಆ ಹುಡುಗನೂ ಬಾಬಾಜಿ ಅಂದ್ಬಿಟ್ಟು ಓಡಿ ಬಂದುಬಿಟ್ಟಿದ್ದು. ಬಾಬಾಜಿ ಒಂದು ನಿಮಿಷ ನಿಂತ್ಕೊಳ್ಳಿ ಅಂತ. ಯಾಕಪ್ಪ ನೀನು ಯಾಕೆ ನನ್ನಿಂದ ಓಡಿ ಬರ್ತಾಯಿದೆ ಅಂದರೆ, ಇಲ್ಲ ಬಾಬಾಜಿ, ನಂದು ಇವತ್ತು ಹುಟ್ಟಿದಬ್ಬ ಇತ್ತು, ನಮ್ದು ಇಲ್ಲೇ ಈ ಕಾಡಾದಮೇಲೆ ನಮ್ಮದೇ ಊರು ಬರುತ್ತೆ, ಯಾರಾದರೂ ಒಬ್ಬ ಸಾಧುಗೆ ಇವತ್ತು ಊಟ ಹಿಂಗೆ ಅನ್ನದಾನ ಮಾಡಬೇಕಾದ ಸಂಕಲ್ಪ ಇತ್ತು, ಅದಕ್ಕೆ ಬೃಂದಾವನಕ್ಕೆ ನಡ್ಕೊಂಡು ಹೋಗ್ತಾಯಿದ್ದೆ, ಅರ್ಧ ದಾರಿಯಲ್ಲಿ ನೀವೇ ಕಾಣಿಸ್ರಿ, ಅದಕ್ಕೆ ನಿಮಗೆ ಕೊಡೋಣ ಅಂತ ತಗೊಂಬಂದಿರಿ ಅಂತ ಕೊಡ್ತಾರೆ. ಕಣ್ಣಲ್ಲಿ ನೀರು ಬಂದುಬಿಡುತ್ತಂತೆ ವಿವೇಕಾನಂದ. ಓ ಎಷ್ಟು ಸತ್ಯ ಇದು ಅಂದ್ಬಿಟ್ಟು. ಆ ಥರ ಪರಮಾತ್ಮ ಮಾತಂದರೆ ಮಾತು, ಪ್ರತಿಜ್ಞೆ ಅಂದರೆ ಪ್ರತಿಜ್ಞೆನೇ. ಅದು ನಮಗೆ ಪೂರ್ಣವಾಗಿ ನಂಬಿಕೆ ಇಲ್ಲ ಅಷ್ಟೇ. ಅದು ಪೂರ್ತಿಯಾಗಿ ನಂಬಿ ಹೋದರೆ ನಿಜವಾಗಲೂ ಒಂದು 2 ಇನ್ಸ್ಟೆಂಟ್ ನಂದೇ ಹೇಳ್ತೀನಿ. ಶ್ರೀಶೈಲದಲ್ಲಿ ಕದಲಿವನ ಅಂತಿರುತ್ತೆ, ಫುಲ್ಲು ವೈರಾಗ್ಯ ನೆತ್ತಿಗೇರಿಬಿಟ್ಟಿತ್ತು, ಎಂಟಿ ಹ್ಯಾಂಡ್ಸಲ್ಲಿ ಹೋಗ್ಬಿಟ್ಟಿದೆ. ಅಲ್ಲಿ ಕದಲಿವನ ದೊಡ್ಡ ಕೇವ್ ಇರುತ್ತೆ, ಒಂದು ಕೇವಲ್ಲಿ 500 ಮೆಂಬರ್ಸ್ ಇರ್ಬೋದು. ಆ ಕೇವ್ ಸೈಡಲ್ಲೇ ಒಂದು ಒಳಗಡೆಯಿಂದ ನೀರು ಬರ್ತಾಯಿರುತ್ತೆ, ಪ್ಯೂರ್ ಸ್ವೀಟ್ ವಾಟರು, ಕ್ರಿಸ್ಟಲ್ ಕ್ಲಿಯರು. ಯಾರೋ ಒಬ್ಬರು ಅಲ್ಲಿ ಸ್ವಲ್ಪ ಸಿಮೆಂಟಿಂದ ಸ್ವಲ್ಪ ಕಟ್ಟೆ ಥರ ಕಟ್ಟಿಬಿಟ್ಟಿದ್ರೆ ಟ್ಯಾಂಕ್ ಥರ ನೀರು ನಿಂತು ಮತ್ತೆ ಹೋಗ್ತಾ ಇರುತ್ತೆ. ಒಂದು ಬೋರ್ವೆಲ್ಲು ಒಂದು ಎರಡು ಬೋರ್ವೆಲ್ ನೀರು, ಒಂದು 4 ಇಂಚು ನೀರು ಹೋಗ್ತಾ ಇರುತ್ತೆ ಯಾವಾಗಲೂ. ಅಲ್ಲಿ ಸ್ನಾನ ಮಾಡಿಕೊಂಡು ಏನಾದರೂ ಮಾಡ್ಬೋದು. ಆವಾಗ ಪಾದಯಾತ್ರೆ ಮಾಡ್ಕೊಂಡು ಕೆಲವ್ರು ಬರ್ತಾಯಿರ್ತಾರೆ. ಟೈಗರ್ ರಿಸರ್ವ್ ಫುಲ್ಲು ಡೇಂಜರ್ ಅಂದರೆ ಡೇಂಜರ್. ಅಂಥ ಗುಹೆಯಲ್ಲಿ ಹೋಗಿ ಕೂತಿದ್ದೆ ಸುಮಾರು ಒಂದು 21 ದಿವಸ ಇದ್ದೆ. ಅದರಲ್ಲಿ ಒಂದು 18 ದಿವಸ ಏನೂ ಇಲ್ಲ, ಸೈಲೆಂಟಾಗಿ ಮೌನವಾಗಿ ಕೂತಿದ್ದರೂ ಕೂಡ ಅದೇ ಸಮಯಕ್ಕೆ ಆ ಕೋಇನ್ಸಿಡೆನ್ಸ್ ನೋಡಿ, ಅಲ್ಲಿ ಕಾಡಿನಲ್ಲಿ ಚೆಂಚುರು ಅಂತ ಕಾಡು ಜನರು ಇರ್ತಾರೆ. ಅವ್ರ ಏರಿಯಾದಲ್ಲಿ ಸಮ್ಮರಲ್ಲಿ ಗ್ರಾಸ್ ಎಲ್ಲ ಖಾಲಿ ಆಗಿಬಿಟ್ಟಿದೆ. ಅದಕ್ಕೆ ಗ್ರಾಸ್ ಇರೋ ಏರಿಯಾಗೆ ಅವರು 700 ಹಸು 900 ಹಸು ಹಂಗೆಲ್ಲ ಇರ್ತವೆ. ಅವರು ಟೆಂಪ್ರವರಿ ಟೆಂಟ್ಗಳು ಹಾಕ್ಕೊಂಡು ಮರದ ಮೇಲೆ ಮನೆ ಕಟ್ಕೊತಾರೆ ಅವರು, ಟೈಗರ್ ರಿಸರ್ವಲ್ಲ ಆ ಥರ ಇದ್ಬಿಟ್ಟು ಆ ಏರಿಯಾಗೆ ಅದೇ ಸಮಯಕ್ಕೆ ಅವರು ಅಲ್ಲಿ ಬಂದಿದ್ದಾರೆ. ಬಂದಿನ ನೀರು ಸಲುವಾಗಿ ಗುಹೆ ಹತ್ರಗೆ ಬಂದು ನೀರು ತಗೊಂಡು ಬಂದಾಗ ಗುಹೆ ಒಳಗಡೆ ನಾನು ನೋಡಿಬಿಟ್ಟಿದ್ದು, ನಾನು ಮೌನ ಇದ್ದೀನಿ, ಯಾರ ಹತ್ರ ಮಾತೇ ಆಡ್ತಾ ಇಲ್ಲ. ಸ್ಟೀಲ್ ಗ್ಲಾಸಲ್ಲಿ ಸ್ವಲ್ಪ ಹಾಲು ಸ್ವಲ್ಪ ಸಕ್ಕರೆಯನ್ನು ಹಾಕಿಬಿಟ್ಟು ಡೈಲಿ ನನ್ನ ಮುಂದೆ ಇಟ್ಟು ಹೋಗ್ತಾಯಿದ್ದಾರೆ ಒಂದು ಗ್ಲಾಸ್. ನೋಡಿ ಅವ್ರು ಯಾರು ಹೇಳಿದ್ರು, ಮಾತೇ ಆಡಲಿಲ್ಲ ಅವರಿಗೆ. ಅಲ್ಲೂ ಕೂಡ ಆ ಒಂದು ಗ್ಲಾಸ್ ಧ್ಯಾನ ಮಾಡೋಕ್ಕೆ ಆ ಒಂದು ಗ್ಲಾಸ್ ಹಾಲಿಂದ ಹಂಗೆ ಮೇಂಟೈನ್ ಆಗಬೇಕು. ಹಂಗೆ ಪರಮಾತ್ಮ ಹಂಗೆ ನೋಡಿ. ಮತ್ತು ಉತ್ತರ ಕಾಶಿಯಲ್ಲಿ ಹಿಮಾಲಯದಲ್ಲಿ ಅಲ್ಲಿ ಉತ್ತರ ಕಾಶಿ ಹಿಂದುಗಡೆ ಹರಿಹರ ಪರ್ವತದಲ್ಲಿದ್ದೆ. ಅದು ಇನ್ನೂ ಡೆನ್ಸ್ ಫಾರೆಸ್ಟು, 10 ಫೀಟ್ ನಂತರ ಕೂಡ ಏನು ಕಾಣಿಸೋದಿಲ್ಲ, ಅಷ್ಟು ಮರ ಗಿಡಗಳು ಫುಲ್ಲು ಡೆನ್ಸ್ ಆಗಿದೆ ಅದು. ಅಲ್ಲಿ ಒಂದು ಹಳೆ ಗುಡಿ ಇದ್ದರೆ ಅದರಲ್ಲಿದ್ದರೆ ಏನೂ ಇರಲಿಲ್ಲ ಆಹಾರಲ್ಲಿ. ಇನ್ನು ಅವತ್ತು ಉಪವಾಸನೆ ಅಂತ ಅಂದ್ಕೊಂಡೆ. ತಗೊಂಡ್ರೆ ಒಳಗಡೆಯಿಂದ ಒಂದು ಇಳಿ ಇಷ್ಟು ದಪ್ಪದ ದಮ್ ರೊಟ್ಟಿ ಅಂತಾರೆ. ಅದು ಲಾಂಗ್ ಜರ್ನಿ ಮಾಡುವಾಗ ದಪ್ಪವಾಗಿ ರೋಟಿಯನ್ನು ಮಾಡಿಬಿಟ್ಟು ಅದು ಚಾರ್ಕೋಲಲ್ಲೆಲ್ಲ ಚೆನ್ನಾಗಿ ಇದು ಮಾಡ್ಕೊಂಡು ಹೀಟ್ ಮಾಡಿಕೊಂಡು ಅದು ಎತ್ಕೊಂಡು ಹೋಗ್ತಾರೆ. ಅಂಥದ್ದನ್ನು ಒಳಗಡೆಯಿಂದ ಇಳಿಗೆ ಹೇಳ್ಕೊಂಬಂದು ಮುಂದೆ ಬಿಟ್ಟೋಗಿದೆ. ಆಶ್ಚರ್ಯ ಅದು. ಆ ಥರ ಪರಮಾತ್ಮ ನಿಜವಾಗ್ಲೂ ಯೋಗಕ್ಷೇಮಗಳು ನೋಡ್ಕೊತಾನೆ. ನಾವು ಅನ್ನೆಸೆಸರಿಯಾಗಿ ಸಿಕ್ಕಾಪಟ್ಟೆ ವರಿ ಮಾಡ್ಕೊಂಡ್ಬಿಡ್ತೀವಿ. ಪ್ಲ್ಯಾನಿಂಗ್ ತನಕ ಚೆನ್ನಾಗಿರುತ್ತೆ, ಬಟ್ಟು ವರಿ ಮಾಡಬಾರ್ದು.
ಎಲ್ಲವೂ ಕೂಡ ಪರಮಾತ್ಮ ಸೆಟ್ ಆಗಿದೆ. ಸ್ವಾಮೀಜಿ ಇವಳಿಗೆ ಅರ್ಥ ಆಗತ್ತಾರೆ ಹೇಳಿ ಸ್ವಾಮೀಜಿ. ಲೈಕ್ ಹಾರ್ಡ್ ವರ್ಕಿಂಗು ಸ್ಮಾರ್ಟ್ ವರ್ಕಿಂಗು ಇದು ಕೇಳ್ತಾರೆ. ಅಷ್ಟು ಹಾರ್ಡ್ ವರ್ಕ್ ಮಾಡ್ತೀನಿ, ಅವ್ರೇನು ಮಾಡಲ್ಲ, ಅವ್ರಿಗೆ ಎಲ್ಲ ಹೆಸರು ಸಿಗುತ್ತೆ ಎಲ್ಲನೂ ಅಂತ ಹೇಳ್ತಾರೆ. ಇವಳ್ದು ಮೊನ್ನೆ ಡ್ಯಾನ್ಸ್, ಗಣೇಶ ಹಬ್ಬಕ್ಕೆ ಡ್ಯಾನ್ಸ್ ಇತ್ತು. ಇವಳೆಲ್ಲ ಫುಲ್ ಕೊರಿಯೋಗ್ರಾಫ್ ಮಾಡಿದ್ದು. ಲಾಸ್ಟ್ ಮೂಮೆಂಟ್ ಆ ಹುಡುಗಿರು ಮೊದಲೇ ಪ್ರೀ ಪ್ಲ್ಯಾನ್ ಮಾಡ್ಕೊಂಡಿದ್ದಿದ್ದು. ಇವಳ ಹತ್ರ ಕಲ್ತ್ಕೊಂಡು ಇವಳನ್ನ ತೆಗ್ದಾಕ ಅವ್ರು ಮೂವರೇ ಮಾಡಿ ಅವ್ರ ಹೆಸರು ಇದು ಮಾಡಬೇಕು ಅಂತ ಅವರು ಫುಲ್ಲು ಅಪ್ಲೋಡ್ ಕ್ಲಾಸ್ ಅಂತ ಕೊರಿಯೋಗ್ರಾಫ್ ಮಾಡಿದ್ದು ಇವಳು. ಇವಳಿಗೆ ತುಂಬ ಡಿಸ್ಟರ್ಬ್ ಆಗೋಗ್ಬಿಟ್ಲು. ಅವಾಗ ಆ್ಯಕ್ಚುಲಿ ಅವ್ರ ಪೇರೆಂಟ್ಸ್ಗೂ ನಮಗೂ ಸ್ವಲ್ಪ ಎಲ್ಲ ಟಕಪ ಎಲ್ಲ ಆಯ್ತು ಇಲ್ಲಿ. ಅದಕ್ಕೆ ಅವ್ರೇನು ಮಾಡಲಿಲ್ಲ, ಅವ್ರಿಗೆ ಹೇಳಿದ್ರು ನನಗೆ ಯಾಕೆ ಇದು. ನಿನಗೆ ಕೆಲವು ಸೀಕ್ರೆಟ್ಸ್ ಗೊತ್ತಿಲ್ಲಮ್ಮ. ಭೀಷ್ಮ ಮತ್ತು ಪರಶುರಾಮಂದು ಸ್ಟೋರಿ ನೀನು ಕೇಳಬೇಕಾಗಿತ್ತು. ಭೀಷ್ಮ ಯಾವುದೋ ಒಂದು ಮಿಸ್ಟೇಕಿಂದ ಅಂಬಿಕಾ ಅಂತಾನ ಕಿಡ್ನಾಪ್ ಮಾಡ್ಕೊಂಡು ಬಂದಿರ್ತಾನೆ ಮಹಾಭಾರತದಲ್ಲಿ. ಪಂಚಾಯತ್ ಪರಶುರಾಮನ ಹತ್ರ ಹೋಗುತ್ತೆ. ಭೀಷ್ಮನ ಗುರು ಪರಶುರಾಮ ತುಂಬ ಪವರ್ಫುಲ್ಲು, ಅವತಾರ ಪುರುಷ ಅಂತಾರೆ. ಎಲ್ಲ ವಿದ್ಯೆ ಕಲ್ತ್ಕೊಟ್ಬಿಟ್ಟಿರ್ತಾನೆ. ಆ ಪಂಚಾಯತಿಯಲ್ಲಿ ಭೀಷ್ಮನೇ ಅಂಬಿಕಾ ಅಂತ ಆಕೆಯನ್ನು ಮದುವೆ ಮಾಡ್ಕೋಬೇಕು ಅಂತ ನಿರ್ಣಯ ಬರುತ್ತೆ. ನಿನ್ನಿಂದಾನೇ ಈಕೆ ಜೀವನ ಹಾಳಾಗಿದೆ, ಈಕೆಗೆ ಮದುವೆ ಆಗ್ತಾಯಿಲ್ಲ, ಯಾರು ಈಕೆನ ಮದುವೆ ಮಾಡ್ಕೊತಾ ಇಲ್ಲ, ನೀನೇ ಅಲ್ಲಿಂದ ಕಿಡ್ನಾಪ್ ಮಾಡ್ಕೊಂಡು ಬಂದಿದೆಯಲ್ಲ, ನೀನು ತಮ್ಮಂದರಿಗೆ ಮದುವೆ ಮಾಡಿಸ್ಬೇಕಂತ, ಈಗ ನೀನೇ ಈಕೆನ ಮದುವೆ ಮಾಡ್ಕೋಬೇಕಂತ ನಿರ್ಣಯ ಮಾಡ್ತಾನೆ. ಆ ನಿರ್ಣಯನ ಇನ್ನು ಭೀಷ್ಮ ಪ್ರತಿಜ್ಞೆ ಮಾಡಿರ್ತಾನೆ, ನಾನು ಬ್ರಹ್ಮಚಾರಿ ವ್ರತನ ಮಾಡ್ತೀನಂತ. ಅದು ಒಪ್ಕೊಳಕ್ಕಾಗೋದಿಲ್ಲ. ನೀನು ಒಪ್ಕೊಳ್ಳಿಲ್ಲ ಅಂದರೆ ಯುದ್ಧ ಮಾಡಬೇಕಂತ. ಭೀಷ್ಮ ಮತ್ತು ಪರಶುರಾಮ ಇಬ್ಬರು ಯುದ್ಧ ಮಾಡ್ತಾರೆ. ಪರಶುರಾಮ ಪಾಪ ಎಲ್ಲ ವಿದ್ಯೆಗಳನ್ನು ಕಲ್ತ್ಕೊಟ್ಬಿಟ್ಟಿರ್ತಾನೆ ಭೀಷ್ಮನಿಗೆ. ಯುದ್ಧ ನಡೆಯುತ್ತೆ, ಏನೂ ಮಾಡೋದಕ್ಕಾಗೋದಿಲ್ಲ ಭೀಷ್ಮನ. ಪರಶುರಾಮನಿಗೆ ಸಿಕ್ಕಾಪಟ್ಟೆ ನಿನಗಾದ ನೋವೇ ಆಗುತ್ತೆ. ಅಯ್ಯೋ ಇವನಿಗೆ ನನ್ನ ಹತ್ರ ಕಲ್ತ್ಕೊಂಡೋಗಿ ಈಗ ನೋಡಿ ನಾನೇ ಏನು ಮಾಡೋಕ್ಕಾಗ್ತಾಯಿಲ್ಲ ಅಂದ್ಬಿಟ್ಟು ಆವಾಗಿಂದ ಗುರುಗಳಿಗೂ ಒಂದು ಮಾತಾಡ್ತಾನೆ. ಇವತ್ತಿಂದ ಯಾವುದೇ ಗುರು ಸಂಪೂರ್ಣ ವಿದ್ಯೆಯನ್ನು ಕಲ್ತ್ಕೊಡಬಾರ್ದು. ಒಂದು ವಿದ್ಯೆ ಅವ್ರ ಸಲುವಾಗಿ ಇಟ್ಕೊಂಡಿರಬೇಕು, ಒಂದು ಸೀಕ್ರೆಟು. ಸಂಪೂರ್ಣವಾಗಿ ವಿದ್ಯೆಯನ್ನು ಕಲ್ತ್ಕೊಟ್ಟು ಯಾಕಂದರೆ ಹಿಂಗೆ ಕಳೆದುಕೊಂಡು ಹೋಗಿ ಹಿಂಗೆಲ್ಲ ಮಾಡ್ತಾಯಿರ್ತಾರೆ ಅಂದ್ಬಿಟ್ಟು. ಪೈಲ್ವಾನ್ಗಳೆಲ್ಲ ಇದು ಒಂದು ಯಾವುದೋ ಒಂದು ಮೂವನ್ನು ಹೇಳ್ಕೊಡೋದಿಲ್ಲ ಶಿಷ್ಯರಿಗೆ. ಒಂದು ಇಟ್ಕೊಂಡಿರ್ತಾರೆ. ಶಿಷ್ಯನ ಯಾವಾಗ ಗಮಂಡತೆಯಿಂದ ನನಗಿಂತ ಮಿಂಚಿದವ್ರು ಇನ್ಯಾರು ಇಲ್ಲ ಅನ್ನೋವಾಗ ಆ ಮೂವು ತೋರಿಸ್ಬಿಟ್ಟು ಅವನನ್ನು ಕೆಳಗಡೆ ಬಿಡಿಸ್ಬಿಟ್ಟು ತೋರಿಸ್ತಾರೆ. ಆವಾಗ ಶಿಷ್ಯ ಅಂತಾನೆ, ಇದು ಈ ಟೆಕ್ನಿಕ್ ನಮ್ಗೆ ಹೇಳ್ಕೊಟ್ಟಿಲ್ಲ ಅಂದರೆ ಈ ದಿವಸ ಸಲುವಾಗಿ ಇಟ್ಕೊಂಡಿದ್ದೆ ಅಂತಾರೆ. ಆ ಥರ ಅದು ಸಿಗುತ್ತೆ ಬಿಡಮ್ಮ. ಹಾರ್ಡ್ ವರ್ಕಿನ ಫಲ ಇವರು ತುಚ್ಛವಾದ ಮನುಷ್ಯರೇನು ಕೊಡ್ತಾರೆ. ಬೇರೆಯವರೆಲ್ಲ ಬಂದ್ಬಿಟ್ಟು ನೀನು ಗೊತ್ತು ನಮ್ಮ ಅಪಾರ್ಟ್ಮೆಂಟ್ ನಿನ್ನ ವಯಸ್ಸು ಚಿಕ್ಕ ಹುಡುಗರಲ್ಲಿ ಇವಳೇ ಬೆಸ್ಟ್ ಡ್ಯಾನ್ಸರ್, ನೀನು ಗೊತ್ತು, ಯಾಕೆ ಅವರೆಲ್ಲ ಮಾತಾಡೋದು ಕಲ್ತು. ಆದರೆ ಇವಳಿಗೆ ತುಂಬ ಡಿಸ್ಟರ್ಬ್ ಆಗಿದ್ಲು. ಅವು ನನ್ನ ಹತ್ರ ತುಂಬ ಬೆಸ್ಟ್ ಫ್ರೆಂಡ್ಸ್ ಅಂತ ತುಂಬ ನಂಬಿಟ್ಟಿದ್ಲು. ಅಂಥವರು ಇವಳ ಹತ್ರ ಈ ಥರ ಡಿಚ್ ಮಾಡ್ತಾರೆ ಅನ್ನೋದು ನಾನು ನಂಬಕ್ಕೆ ಆಗ್ತಾಯಿಲ್ಲ ಅಂದ್ಬಿಟ್ಟು ಪ್ರಪಂಚದಲ್ಲಿ ಹೆಂಗೆ ನಂಬೋದು ಜನನ್ನ. ಮೋಸ ಮಾಡೋದು ಹೇಗೆ ತಪ್ಪು, ಮೋಸ ಹೋಗೋದು ಕೂಡ ತಪ್ಪೆ ಅಂತ ಶಾಸ್ತ್ರ ಹೇಳುತ್ತೆ. ತುಂಬ ಅಲರ್ಟ್ ಆಗಿರಬೇಕು. ಯಾವತ್ತು ಸ್ಟ್ರಿಂಗ್ ನಮ್ಮ ಕೈಲಿರಬೇಕು. ಒಪ್ಪೆಟ್ ಥರ ಇನ್ನೊಬ್ಬರನ್ನ ಆಡಿಸ್ತಾ ಇರಬೇಕಷ್ಟೇ. ಸರಿ ಬಿಡು, ಇದೆಲ್ಲ ಅನುಭವನೇ. ಆದರೂ ಹಾರ್ಡ್ ವರ್ಕಿಗೆ ರಿಸಲ್ಟ್ ಕೊಡಬೇಕಾಗಿದ್ದು ಜನರಲ್ಲ ಬಿಡು, ಮೇಲುಗಡೆ ದೈವ. ಆ ದೈವ ನಿರ್ಣಯ ಮಾಡ್ತಾನೆ ಬೆಸ್ಟ್ ಯಾವುದಿಲ್ಲ ಅಂತ. ಅವ್ರ ಸಕ್ಸಸ್ಸು ನಿನ್ನ ಸಕ್ಸಸ್ಸೇ ಆಗುತ್ತೆ. ನಿನ್ನಿಂದ ಕಲ್ತ್ಕೊಂಡು ಹೋಗಿದ್ದೆ ಅವರು. ಯಾವತ್ತಿದ್ರೂ ಶಾಸ್ತ್ರ ಪ್ರಕಾರದಲ್ಲಿ ಅಷ್ಟೇ. ಆ ಕ್ರೆಡಿಟ್ ಗುರುಗೆ ಹೋಗುತ್ತೆ ಅದು. ಆ ಲೆಕ್ಕದಲ್ಲಿ ಬಿಡು, ನನ್ನ ಶಿಷ್ಯರೇ ಅನ್ನೋ ಫೀಲಿಂಗಲ್ಲಿ ನೀನು ಒಳಗಡೆ ಇನ್ನೂ ಹೆಚ್ಚು ಖುಷಿ ಪಡಬೇಕಷ್ಟೇ. ಬರೋದಿಲ್ಲ ಆ ಮೂಮೆಂಟ್ನಲ್ಲಿ, ಅದು ಬರೋದಿಲ್ಲ. ಈ ಥರ ಸ್ವಲ್ಪ ಶಾಸ್ತ್ರದ ಕಡೆ, ಸ್ವಲ್ಪ ಮೈಂಡ್ ಬಗ್ಗೆ ಸ್ವಲ್ಪ ಬೇಸಿಕ್ಸ್ ತಿಳ್ಕೊಂಡ್ರೆ ಮತ್ತು ಮಾಡ್ತಾ ಇರೋ ಪರಿಶ್ರಮ ಇರುತ್ತಲ್ಲ, ಪರಿಶ್ರಮ ದೊಡ್ಡ ಸಮಸ್ಯೆ ಅಲ್ಲ. ನೀವು ಬೇಕಾದರೆ ಬಂದು ನೋಡಿ, ನಾವು ಅಲ್ಲಿ ಎಷ್ಟು ಹ್ಯಾಂಡ್ಲ್ ಮಾಡ್ತೀವಿ, ಎಷ್ಟು ನಮ್ಮ ವರ್ಕಿಂಗ್ ಅವರ್ಸ್ ಇನ್ನೂ ಒಂದು ಸತಿ ಹೆಚ್ಚಿರ್ತಾವೆ. ನೈಟ್ 11 ಕೂಡ ನಡೀತಾ ಇರ್ತಾವೆ. ಆ ಫೋನ್ ಕಾಲ್ ಈ ಫೋನ್ ಕಾಲ್ ಅಂದ್ಬಿಟ್ಟು. ಯಾಕಂದರೆ ಹ್ಯಾವ್ ಟು ಡೂ ಅನ್ನೋದು ಸಮಸ್ಯೆ. ವಾಲಂಟ್ರಿಯಾಗಿ ಏನು ನಾವು ಮಾಡ್ತೀವೋ, ಈ ಇಷ್ಟದಿಂದ ಪ್ರೀತಿಯಿಂದ ಮಾಡ್ತೀವೋ, ಅದು ವರ್ಕಿಂಗ್ ಅವರ್ಸ್ 2-3 ಅವರ್ಸ್ ಎಕ್ಸ್ಟ್ರಾ ಲೋಡ್ ಆದರೂ ಕೂಡ ಮತ್ತೆ ಅದು ನಿಮ್ಗೆ ತೊಂದರೆ ಕೊಡೋದಿಲ್ಲ.
ಬಟ್ ಕ್ಲಾರಿಟಿ ಇರಬೇಕು. ಲೈಫ್ ಅಂದರೆ ಫುಲ್ಲು ಕ್ಲಾರಿಟಿ ಇದ್ದ ಮೇಲೆ ಮತ್ತೆ ನಮಗೆ ಒಂದು ಐಡಿಯಾ ಬಂದ್ಬಿಡ್ತು, ಓಹೋ ಇದು ಪ್ಲ್ಯಾಟ್ಫಾರ್ಮ್, ಪರ್ಪಸ್ ಆಫ್ ಲೈಫು ನಾವು ಕೇವಲ ಅಲ್ಟಿಮೇಟ್ ಹ್ಯಾಪಿನೆಸ್ಸನ್ನು ಹೊಂದೋದಕ್ಕೆ ಬಂದಿದ್ದೀವಿ. ಎಲ್ಲ ಅನಿಮಲ್ಸ್ಗಿಂತ ನಮಗೊಂದು ಎಕ್ಸ್ಟ್ರಾ ಟೂಲ್ ಒಂದು ಕೊಟ್ಟಿದ್ದಾನೆ, ಅದನ್ನು ನಾವು ಮರಿಬಾರ್ದು. ಏನು ಅಂದರೆ ಆಪ್ಷನ್ ಇರೋವಂಥ ಇಂಟೆಲೆಕ್ಟ್. ಸಂಸಾರದ ವಿಷಯದಲ್ಲಿರೋ ಇಂಟೆಲಿಜೆನ್ಸ್ ಅಲ್ಲ, ಅದು ಪ್ರಾಣಿಗಳಿಗೂ ಕೊಟ್ಟಿದ್ದಾನೆ. ಹೋದ ಸತಿನೂ ಹೇಳಿದ್ದೀನಿ ನಾನು, ಅನಿಮಲ್ಸಲ್ಲಿ ಬೀವರ್ ಅಂತ ಒಂದು ಅನಿಮಲ್ ಇರುತ್ತೆ, ಹೆಗ್ಣಕ್ಕಿಂತ ದೊಡ್ಡ ಸೈಜಲ್ಲಿರುತ್ತೆ. ಅದು ಡ್ಯಾಮ್ಗಳು ಕಟ್ಟುತ್ತೆ, ದೊಡ್ಡ ದೊಡ್ಡ ಕಟ್ಟೆಗಳು ಕಟ್ಟುತ್ತೆ, ದೊಡ್ಡ ದೊಡ್ಡ ಮರಗಳನ್ನು ತೂತಿಂದ ಕಚ್ಚಿ ಕೆಳಗಡೆ ಬಿಡಿಸ್ಬಿಟ್ಟು ಎಷ್ಟು ಪರ್ಫೆಕ್ಟ್ ಡ್ಯಾಮ್ ಕಟ್ಟುತ್ತೆ ಅಂದರೆ, ಆ ಡ್ಯಾಮ್ ಏನಾದರೂ ಬ್ರೇಕ್ ಆದರೆ ಫ್ಲಡ್ಸ್ ಬರುತ್ತೆ. ಅಷ್ಟು ದೊಡ್ಡ ದೊಡ್ಡ ಕೆರೆಗಳಲ್ಲಿ ನೀರು ಸ್ಟೋರ್ ಆದಂಗೆಲ್ಲ ಸ್ಟೋರ್ ಆಗುತ್ತೆ. ಆ ಡ್ಯಾಮ್ ಕಟ್ಟೆಯಲ್ಲಿ ಮನೆ ಕಟ್ಟುತ್ತೆ. ಅದು ನೀರು ಒಳಗಡೆ ಹೋಗಿ ಅದರ ಮನೆಗೆ ಎಂಟ್ರೆನ್ಸ್ ಬಾಗಿಲಿರುತ್ತೆ. ಯಾವ ಪ್ರಾಣಿಯಿಂದನೂ ಅದಕ್ಕೆ ಡೇಂಜರ್ ಇರೋದಿಲ್ಲ, ಮಕ್ಕಳನ್ನು ಅಷ್ಟು ಸೇಫ್ಟಿಯಾಗಿ. ಆ ನಿಂತ ನೀರಲ್ಲೇ ಮತ್ತೆ ಮೀನು ದೊಡ್ಡವಾಗ್ಬಿಟ್ಟು ಹೋಮ್ ಡೆಲಿವರಿ ಫಿಶ್ ಹಂಗೆ ನೀರು ಹೋದರೆ ಹಂಗೆ ಇಟ್ಕೊಂಡು ಕ್ಯಾಚ್ ಮಾಡ್ಕೊಂಡು ಹಂಗೆ ಮನೆಗೆ ತೊಗೊಂಡ್ಬರೋದು. ಅದಕ್ಕಿಂತ ಇಂಟೆಲಿಜೆನ್ಸ್ ನಮ್ಮ ಹತ್ರ ಇದೆಯಾ? ಇಲ್ಲ. ಸರ್ವೈವಿಂಗು ಟೆಕ್ನಿಕ್ಸ್ ಏನಿದೆಯೋ ಅದು ನಮಗಿಂತ ಅನಿಮಲ್ಸಲ್ಲಿ ಇನ್ನೂ ತುಂಬ ಚೆನ್ನಾಗಿದ್ದಾವೆ. ಅವ್ರಿಗಿನ್ನೂ ಹಾಸ್ಪಿಟಲ್ ಇಲ್ಲ, ಎಷ್ಟು ಫಿಟ್ಟಾಗಿ ಹೆಲ್ತ್ ಇದ್ದಾವೆ. ಮಂಕೀಸ್ಗೆ ಕರೋನಾ ವೈರಸ್ ನಮಗೆಲ್ಲ ಬಂತು, ಅವುಗಳಿಗೆ ಯಾವ ವೈರಸ್ಸು ಬರ್ತಾಯಿಲ್ಲ. ಒಂದು ಸ್ವೆಟ್ರ್ ಇಲ್ಲ, ಏನಿಲ್ಲ. ಎಷ್ಟು ಅವ್ರಿಗೆಲ್ಲ ಮೆಡಿಸಿನಲ್ ಲೀವ್ಸ್ ಎಲ್ಲ ಗೊತ್ತಿರುತ್ತೆ, ಯಾವ ಸಮಯಕ್ಕೆ ಏನು ಯಾವ ಲೀಫ್ ತಿನ್ನಬೇಕು ಅಂದ್ಬಿಟ್ಟು. ಆ ಇಂಟೆಲಿಜೆನ್ಸು ಅವಕ್ಕೂ ಇದೆ. ಅದಲ್ಲದಿರ ನಮಗೊಂದು ಎಕ್ಸ್ಟ್ರಾ ಆಪ್ಷನ್ ಒಂದು ಕೊಟ್ಟಿದ್ದಾನೆ. ಏನಂದರೆ ಆತ್ಯಂತಿಕ ದುಃಖ ನಿವೃತ್ತಿ, ಮೋಕ್ಷನ ಹೊಂದುವ ಒಂದು ಆಪ್ಷನ್. ಅವೆಲ್ಲ ಪ್ರೋಗ್ರಾಮ್ಡ್ ರಾಬೋಟ್ಸ್ ಥರ ಅನಿಮಲ್ಸ್ ಎಲ್ಲ. ಅದು ಅಷ್ಟು ಬಿಟ್ಟರೆ ಇನ್ನು ಎಕ್ಸ್ಟ್ರಾ ಅದಕ್ಕಿಂತ ಬಿಯಾಂಡ್ ಥಿಂಕ್ ಮಾಡೋದಕ್ಕಾಗೋದಿಲ್ಲ. ಬಟ್ ನಮಗೆ ಎಷ್ಟು ಆಪ್ಷನ್ ಕೊಟ್ಟಿದ್ದಾನೆಂದರೆ, ನಾವು ಆ ಜೀವನ್ಮುಕ್ತಿ ಅಲ್ಟಿಮೇಟ್ ಹ್ಯಾಪಿನೆಸ್ಸನ್ನು ಈಗಲೇ ಈ ಶರೀರದಲ್ಲಿ ಇದ್ದಾಗಲೇ ಆ ಜೀವನ್ಮುಕ್ತಿ ಆನಂದನ ಹೊಂದಬಹುದು. ಹೋಗಲಿ, ಇದೇನು ಹೊಸ ಎಕ್ಸ್ಪೆರಿಮೆಂಟ್ ಅಲ್ಲ, ಇದು ಬೀಟನ್ ಟ್ರ್ಯಾಕು. ಎಷ್ಟೋ ಜನ ಈ ಮಾರ್ಗದಲ್ಲಿ, ಶ್ರವಣಮನ ನಿಧಿಧ್ಯಾಸನ ಮಾರ್ಗದಲ್ಲಿ ಈ ಶರೀರ ಇದ್ದು ಕೂಡ ಅಂಥ ಒಂದು ಜೀವನ್ಮುಕ್ತ ಸ್ಥಿತಿಯನ್ನು ಹೊಂದಿದ್ದಾರೆ. ಹಿಸ್ಟ್ರಿನಲ್ಲಿ ಕೃಷ್ಣ ಪರಮಾತ್ಮ ಎಷ್ಟೊಂದು ಆ್ಯಕ್ಟಿವಿಟಿ ಮಾಡ್ದ. ಅಷ್ಟು ದೊಡ್ಡ ಮಹಾಭಾರತನೆಲ್ಲ ಇದು ಕ್ರಿಯೇಟ್ ಮಾಡಬೇಕಂದ್ರೆ ಬ್ರೈನ್ ಎಷ್ಟು ಕೆಲಸ ಮಾಡಿರಬೇಕು. ನಾವು ಮಾಡೋ ಕೆಲಸ ನಮಗೆ ಯಾವತ್ತೂ ಎಫೆಕ್ಟ್ ಆಗೋದಿಲ್ಲ. ಈ ನಾಲೆಡ್ಜ್ ಇಲ್ಲ ನಮ್ಮ ಹತ್ರ. ಮತ್ತು ಜನಕ ಮಹಾರಾಜ ಅಂತ ಉಪನಿಷತ್ತಲ್ಲಿ ಒಂದು ಜೀವನ್ಮುಕ್ತ ಪುರುಷನ ಸ್ಟೋರಿ ಬರುತ್ತೆ. ಆತನು ರಾಜ ಆಗಿರ್ತಾನೆ ಮಿಥಿಲಾ ನಗರಕ್ಕೆ. ರಾಜನೆಲ್ಲ ಮೇಂಟೈನ್ ಮಾಡ್ಕೊತ ಕೂಡ ಅವನು ಆ ಜ್ಞಾನ ನಿಷ್ಠೆಯಲ್ಲಿರ್ತಾನೆ. ಈ ಶರೀರಗಳ ಜೊತೆ ತಾದಾತ್ಮ್ಯ ತೆಕ್ಕೊಂಡಿರ್ತಾನೆ. ಅದು ಸಾಧ್ಯ ಆಗುತ್ತೆ. ಎಲ್ಲ ಎಷ್ಟು ಆ್ಯಕ್ಟಿವಿಟೀಸ್ ಮಾಡಿದ್ರೂ ಕೂಡ ಅಂಟದಂಗೆ ಇರ್ಬೋದು ನಾವು. ಬಟ್ ನಮ್ಮ ಸ್ವರೂಪ ನಾವು ಯಾರು ಅನ್ನೋದನ್ನು ನಾವು ಸರಿಯಾಗಿ ತಿಳ್ಕೊಂಡು ನಮ್ಮ ಅಟೆನ್ಷನ್ ಪ್ರತಿಬಿಂಬ ರೂಪದಲ್ಲಿ ಜೀವಭಾವದಿಂದ ನಾವು ನಮ್ಮ ಪರಮಾತ್ಮ ಭಾವಕ್ಕೆ ಅಲ್ಲಿ ಶಿಫ್ಟ್ ಮಾಡ್ಕೋಬೇಕು. ಈಗ ಸಡನ್ನಾಗಿ ಕೃತಿಕಾನೇ ಕೇಳೋಣ, ಡೇ ಟೈಮು ನಾವು ಬುಕ್ ಓದ್ತೀವಲ್ಲಮ್ಮ, ಯಾವುದರ ಹೆಲ್ಪಿಂದ ಬುಕ್ ಓದ್ತೀವಿ ನಾವು? ಚಕ್ಷುರಿಂದ್ರಿಯ ತಾನೆ. ನೋಡಿ, ಸನ್ರೈಸ್ಗೂ ಸನ್ಲೈಟ್ಗೂ ಬೆಳೆನೇ ಇಲ್ಲ. ನಮ್ಮ ಅಟೆನ್ಷನ್ನು ಇಮಿಡಿಯೇಟಾಗಿ ಪರಿಚ್ಛಿನ್ನವಾದಂಥ ಈ ಚಕ್ಷು. ಆದರೆ ನೈಟ್ ಟೈಮು ಒಂದು ವೇಳೆ ಅಮಾವಾಸ್ಯೆ ದಿವಸ ಇದ್ದರೆ ಬುಕ್ ಇದ್ದರೂ ಕಣ್ಣಿದ್ರೂ ಕೂಡ ಓದೋದಕ್ಕಾಗೋದಿಲ್ಲ. ಸನ್ರೈಸ್ ಕೂಡ ಬೇಕಾಗುತ್ತೆ. ಯಾಕಂದ್ರೆ ಅದ್ರ ಫ್ರೀಯಾಗಿ ಸಿಕ್ಬಿಡ್ತಾ ಇದೆ ಅಲ್ಲ, ಅದು ಯಾವಾಗಲಿದೆ ಅಲ್ಲ, ಅದು ಆ ಕಡೆ ಅಟೆನ್ಷನ್ ಹೋಗೋದಿಲ್ಲ ನಾವು. ಅದೇ ಥರ ನಮ್ಮ ಒಳಗಡೆ ಒಂದು ಕೇವಲ ಸಾಕ್ಷಿ ಒಂದು ಚೈತನ್ಯ ಇದೆ. ನಮ್ಮ ಅಟೆನ್ಷನ್ನು ಆ ಕಡೆ ಹೋಗ್ತಾ ಇಲ್ಲ. ನಾವು ಪರಿಚ್ಛಿನ್ನ ಪ್ರತಿಬಿಂಬ ರೂಪದಲ್ಲಿ ಅಲ್ಲಿ ನಾವು ನಾನು ಅಂತ ಅಲ್ಲಿ ಅಲರ್ಟ್ ಆಗ್ತಾಯಿದ್ವಿ. ಅಲ್ಲಲ್ಲ, ಸಾಕ್ಷಿ ರೂಪದಲ್ಲಿದ್ದಾನೆ. ನೋಡಿ, ನಿನ್ನೆ ಜಾಗೃತ ಅವಸ್ಥೆಯಲ್ಲಿ ಡೇ ಟೈಮ್ ಏನಾಗಿದೆಯೋ ನಮಗೆ ಚೆನ್ನಾಗಿ ಗೊತ್ತು. ಡ್ರೀಮ್ಸಲ್ಲಿ ಏನಾಗಿದೆಯೋ ಅದು ನಮಗೆ ಗೊತ್ತು. ಡೀಪ್ ಸ್ಲೀಪಲ್ಲಿ ಸುಷುಪ್ತಿ ಅವಸ್ಥೆಯಲ್ಲೂ ಕೂಡ ಡ್ರೀಮ್ಸ್ ಬಂದಿಲ್ಲ ಅನ್ನೋ ವಿಷಯ ಗೊತ್ತು. ಈಗ ಈ ಮನೆಗೆ ಯಾರು ಬಂದಿಲ್ಲ ಅಂತ ಹೇಳೋದಕ್ಕೆ ಮನೇಲಿ ನಾನಿದ್ರೇ ಹೇಳೋದಕ್ಕಾಗುತ್ತೆ. ಡೀಪ್ ಸ್ಲೀಪಲ್ಲಿ ಸ್ವಪ್ನಗಳು ಬಂದಿಲ್ಲ ಅನ್ನೋ ವಿಷಯ ತಿಳ್ಕೊಂಡಿದ್ದೀವಿ ಅಂದರೆ ಆವಾಗಲೂ ಕೂಡ ನಾವಿದ್ದೀವಿ. 3 ಅವಸ್ಥೆಗಳಲ್ಲೂ ನಾವು ಕಂಟಿನ್ಯೂಸ್ ಆಗಿದ್ದೀವಿ. ಈಗ ಒಬ್ಬೇ ವ್ಯಕ್ತಿ 3 ಅವಸ್ಥೆಯಲ್ಲಿ ಇದ್ದಿದ್ದಕ್ಕೆ 3 ಅವಸ್ಥೆಗಳ ಬಗ್ಗೆ ಮಾತಾಡೋಕ್ಕಾಗುತ್ತೆ ಕಾಮನ್ನಾಗಿ. ಈಗ ನಾನು 24 ಅವರ್ ಒಂದು 15 ಅವರ್ಸಲ್ಲಿ ಡೇ ಟೈಮು ಇಲ್ಲಿ
ಹೆಣ್ಣೂರಲ್ಲೊಂದು ಮಾರ್ನಿಂಗ್ 6 to 9 o'clock ತನಕ ಹೆಣ್ಣೂರಲ್ಲಿದ್ದು, ಮತ್ತು 9 to ಈವ್ನಿಂಗ್ 4 o'clock ತನಕ ಮೆಜೆಸ್ಟಿಕ್ಕಲ್ಲಿದ್ದು, ಈವ್ನಿಂಗ್ 4 ಮತ್ತು ಈವ್ನಿಂಗ್ 4 to ನೈಟ್ 9 o'clock ತನಕ ಅಲ್ಲಿ ಅತ್ತಿಗುಪ್ಪೆಯಲ್ಲಿದ್ದು. ಇಲ್ಲಿ ಅಟ್ ಎ ಟೈಮು ಹೋಲ್ ಕಂಪ್ಲೀಟ್ ಡೇಯಲ್ಲಿ ಹೆಣ್ಣೂರಲ್ಲಿ ಸಾಯಂಕಾಲ ಏನಾಯ್ತಂದರೆ ಹೇಳೋದಕ್ಕಾಗುತ್ತಾ ಇಲ್ಲ. ಈ 3 ಪ್ಲೇಸಸ್ಸಲ್ಲೂ ಕೂಡ ಯಾರೋ ಒಬ್ಬ ಕಾಮನ್ ವ್ಯಕ್ತಿ ಅಟೆಡ್ 3 ಪ್ಲೇಸಲ್ಲಿ ಇರೋ ವ್ಯಕ್ತಿಗೆ ಆ 3 ಪ್ಲೇಸಸ್ಸಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಏನಾಗಿದೆ ಹೇಳೋದಕ್ಕೆ ಸಾಮರ್ಥ್ಯ ಇದೆ ಅಂದರೆ ಅವನು ಒಬ್ಬೇ ವ್ಯಕ್ತಿ ಇರಬೇಕು. ಇಲ್ಲೊಬ್ಬ ವ್ಯಕ್ತಿ ಅಲ್ಲೊಬ್ಬ ವ್ಯಕ್ತಿ ಇದ್ರೆ ಇಲ್ಲ. ನಾವು 3 ಅವಸ್ಥೆಯಲ್ಲೂ ಏನೇನೆಲ್ಲ ನಡೆದಿದೆಯೋ ಕಂಟಿನ್ಯೂಸ್ ಆಗಿ ನಮಗೆಲ್ಲ ಗೊತ್ತಾಗ್ತಿದೆ ಅಂದರೆ ನಾವು ಆ ಒಬ್ಬ ವ್ಯಕ್ತಿನೇ. 3 ಅವಸ್ಥೆಯಲ್ಲೂ ಕೂಡ ನಾವು ಸಾಕ್ಷಿ ರೂಪದಲ್ಲಿ ನಾವು ಕೇವಲ ಅಬ್ಸರ್ವ್ ಮಾಡ್ತಿರೋ ಕೇವಲ ಸಾಕ್ಷಿ ರೂಪದಲ್ಲಿ ನಾವಿದ್ದೀವಿ. ಅದೇ ನಮ್ಮ ನೇಚರು. ಅದಕ್ಕೆ ನಾವು ನಿತ್ಯ ಅಂತ. ನಾನು ಇಲ್ಲ ಅನ್ನೋ ಅನುಭವ ಇಲ್ಲಿ ತನಕ ಯಾರಿಗೂ ಇಲ್ಲವೇ ಇಲ್ಲ. ಯಾರಿಗಾದ್ರೂ ಇತ್ತು ನಾನು ಒಂದು 10 ದಿವಸ ಇಲ್ಲದಿರ ಆಗಿಬಿಟ್ಟಿದ್ದೆ ಅನ್ನೋ ಅನುಭವ ಇಲ್ಲವೇ ಇಲ್ಲ, ಯಾರಿಗೂ ಇಲ್ಲವೇ ಇಲ್ಲ. ಇವೆಲ್ಲ ಕೂಡ ಜನ್ಮ ಮೃತ್ಯು ಇವೆಲ್ಲ ಕೂಡ ಕಲ್ಪನೆಗಳೇ. ಈಗ ಸಮ್ಮರ್ ಸೀಸನ್ನಲ್ಲಿ ಟಿನ್ ಶೆಡ್ ಕೆಳಗಡೆ ಇದ್ದರೆ ಸಿಕ್ಕಾಪಟ್ಟೆ ಸೆಕೆ ಆಗಿ ಆ ಟಿನ್ ಶೆಡ್ಡಿಂದ ಹೊರಗಡೆ ಬಂದಿರೋಂಥ ಅನುಭವಗಳು ನಮಗೆ ನೆನಪಿರ್ತಾವಲ್ಲ. ಅಬ್ಬಾ ಒಂದು ದಿವಸ ಅಂತ ಟಿನ್ ಶೆಡ್ಡಲ್ಲಿದ್ದೆ, ಸಿಕ್ಕಾಪಟ್ಟೆ ಸೆಕೆ ಆಗಿತ್ತು, ಅಲ್ಲಿ ತಡೆಯೋಕ್ಕಾಗದೆ ಹೊರಗಡೆ ಬಂದುಬಿಟ್ಟು ಮರದ ಕೆಳಗಡೆ ಕೂತ್ಕೊಂಡಪ್ಪ ಅಂತ. ಗರ್ಭದಲ್ಲಿ ಅಷ್ಟೊಂದು ಜಠರಾಗ್ನಿಲೆಲ್ಲ ಬೆಂದು ಇದೆಲ್ಲ ಇರುತ್ತೆ ಅಷ್ಟು ಹೀಟಲ್ಲಿ. ಗರ್ಭದಿಂದ ಹೊರಗಡೆ ಬಂದಿದ್ದ ಅನುಭವ ಏನಾದರೂ ಇದೆಯಾ? ಹೋಗಲಿ ಮೃತ್ಯುದು ಯಾವುದಾದ್ರೂ ಅನುಭವ ಇದೆಯಾ? ಸತ್ತಿರೋ ನಾವು ಹೇಳೋದಕ್ಕಾಗೋದಿಲ್ಲ ಅನುಭವ. ಎಲ್ಲವೂ ಕೂಡ ಅಂದ್ಕೊಂಡೇ ಬರ್ತಾಯಿದ್ದೀವಿ, ಕೇವಲ ಅಂದ್ಕೊಂಡು ಬರ್ತಾಯಿದ್ದೀವಿ ಅಷ್ಟೇ. ವಾಸ್ತವಿಕವಾಗಿ ನಿಜವಾದ ಅನುಭವ ಆದರೆ ನಾನು ಯಾವಾಗಲೂ ಇದ್ದೀನಿ, ನಾನು ಕಂಟಿನ್ಯೂಸ್ ಆಗಿದ್ದೀನಿ, ನಾನು ನಿತ್ಯ ವಸ್ತು. ಪ್ರಪಂಚದಲ್ಲಿರೋದು ಒಂದೇ ಒಂದು ನಿತ್ಯ ಕಂಟಿನ್ಯೂಸ್ ವಸ್ತು, ಅದು ಸತ್ಯ ವಸ್ತು. ಸತ್ಯ ಅಂದರೆ ತ್ರಿಕಾಲ ಅಬಾಧಿತ್ವಂ ಅಸದ್ ಭಿನ್ನತ್ವ ಸತಿ ತ್ರಿಕಾಲ ಅಬಾಧ್ಯತ್ವಂ ಸತ್ಯತ್ವಂ ಅಂತಾರೆ. 3 ಕಾಲಗಳಲ್ಲಿ ಯಾವುದಿರುತ್ತೋ ಪಾಸ್ಟ್, ಪ್ರೆಸೆಂಟು, ಫ್ಯೂಚರು, 3 ಅವಸ್ಥೆಗಳಲ್ಲೂ ಯಾವುದು ನಿತ್ಯವಾಗಿರುತ್ತೋ ಜಾಗೃತ, ಸ್ವಪ್ನ, ಸುಷುಪ್ತಿ 3 ಅವಸ್ಥೆಗಳಲ್ಲಿ ಅದನ್ನು ಸತ್ಯ ಅಂತಾರೆ. ಅಂಥದ್ದು ವಸ್ತು ಪ್ರಪಂಚದಲ್ಲಿ ಒಂದು ತೋರಿಸಿ. ಯಾವುದು ಕಂಟಿನ್ಯೂಸ್ ಆಗಿರೋದೇ ಇಲ್ಲ. ಈ ಜಾಗೃತ ಅವಸ್ಥೆಯಲ್ಲಿ ಏನೆಲ್ಲ ಪ್ರಪಂಚ ಇದೆಯೋ ಸ್ವಪ್ನ ಅವಸ್ಥೆಯಲ್ಲಿ ಅದು ಇರೋದಿಲ್ಲ. ನೀವು ಎಷ್ಟೇ ಕಷ್ಟಪಡಿ, ಎಷ್ಟೇ ದುಡ್ಡು ಸಂಪಾದನೆ ಮಾಡಿಕೊಂಡಿರಿ, ಪಕ್ಕದಲ್ಲೇ ಕ್ಯಾಶ್ ಇಟ್ಕೊಂಡು ಮಲಗ್ಕೊಳ್ಳಿ, ಸ್ವಪ್ನದಲ್ಲಿ ಭಿಕಾರಿಯಾಗಿ ಸ್ವಪ್ನ ಬಂತಂದರೆ ಆ ದುಡ್ಡು ಏನೂ ಅಲ್ಲಿ ಕೆಲಸಕ್ಕೆ ಬರೋದಿಲ್ಲ. ಅಂದರೆ ಗೊತ್ತಾಗುತ್ತಾ? ಕನಸಿನಲ್ಲಿ ಈಗ ಜನಕ ಮಹಾರಾಜ ದೊಡ್ಡ ಸಾಮ್ರಾಟ್ ಆಗಿರ್ತಾನೆ. ಆತನಿಗೆ ಒಂದು ದಿವಸ ಸ್ವಪ್ನ ಬರುತ್ತೆ. ಸ್ವಪ್ನದಲ್ಲಿ ಆತ ಭಿಕ್ಷುಕ ಆಗಿಬಿಟ್ಟಿರ್ತಾನೆ. ಎಲ್ಲ ರಾಜ್ಯನ ಕಳ್ಕೊಂಡ್ಬಿಟ್ಟಿರ್ತಾನೆ. ಎಷ್ಟು ಸಿಕ್ಕಾಪಟ್ಟೆ ದರಿದ್ರೆ ಬಂದ್ಬಿಟ್ಟಿದೆ, ಎಲ್ಲರೂ ಬಿಟ್ಬಿಟ್ಟಿರ್ತಾರೆ. ಭಿಕ್ಷಾಟನೆಗೆ ಹೋಗಿ ಅನ್ನದಾನ ನಡೀತಾ ಇರುತ್ತೆ. ಆ ಕ್ಯೂಲೈನಲ್ಲಿ ನಿಂತ್ಕೊಂಡ್ರೆ ಅವನು ಟರ್ನ್ ಬರೋಷ್ಟೊತ್ತಿಗೆ ಖಾಲಿ ಆಗಿಬಿಟ್ಟಿರುತ್ತೆ. ಹೀಗೆ ವಿಪರೀತವಾಗಿ ದುಃಖಪಟ್ಟು ಆಹಾರ ಕೂಡ ಸಿಗದಿರ ಇನ್ನು ಆ ಸ್ವಪ್ನದಲ್ಲಿ ಪ್ರಾಣ ಕಳ್ಕೊಳ್ಳೋ ಅಂಥ ಪರಿಸ್ಥಿತಿ ಬಂದಾಗ ಎಚ್ಚರ ಆಗಿಬಿಡುತ್ತೆ. ಎಚ್ಚರ ಆಗಿಬಿಟ್ಟು ಅವ್ರು ಒಂದೇ ಯೋಚನೆ ಮಾಡ್ತಾನೆ. ಯಾಕಂದರೆ ಅಂತಃಕರಣ ಶುದ್ಧಿ ಇರೋರಿಗೆ ಕ್ಲಾರಿಟಿ ಸಿಗುತ್ತೆ. ನಾನು ರಾಜನಾಗಿ ಭಿಕ್ಷುಕನ ಸ್ವಪ್ನ ನೋಡ್ತಾ ಇದ್ದೀನ, ಇಲ್ಲ ಭಿಕ್ಷುಕನಾಗಿ ರಾಜನ ಸ್ವಪ್ನ ನೋಡ್ತಾ ಇದ್ದೀನ. ಅಂದರೆ ಆ ಡ್ರೀಮ್ ಸ್ಟೇಟ್ಗೂ ಜಾಗೃತ ಅವಸ್ಥೆಗೂ ಏನು ಡಿಫ್ರೆನ್ಸ್ ಕಾಣಿಸ್ತಾ ಇಲ್ಲ. ನಾವು ಕೂಡ ವಿಚಾರ ಮಾಡ್ದಿರಾ ಈ ಜಾಗೃತ ಅವಸ್ಥೆ ಇದು ಸತ್ಯವಾದದ್ದು, ಡ್ರೀಮಲ್ಲೆಲ್ಲ ಬಂದಿದ್ದು ಅದು ಮಿಥ್ಯ ಅಂತ ಜಸ್ಟ್ ಹಂಗೆ ಅವಿಚಾರವಾಗಿ ಸಿದ್ಧವಾಗಿ ನಾವು ಅಂದ್ಕೊಂಡಿದ್ವಿ. ಶಾಸ್ತ್ರದಲ್ಲಿ ಏನು ಡಿಫ್ರೆನ್ಸ್ ಇಲ್ಲ ಅಂತಾರೆ. ಇಲ್ಲಿನ ಕರೆನ್ಸಿ ಅಲ್ಲಿ ಕೆಲಸ ಬರೋಲ್ಲ, ಅಲ್ಲಿನ ಕರೆನ್ಸಿ ಇಲ್ಲಿ ಕೆಲಸ ಬರೋದಿಲ್ಲ. ಇದಕ್ಕೆ ಸತ್ಯ ಅಂತ ಹೆಸರು ಕೊಟ್ಟು ಏನು ಪ್ರಯೋಜನ? ಇದು ನಿಜವಾಗ್ಲೂ ಅಷ್ಟು ಸತ್ಯವಾದದ್ದೇ ಆದರೆ ಸ್ವಪ್ನದಲ್ಲಿ ಅಷ್ಟೊಂದು ಕಷ್ಟ ಬೀಳ್ತಾ ಇದ್ವಿ, ಆಹಾರ ಇಳಿದಿರ ಒದ್ದಾಡ್ತಾ ಇದ್ವಿ. ಇದು ₹1 ಏನಾದರೂ ಅಲ್ಲೇನಾದರೂ ಕೆಲಸಕ್ಕೆ ಬಂತ? ಇಲ್ಲ. ಅಲ್ಲಿ ಸ್ವಪ್ನದಲ್ಲಿ ದೊಡ್ಡ ರಿಚ್ ಪರ್ಸನ್ ಥರ ಸ್ವಪ್ನ ಬರುತ್ತೆ. ಅಲ್ಲಿದ್ದ ರಿಚ್ ಪರ್ಸನ್ದು ಸ್ವಪ್ನದ್ದು ಜಾಗೃತ ಅವಸ್ಥೆಗೆ ಏನಾದರೂ ಕೆಲಸ ಬರುತ್ತಾ? ಕೆಲಸ ಬರೋದಿಲ್ಲ. ನನಗೆ ರೀಸೆಂಟಾಗಿ ಒಂದು ವಿಚಿತ್ರ ಸ್ವಪ್ನ ಬಂದಿತ್ತು. ಅಲ್ಲಿ ಕನ್ಸ್ಟ್ರಕ್ಷನ್ ಕೆಲಸ ಎಲ್ಲ ಮಾಡ್ತಾಯಿದ್ವಿ. ಇನ್ನು ಬೇಲ್ದಾರಿ, ಮೇಸನ್ಗೆ, ಸಿಮೆಂಟ್ಗೆ ಒಂದೇ ಸತಿ ಸೆಂಟ್ರಿಂಗು ಎಲ್ಲರಿಗೂ ಪೇಮೆಂಟ್ ಕೊಡಬೇಕಾಗಿತ್ತು. ಡಿಮ್ಯಾಂಡ್ ಮಾಡ್ತಾಯಿದ್ರು, ಸ್ವಾಮೀಜಿ ನಮ್ಮ ಪೇಮೆಂಟು ಅಂತ.
ಇನ್ನು ಅವೆಲ್ಲ ಥಾಟ್ಸ್ ಎಲ್ಲ ಇದ್ದು ಮಲ್ಕೊಂಡಿರ್ತೀವಲ್ಲ, ಡೇ ಟೈಮ್ ಏನು ಹೆಚ್ಚು ಚಿಂತೆ ಮಾಡ್ತೀವೋ ಅದೇ ಡ್ರೀಮ್ಸಲ್ಲಿ ಮಿಕ್ಸ್ ಆಗಿ ಬರ್ತಾ ಇರ್ತವೆ. ಸ್ವಪ್ನದಲ್ಲಿ ಹೆಂಗೋ ಡೊನೇಷನ್ ಬಂದುಬಿಟ್ಟಿದೆ, ಫೋನ್ಪೇ ಬ್ಯಾಲೆನ್ಸ್ ಹೆಚ್ಚು ಬಂದುಬಿಟ್ಟಿದೆ, ಫುಲ್ ಖುಷಿ ಆಗಿಬಿಟ್ಟಿದೆ. ನಾಪ್ಪ ಬಿಡಪ್ಪ ಇದು ಬಂದುಬಿಟ್ಟಿದೆ, ನೀವು ಎಲ್ರಿಗೂ ಪೇಮೆಂಟ್ ಮಾಡಿಬಿಡ್ಬೋದು ಅಂದ್ಬಿಟ್ಟು. ಮತ್ತು ನಿದ್ದೆ ಎಚ್ಚರ ಆಯಿತು, ಇಲ್ಲ, ಅಯ್ಯೋ ಸ್ವಪ್ನದಲ್ಲಿ ಇದ್ದಿದ್ದು ಫೋನ್ಪೇ ಬ್ಯಾಲೆನ್ಸ್ ಜಾಗೃತ ಅವಸ್ಥೆಗೆ ಬಂದಿದ್ದರೆ ಎಷ್ಟು ಚೆನ್ನಾಗಿರ್ತಾ ಇತ್ತು ಅನಿಸ್ತು. ಮತ್ತು ಜಾಗೃತ ಅವಸ್ಥೆಯಲ್ಲಿ ನಿಜವಾಗ್ಲೂ ಏನೋ ಬಂದು ಎಲ್ಲ ಅಡ್ಜಸ್ಟ್ ಆಯಿತು, ಬಂದುಬಿಡ್ತು. ಇನ್ನೊಂದು ಜಾಗೃತ ಅವಸ್ಥೆಯಲ್ಲಿ ಸಮಸ್ಯೆ ಕ್ಲಿಯರ್ ಆಗೋಯ್ತು, ಅವ್ರಿಗೆಲ್ಲ ಪೇಮೆಂಟ್ ಕೊಟ್ಬಿಟ್ಟಿದ್ದೀನಿ. ಮತ್ತು ಆವತ್ತು ಮಲ್ಕೊಂಡಿದ್ದೀನಿ, ಸ್ವಪ್ನದಲ್ಲಿ ಬಂದು ಅವ್ರು ಮತ್ತೆ ಡಿಸ್ಟರ್ಬ್ ಮಾಡ್ತಾಯಿದ್ದಾರೆ, ನನ್ನ ಪೇಮೆಂಟ್ ಬೇಕು, ಅದು ಬೇಕು, ಇದು ಬೇಕು ಅಂದ್ಬಿಟ್ಟು. ಜಾಗೃತ ಅವಸ್ಥೆಯಲ್ಲಿರೋ ಫೋನ್ ಬ್ಯಾಲೆನ್ಸು ಸ್ವಪ್ನಕ್ಕೂ ಬರ್ತಾಯಿಲ್ಲ, ಇಲ್ಲಿನ ಫೋನ್ಪೇ ಬ್ಯಾಲೆನ್ಸ್ ಅಲ್ಲಿಗೆ ಬರ್ತಾಯಿಲ್ಲ, ಅಲ್ಲಿನ ಫೋನ್ಪೇ ಬ್ಯಾಲೆನ್ಸ್ ಇಲ್ಲಿಗೆ ಬರ್ತಾಯಿಲ್ಲ. ಎರಡು ಏನು ಡಿಫ್ರೆನ್ಸ್ ಇಲ್ಲ. ಸ್ವಪ್ನಕ್ಕೂ ಜಾಗೃತ ಅವಸ್ಥೆ ಸುಮ್ಮನೆ ಇದು ಸತ್ಯ ಅಂತ ನಾವು ಹೆಸರು ಕೊಟ್ಬಿಟ್ಟಿದ್ದೀವಿ. ಏನು ಪ್ರಯೋಜನ ಸತ್ಯ ಅಂತ? 12-13 ಅವರ್ಸ್ ಆದಮೇಲೆ ಸ್ವಪ್ನದಲ್ಲೇ ಕೆಲಸಕ್ಕೆ ಬರ್ತಾಯಿಲ್ಲ ಇದು, ಈ ಸಂಪತ್ತು. ಇದಕ್ಕೆ ಸತ್ಯ ಅಂತ ಯಾಕೆ ಹೆಸರು ಕೊಡ್ತೀವಿ? ಆದ್ರೆ ಇದು ಕಂಟಿನ್ಯೂಸ್ ಆಗುತ್ತಲ್ಲ, ಅದು ಬ್ರೇಕ್ ಆಗೋಗುತ್ತಲ್ಲ. ಆ ಕಂಟಿನ್ಯೂಸ್ಸು ಅದು ಒಂದಿಷ್ಟು ರಾತ್ರಿ ಸ್ವಲ್ಪ ನೆಕ್ಸ್ಟ್ ಡೇ ಅದೇ ಇರಲ್ಲ, ಆದ್ರೆ ಇದು ಕಂಟಿನ್ಯೂ ಆಗುತ್ತೆ, ಬ್ರೇಕ್ ತಗೊಂಡು. ಇದೇ ಆ ವಿಚಾರ. ನಮ್ಮ ಮೈಂಡಲ್ಲಿ ಏನು ಯುಕ್ತಿ ಇದೆ ಅಂದರೆ, ಅದು ಎವ್ರಿ ಡೇ ಚೇಂಜಿಂಗು, ಇದು ಎವ್ರಿ ಡೇ ಅನ್ಚೇಂಜಿಂಗ್, ಮತ್ತು ಎದ್ದ ಮೇಲೆ ಸೇಮ್ ಇದೆ ಅಂತ. ಈ ರೀಸನಿಂಗ್ ಹೌ, ಬೈ ದಿಸ್ ರೀಸನಿಂಗ್ ಹೌ ಯು ಕ್ಯಾನ್ ಸೇ ದಿಸ್ ಈಸ್ ಸತ್ಯ? ಹಂಗಂದರೆ ಲಾಂಗಿಟಿವಿಟಿ ಆಗಿದ್ದು, ಡೈಲಿ ತುಂಬ ಲಾಂಗ್ ಆಗಿದ್ದಕ್ಕೆ ಇದು ಸತ್ಯ, ಶಾರ್ಟ್ ಟೈಮಲ್ಲಿ ಇದ್ದಿದ್ದಕ್ಕೆ ಮಿಥ್ಯ ಅನ್ನೋದು. ಮತ್ತು ಆದರೂ ಸಹ ಕಂಪೇರ್ ಮಾಡಿಕೊಂಡ್ರೆ ಎಷ್ಟೋ ಲೈಫ್ದು ಎಲ್ಲ ಬ್ಯಾಕ್ಟೀರಿಯಲ್ ಅವೆಲ್ಲ ಇರ್ತವೆ. ಫ್ಯೂ ಮಿನಿಟ್ಸಲ್ಲಿ ಹುಟ್ಟು ಸತ್ತೋಗ್ತಾ ಇರ್ತವೆ, ಫ್ಯೂ ಅವರ್ಸಲ್ಲಿ ಅದ್ರ ಲೈಫ್ ಸೈಕಲ್ ಕಂಪ್ಲೀಟ್ ಆಗಿಬಿಡುತ್ತೆ. ಅದು ಶಾರ್ಟ್ ಟೈಮಲ್ಲಿ ಇದೆ ಅಂದ್ಬಿಟ್ಟು ನಾವು ಜಾಗೃತ ಅವಸ್ಥೆಯಲ್ಲೂ ನಾವು ಸತ್ಯ ಅದು ಮಿಥ್ಯ ಅಂತ ಹೇಳೋದಕ್ಕಾಗೋದಿಲ್ವಲ್ಲ. ಬೆಟ್ಟಗಳ ಲೈಫು ಟಾರ್ಟಾಯ್ಸ್ದು 5000 ಇಯರ್ಸ್ ಕೂಡ ಇರುತ್ತೆ, ಕೆಲವೊಂದು ಟಾರ್ಟಾಯ್ಸ್ದು ಲೈಫ್ ಸ್ಪ್ಯಾನ್. ಮತ್ತು ಅವುಗಳ ಲೈಫ್ ಸ್ಪ್ಯಾನ್ ಚೆಕ್ ಮುಂದೆಗಡೆ ನಮ್ಮದೆಲ್ಲ 100 ಇಯರ್ಸು ತುಂಬ ಶಾರ್ಟು, ನಾವೆಲ್ಲ ಮಿಥ್ಯ ಆಗ್ಬಿಡ್ತೀವಿ ಅದ್ರ ಮುಂದೆಗಡೆ. ಇವೆಲ್ಲ ರೀಸನಿಂಗ್. ಅದಕ್ಕೆ ಮಾಂಡೂಕ್ಯ ಕಾರಿಕದಲ್ಲಿ 10 to 12 ರೀಸನಿಂಗ್ಸ್ ಕೊಡ್ತಾರೆ. ನಾವು ಏನೆಲ್ಲ ರಾಂಗು ರೀಸನಿಂಗಿಂದ ಇದು ಸತ್ಯ ಅದು ಸತ್ಯ ಅಲ್ಲ ಅಂತ ಅಂದ್ಕೊಂಡಿದ್ದೀವೋ ಅವೆಲ್ಲ ತೆಗೆದುಬಿಡುತ್ತೆ ಶಾಸ್ತ್ರ. ಸುಮ್ಮನೆ ಅವಿಚಾರದ ಸಿದ್ಧ, ನಾವು ವಿಚಾರ ಮಾಡದೆ ಈ ಜಾಗೃತ ಅವಸ್ಥೆ ಸತ್ಯ ಅಂತ ಸ್ಟೇಟಸ್ ಕೊಟ್ಬಿಟ್ಟಿದ್ದೀವಿ. ಏನೂ ಪ್ರಯೋಜನ ಇಲ್ಲ. ಸ್ವಪ್ನದಲ್ಲಿ ಏನು ರಿಯಾಲಿಟಿ ಇದೆಯೋ ಇಲ್ಲೂ ಕೂಡ ಅದೇ ರಿಯಾಲಿಟಿ ಇದೆ ಅಷ್ಟೇ. ಸುಮ್ಮನೆ ಇದು ದೀರ್ಘ ಸ್ವಪ್ನ. ಒಂದು ಸತಿ ಸ್ವಪ್ನಗಳು ಕೂಡ ಲೆಂತಿ ಸ್ವಪ್ನಗಳು ಬರ್ತಾ ಇರ್ತವೆ, ಇದೊಂದು ದೀರ್ಘ ಸ್ವಪ್ನ. ಅಂತಃಕರಣ ಶುದ್ಧಿ ಇರೋರಿಗೆ ಅದು ಪರ್ಫೆಕ್ಟಾಗಿ ಜನಕ ಮಹಾರಾಜನವ್ರಿಗೆ ಡಿಫ್ರೆನ್ಸ್ ಕಾಣಿಸ್ಲಿಲ್ಲ ಅವರಿಗೆ. ಚೈನಾದಲ್ಲೂ ಒಬ್ಬ ಯೋಗಿ ಹಂಗೆ ಬಟರ್ಫ್ಲೈ ಆಗಿಬಿಟ್ಟಿರ್ತಾನೆ ಸ್ವಪ್ನದಲ್ಲಿ, ಅದ್ರಿಗೂ ಹಿಂಗೆ ವಿಚಾರ ಬರುತ್ತೆ, ನಾನು ಮನುಷ್ಯನಾಗಿ ಬಟರ್ಫ್ಲೈ ಸ್ವಪ್ನ ನೋಡ್ತಾ ಇದ್ದೀನಿ, ಇಲ್ಲ ಬಟರ್ಫ್ಲೈ ಆಗಿ ದೀರ್ಘವಾದ ಮನುಷ್ಯನ ಸ್ವಪ್ನ ನೋಡ್ತಾ ಇದ್ದೀನಿ ಅಂದ್ಬಿಟ್ಟು. ಅಂತಃಕರಣ ಶುದ್ಧಿ ಇದ್ದವ್ರಿಗೆ ಆ ಕ್ಲಾರಿಟಿ ಗೊತ್ತಾಗ್ತಾ ಇರುತ್ತೆ. ಆ ಕ್ಲಾರಿಟಿ ಗೊತ್ತಿಲ್ಲದೆ ನಮ್ಮಲ್ಲಿ ಅಶುದ್ಧಿ ಇರೋದ್ರಿಂದ ಈ ಪ್ರಪಂಚದ ಕಡೆ ಸಿಕ್ಕಾಪಟ್ಟೆ ಅನರ್ಥವಾದಂಥ ವಸ್ತುಗಳು ನಮಗೆ ಅರ್ಥ ಅಂದ್ಬಿಟ್ಟು ಈ ಕಡೆ ಹೋಗ್ತಾಯಿದ್ವು. ಏನೆಲ್ಲ ನಾವು ವಸ್ತುಗಳು ನಮಗೆ ನಮ್ಮ ಸೆಕ್ಯೂರಿಟಿಗೆ ಇದಾವಂತ ಅಂದ್ಕೊಂಡಿದ್ದೀವೋ ಅವು ನಮ್ಮ ಸೆಕ್ಯೂರಿಟಿಗಲ್ಲ, ನಮಗೆ ಅನರ್ಥ ಕೊಡೋದಕ್ಕೆ ಇದಾವೆ. ಬುದ್ಧ ಭಗವಾನ ಲೈಫ್ ಹಿಸ್ಟ್ರಿ ನೋಡಿ, ಎಂಥ ಭೋಗದಲ್ಲಿ ರಾಜನ ಮಗ, ಎಲ್ಲ ಪ್ರಕಾರದ ಭೋಗಗಳು ಅಲ್ಲಿ ಒದಗಿಸಿರ್ತಾರೆ ಅವ್ರ ತಂದೆ. ಅವ ಎಷ್ಟು ಕೊಟ್ಟರೂ ಕೂಡ ಯಾವುದೇ ಒಂದು ವಿಷಯ ಅಷ್ಟೇ, ನಮಗೆ ದೂರದಿಂದ ಇದ್ದಾಗ ಅದೇನೋ ಆ ವಸ್ತು ಸಿಕ್ಕಿದ್ರೆ ನನಗೆ ಹ್ಯಾಪಿ ಬರುತ್ತೆ, ಈ ವಸ್ತು ಸಿಕ್ಕಿದ್ರೆ ಹ್ಯಾಪಿನೆಸ್ ಬರುತ್ತೆ ಅಂತ ಅನ್ಕೊತಾ ಇರ್ತೀವಿ. ಅದು ಒಂದು ಸತಿ ಅನುಭವ ಮಾಡಿದ್ಮೇಲೆ ಏನಿದೆಯಪ್ಪ ಇದರಲ್ಲಿ, ಏನೂ ಇಲ್ಲ ಅಂತ ಅನ್ನಿಸ್ತಾ ಇರುತ್ತೆ, ಫೇಡ್ ಆಗಿಬಿಡುತ್ತೆ. ಯಾವುದೇ ಒಂದು ಡಿಸೈರ್ ಇರ್ಬೋದು. ಆ ಥರ ಫುಲ್ಲು ಭೋಗದಲ್ಲಿ ಮುಳುಗಿಸಿದ್ರು ಕೂಡ ಬುದ್ಧ ಭಗವಾನನಿಗೆ ಇದ್ರ ಏನಿಲ್ಲ, ಇದ್ರ ಲೈಫೇ ಅಲ್ಲ, ವಿಚಿತ್ರ ಅನ್ನಿಸ್ತಾ ಇರುತ್ತೆ. ಹೊರಗಡೆ ಹೋಗ್ಬೇಕು ಅಂತಾನೆ, ಹೊರಗಡೆ ಬಿಡೋದೇ ಇಲ್ಲ. ತಂದೆಗೆ ಭಯ, ಹೊರಗಡೆ ಎಲ್ಲ ವಿಕಾರಗಳು ನೋಡಿಬಿಟ್ರೆ ಮತ್ತೆ ಈತ ಯೋಗಿ ಆಗಿಬಿಡ್ತಾನೆ, ಮಗ ಚಕ್ರವರ್ತಿನೇ ಆಗಬೇಕು ಅಂತ, ಜಾತಕನೇ ಹಂಗಿರುತ್ತೆ. ಆದರೂ ಕೂಡ ತಪ್ಪಿಸ್ಕೊಂಡು ಹೊರಗಡೆ ಬಂದುಬಿಡ್ತಾನೆ. ಯಾಕೆ ಅಷ್ಟೊಂದು ಪ್ಲೆಷರ್, ಅಷ್ಟೊಂದು ಪ್ರಾಪರ್ಟಿಗಳೆಲ್ಲ ಬಿಟ್ಟು ಹೊರಗಡೆ ಯಾಕೆ ಬಂದ? ಯಾಕಂದರೆ ಅವರು ಅಂತಃಕರಣ ಶುದ್ಧವಾಗಿರೋದ್ರಿಂದ ಅದು ಟ್ರ್ಯಾಪ್ ಅಂತ ಗೊತ್ತಾಗ್ಬಿಡುತ್ತೆ. ಅದು ಎರೆಹುಳ ಹಾಕಿ ಮೀನನ್ನು ಹೆಂಗೆ ಇಟ್ಕೊಡ್ತಾರೋ, ಈ ಲೌಕಿಕವಾದ ಸುಖ ನಮಗೆ ಟ್ರ್ಯಾಪ್. ಅದು ನಮ್ಮಲ್ಲಿರೋ ನಿಜವಾದ ಆನಂದ ಸ್ಥಿತಿಯನ್ನು ಸಿಗದಿರೋ ಮಾಡಿಬಿಡುತ್ತೆ. ನಾಯಿ ಬಿಸ್ಕೆಟ್ ಹಾಕ್ದಂಗೆ ಮಾಯ ನಮಗೆ ಸ್ವಲ್ಪ ಸ್ವಲ್ಪ ಆವಾಗ ಸುಖ ತೋರಿಸ್ತಾ ಇರುತ್ತೆ. ಹಾಗೇ ಇದೆ ಶಾಸ್ತ್ರದಲ್ಲಿ. ಕಂಪ್ಲೀಟಾಗಿ ಕಂಟಿನ್ಯೂಸ್ ಆಗಿ ದುಃಖ ಕೊಟ್ಬಿಟ್ರೆ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾನಂತೆ.
ಅದಕ್ಕೆ ಸುಷುಪ್ತಿ ಅವಸ್ಥೆಯಲ್ಲಿ ಸ್ವಲ್ಪ ನಾಯಿ ಬಿಸ್ಕೆಟ್ ಹಾಕೋದು, ಇಲ್ಲ ಜಾಗೃತ ಅವಸ್ಥೆಯಲ್ಲಿ ಆವಾಗವಾಗ ಸ್ವಲ್ಪ ನಾಯಿ ಬಿಸ್ಕೆಟ್ಗಳಾಗ್ತಾ ಇರುತ್ತೆ ಮಾಯೆ. ಯಾಕಂದರೆ ಕಂಪ್ಲೀಟಾಗಿ ಇವನಿಗೆ ಅವು ಏನೂ ಸುಖನೇ ಕೊಡಲಿಲ್ಲ ಅಂದರೆ ಇವನು ಶರೀರನ ಬಿಟ್ಬಿಡ್ತಾನೆ ಅಂದ್ಬಿಟ್ಟು. ಹೊಟ್ಟೆ ನೋವು ಕ್ಯಾನ್ಸರ್ ಬಂದಿರೋಂಥವ್ರು ಟ್ರೀಟ್ಮೆಂಟ್ಗೆ ದುಡ್ಡಿಲ್ಲ ಅಂದರೆ ಶ್ರೀಶೈಲದಲ್ಲಿ ನಮ್ಮ ಆಶ್ರಮದ ಹಿಂದಗಡೆ ಒಬ್ಬ ನೇಣು ಹಾಕ್ಕೊಂಡು ಪ್ರಾಣ ಬಿಟ್ಟುಬಿಟ್ಟ ಅಷ್ಟೇ. ಮತ್ತು ಕಂಪ್ಲೀಟ್ ಬಾಡಿಯಿಂದ ಒಂದು ಚೂರು ಏನು ಸುಖನೇ ಸಿಗ್ತಾ ಇಲ್ಲ ಅಂದಾಗ ಡಿಸ್ಕನೆಕ್ಟ್ ಮಾಡ್ಕೊಂಡ್ಬಿಡ್ತಾರೆ, ಬೇಡ ಈ ಶರೀರ ಅಂದ್ಬಿಟ್ಟು. ನಮಗೆ ಯಾಕೆ ಅಷ್ಟು ವೈರಾಗ್ಯ ಬರ್ತಾ ಇಲ್ಲ ಅಂದರೆ ನಮಗೆ ಸ್ವಲ್ಪ ಈ ನಾಯಿ ಬಿಸ್ಕೆಟ್ಗಳಾಗ್ತಾ ಇದೆ, ಆ ಟ್ರ್ಯಾಪಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ ನಾವು. ಅದನ್ನು ಎಚ್ಚರಿಕೆಯಿಂದ ತೊಗೊಂಡ್ಬಿಟ್ಟು ನಾವು ನಮ್ಮ ಸ್ವರೂಪಕ್ಕೆ ಒಂದು ಸತಿ ಅಟೆನ್ಷನ್ ಶಿಫ್ಟ್ ಆಗಿಬಿಟ್ರೆ ಆವಾಗಲೇ ನಮಗೆ ಎಲ್ಲ ಪ್ರಾಬ್ಲಮ್ಸು ಎಂಡ್ ಆಗುತ್ತೆ. ಇಲ್ಲ ಅಂದರೆ ಆ ಮೇನು ಸ್ವಭಾವಕ್ಕೆ ನಾವು ತಿರುಗಿ ಹೋಗದಿರ ಈ ಸ್ಥೂಲ ಶರೀರಗಳ ಜೊತೆ ಇರೋ ಸಂಬಂಧನ ಡೈಲ್ಯೂಟ್ ಮಾಡಿಕೊಂಡು ಡಿಸ್ಕನೆಕ್ಟ್ ಮಾಡಿಕೊಳ್ಳಿಲ್ಲ ಅಂದರೆ ಎಷ್ಟೇ ಹೊರಗಡೆ ಪ್ರಯತ್ನ ಮಾಡ್ತಾಯಿರಿ, ರಾಗಿ ಗಿಡದ ಮೇಲ್ಗಡೆ ಎಷ್ಟೇ ಕೊಂಬೆಗಳು ಕಟ್ ಮಾಡ್ಕೊಳ್ತಾಯಿರಿ, ಬೇರು ಫುಲ್ಲು ಸ್ಟ್ರಾಂಗಾಗಿ ಅವಿದ್ಯೆ ಎಂಬ ಬೇರಿದ್ದರೆ ಮತ್ತೆ ಪ್ರಾಬ್ಲಮ್ಸ್ ಚಿಗುರು ಒಂದು ರಿಪೇರಿ ಮಾಡ್ಕೊಳ್ಳಿ ಇನ್ನೊಂದು ಸ್ಟಾರ್ಟ್ ಆಗ್ತಾ ಇರುತ್ತೆ. ಹೆಲ್ತ್ ವಿಷಯದಲ್ಲಷ್ಟೇ, ಒಂದು ಹೊಟ್ಟೆ ನೋವಂತ ಟ್ಯಾಬ್ಲೆಟ್ ತಗೋ, ಇನ್ನೊಂದು ನಗಡಿನೋ ಇನ್ನೊಂದು ಪ್ರಾಬ್ಲಮ್ ಸೈಡ್ ಎಫೆಕ್ಟ್ ಬರುತ್ತೆ. ಸಂಸಾರದಲ್ಲೂ ಕೂಡ ಅಷ್ಟೇ, ಒಂದು ರಿಪೇರಿ ಮಾಡ್ಕೋದ್ರೆ ಇನ್ನೊಂದು ಹೊಸದಾಗಿ ರೆಡಿಯಾಗಿರುತ್ತೆ ಪ್ರಾಬ್ಲಮ್, ಆ ಥರ. ಆದ್ದರಿಂದ ಈ ಸ್ಪಿರಿಚುಯಾಲಿಟಿಯಲ್ಲಿ ಡೈಲಿ ಈಗಲಿಂದನೇ ಸ್ವಲ್ಪ 1 ಅವರ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರೆ ಮತ್ತು ರಿಯಾಲಿಟಿ ಎಲ್ಲ ಅರ್ಥ ಆದಮೇಲೆ ಮತ್ತೆ ಏನು ವರ್ಕ್ಲೋಡ್ ಅನಿಸೋದಿಲ್ಲ, ಕ್ಲಾರಿಟಿ ಗೊತ್ತಾಗ್ಬಿಡುತ್ತೆ. ನಾವು ಏನು ಮಾಡಬೇಕಂದ್ಬಿಟ್ಟು ಇನ್ನೂ ಚೆನ್ನಾಗಿ ವೆಲ್ ಪ್ಲ್ಯಾನ್ ಮಾಡ್ಕೊತೀವಿ. ಕರ್ಮದಲ್ಲಿ ಕುಶಲತೆ ಬರುತ್ತೆ. ನಾವು ಏನೆಲ್ಲ ಕೆಲಸ ಮಾಡ್ತಾಯಿದ್ದೀವೋ ಯು ಕ್ಯಾನ್ ಪರ್ಫಾರ್ಮ್ 200%. ವಿವೇಕಾನಂದನೇ ಅಲ್ಲಿ ಒಂದು ಸತಿ ಟೆಸ್ಟ್ ಮಾಡ್ತಾನೆ ಸಾಧಕರು, ವಿದ್ಯಾರ್ಥಿಗಳು ಯಾರು ಚೆನ್ನಾಗಿ ಸಾಧನೆ ಮಾಡ್ತಾಯಿರ್ತಾರೆ ಅಂದ್ಬಿಟ್ಟು ಆಲೂಗಡ್ಡೆ ಹೊಟ್ಟು ತೆಗೆಯೋದಕ್ಕೆ ಕೊಡ್ತಾನೆ. ಕೆಲವರು ಸಿಕ್ಕಾಪಟ್ಟೆ ಫಾಸ್ಟಾಗಿ ತೆಗೆದ್ಬಿಟ್ಟು ಟಕ ತೆಗೆದು ಜಾಸ್ತಿ ಒಳಗಡೆ ಇರೋ ಮ್ಯಾಟರನ್ನು ಜಾಸ್ತಿ ತೆಗೆದುಬಿಟ್ಟಿರ್ತಾರೆ, ಹೊಟ್ಟಿಗಿಂತ ಜಾಸ್ತಿ ಪ್ಯಾಚ್ ಕೆಲವರು ಬಿಟ್ಟಿರ್ತಾರೆ, ಕೆಲವರು ನಿಧಾನಕ್ಕೆ ಸ್ಲೋ ಆಗಿ ಮಾಡ್ತಾಯಿರ್ತಾರೆ. ವಿಚಿತ್ರವಾಗಿ ಎಲ್ಲ ಮಾಡಿಬಿಡ್ತಾರೆ, ಏನೋ ಕಾಂಪಿಟೇಷನ್ ಅಂದ್ಬಿಟ್ಟು. ಒಂದಿಬ್ಬರು ಮಾತ್ರ ನೀಟಾಗಿ ಜಾಸ್ತಿ ವೇಸ್ಟ್ ಮಾಡಿದ್ರೆ ಮೇಲ್ಗಡೆ ಮಾತ್ರ ಒಂದು ಪ್ಯಾಚ್ ಇಲ್ದಿರ ನೀಟಾಗಿ ತೆಗೆದುಬಿಟ್ಟು ಅಲ್ಲಿ ಇಟ್ಟಿರ್ತಾರೆ. ಅವರಿಬ್ಬರದ್ದು ಆಲೂಗಡ್ಡೆ ತಗೊಂಡು ಇವರಿಬ್ಬರೇ ಕರೆಕ್ಟಾಗಿ ಸಾಧನೆ ಮಾಡ್ತಾಯಿದ್ದಾರೆ, ಮಿಕ್ಕಿದವ್ರು ಯಾರು ಸರಿಯಾಗಿ ಸಾಧನೆನೇ ಮಾಡ್ತಾಯಿಲ್ಲ ಅಂತ. ನಾವು ಸ್ಪಿರಿಚುಯಾಲಿಟಿಯಲ್ಲಿ ಎಷ್ಟು ಪ್ರೋಗ್ರೆಸ್ ಮಾಡ್ತಾ ಇರ್ತೀವೋ ಪ್ರತಿಯೊಂದು ವರ್ಕು ಮೈಂಡ್ಫುಲ್ಲಾಗಿ ಮಾಡ್ತೀವಿ, ಇಲ್ಲಾಂದರೆ ಮಾಡೋದಕ್ಕೆ ಹೋಗೋದಿಲ್ಲ. ಪ್ರತಿಯೊಂದು ವರ್ಕಲ್ಲಿ ಕೂಡ ಪರ್ಫೆಕ್ಷನ್ ಬರುತ್ತೆ. ಮತ್ತು ಏನೇ ಮಾಡಲಿ ಅಂಥ ಜೀವನ್ಮುಕ್ತಿ ಸ್ಥಿತಿಯಲ್ಲಿ ಗೊತ್ತಿಲ್ಲದೆ ಇರೋ ಫೀಲ್ಡಲ್ಲಿ ಕೂಡ ಅವ್ರು ಎಂಟ್ರ್ ಮಾಡಿ ಏನಾದರೂ ಮಾಡೋಕ್ಕೆ ಹೋದರೂ ಕೂಡ ಅಲ್ಲಿ ಕೂಡ ಬೆಸ್ಟ್ ರಿಸಲ್ಟ್ ಬರುತ್ತೆ ಅಲ್ಲಿ. ಅದಕ್ಕೆ ಸ್ಪಿರಿಚುಯಾಲಿಟಿಯಲ್ಲಿ ನಮ್ಮ ಮೈಂಡ್ ಬಗ್ಗೆ, ಲೈಫ್ ಬಗ್ಗೆ ಸ್ವಲ್ಪ ನಾವು ಇನ್ಫಾರ್ಮೇಷನ್ ತೆಗೊತಾ ಇದ್ದರೆ ನಮಗೆ ಸಿಗುತ್ತೆ. ಈಗ ನೋಡಿ, ನಮ್ಮ ವೈದಿಕ ಧರ್ಮದಲ್ಲೂ ಕೂಡ ಪೂಜೆ ಇವೆಲ್ಲವೂ ಕೂಡ, ನಾನು ಕೂಡ ಸ್ಟಾರ್ಟಿಂಗ್ ನಂದು ಈ ಮಾರ್ಗಕ್ಕೆ ಬಂದಿದ್ದು ರಾಮಕೋಟಿಯಿಂದನೇ. ಶ್ರೀರಾಮ ಅಂತ ಬರ್ಕೊಂಡಿದ್ದೆ. ಭಗವಂತನ ಭಕ್ತಿಪೂರ್ವಕವಾಗಿ ಎಲ್ಲಿಂದ ಯಾವ ಫ್ರೀಕ್ವೆನ್ಸಿ ಲೆವೆಲಲ್ಲಿ ನಮ್ಗೆ ಅರ್ಥ ಆಗ್ತಾಯಿದನೋ ಅಲ್ಲಿಂದನೇ ಸ್ಟಾರ್ಟ್ ಮಾಡ್ಕೋಬೇಕು, ಪೂರ್ತಿ ನಂಬಿಕೆ ಇರಬೇಕು. ಭಗವಂತ ತಾನಾಗ್ತಾನೆ ನೆಕ್ಸ್ಟ್ ಡೋರ್ಸ್ ಓಪನ್ ಮಾಡಿಬಿಟ್ಟು ಈ ಜ್ಞಾನ ತನಕ ಕರ್ಕೊಂಬರ್ತಾನೆ. ಈ ಪೂಜೆ ವಿಧಾನಗಳು ಅವು ಕೂಡ ವಾಸ್ತವಿಕವಾಗಿ ನಾವು ಅನ್ಕೊತಾ ಇದ್ದೀವಿ ಏನೋ ಒಂದು ಸ್ತುತಿ ಎಲ್ಲ ಮಾಡಿಬಿಟ್ಟು ಪರಮಾತ್ಮನಿಗೆ ನಾವು ಚೆನ್ನಾಗಿ ಸ್ತುತಿ ಮಾಡಿಬಿಟ್ವಿ ಅಂತ. ಆ್ಯಕ್ಚುಲಿ ನಾವಿನ್ನೂ ಅವಮಾನ ಮಾಡ್ದಂಗೆ. ಈಗ ನೀವೇ ಯುಕ್ತಿಯಲ್ಲಿ ನೋಡಿ, ಒಬ್ಬ ಕಲೆಕ್ಟರ್ ಇರ್ತಾನೆ, ಆ ಕಲೆಕ್ಟರ್ ಹತ್ರ ಹೋಗ್ಬಿಟ್ಟು ನೀನು ತುಂಬ ಒಳ್ಳೆ ಪ್ಯೂನಪ್ಪ, ಒಳ್ಳೆ ಪ್ಯೂನಪ್ಪ ಅಂದರೆ ಅವನು ಖುಷಿ ಪಡ್ತಾನೆ, ದುಃಖ ಪಡ್ತಾನೆ, ಕೋಪ ಬರುತ್ತೆ ಅವನಿಗೆ, ನನ್ನನ್ನು ಪ್ಯೂನ್ ಅಂತೀಯ ನೀನು ಅಂದ್ಬಿಟ್ಟು. ನಾವು ಪ್ರತಿಯೊಂದು ಕೂಡ ಭಗವಂತನ ಸ್ತುತಿ ಆಗಲಿ ಏನೇ ಆಗಲಿ ಎಷ್ಟು ತೋಚಿ ಬರುತ್ತೆ ಅಲ್ಲ ಪರಿಚಿನ ರೂಪದಲ್ಲಿ ನಾವು ಮಾಡ್ತಾಯಿರ್ತೀವಿ. ದತ್ತಾತ್ರೇಯ ಅದಕ್ಕೆ ಒಂದು ಶ್ಲೋಕ ಹೇಳ್ತಾನೆ, ಯಾವಾಗಲೂ ನನ್ನಿಂದ 3 ಅಪರಾಧ ಆಗ್ತಾ ಇರುತ್ತಪ್ಪ, ಅದನ್ನು ಕ್ಷಮಿಸ್ಬಿಡು ಅಂತ. ಏನು ಅಂದರೆ ತೀರ್ಥಾಟನೆಗಳು ಮಾಡ್ತಾಯಿರ್ತಾನೆ ದತ್ತಾತ್ರೇಯ, ತೀರ್ಥಕ್ಷೇತ್ರ ಪುಣ್ಯಕ್ಷೇತ್ರಗಳಿಗೆ, ಮತ್ತು ನಮಸ್ಕಾರ ಮಾಡ್ತಾಯಿರ್ತಾನೆ, ಮತ್ತು ಸ್ತುತಿ ಮಾಡ್ತಾಯಿರ್ತಾನೆ. ಗತ್ವಾ ವ್ಯಾಪಕತಾ ಹತಾತೆ,
ನಾನು ಶ್ರೀಶೈಲಕ್ಕೆ ಹೋಗಿ ದರ್ಶನ ಮಾಡ್ಕೋಬೇಕು, ತಿರುಪತಿಗೆ ಹೋಗಿ ದರ್ಶನ ಮಾಡ್ಕೋಬೇಕು ಅಂತ. ನಾನು ಈ ಥರ ತೀರ್ಥಾಟನ ಮಾಡೋದರಲ್ಲಿ ನಿನ್ನದು ಅಪಾರವಾದಂಥ ವ್ಯಾಪಕ ತತ್ವ ಹೊಂದಿದೆ. ನೀನು ಪ್ರತಿ ಜಾಗದಲ್ಲೂ ಇದೆಯಾ. ನಾನು ನಿನ್ನನ್ನು ಲಿಮಿಟ್ ಮಾಡಿಬಿಡ್ತಾ ಇದ್ದೀನಿ. ಶ್ರೀಶೈಲ ವಾಸ, ತಿರುಪತಿ ವಾಸ ಅಂದ್ಬಿಟ್ಟು ಒಂದು ಪ್ಲೇಸ್ಗೆ ನಿನ್ನನ್ನು ಲಿಮಿಟ್ ಮಾಡಿಬಿಡ್ತಾ ಇದ್ದೀನಿ. ಅದಕ್ಕೆ ನಾನು ತೀರ್ಥಾಟನ ಮಾಡ್ತಿದ್ದೀನಿ ಅಂದ್ರೆ ನಾನು ಆಲ್ರೆಡಿ ನಿನ್ನನ್ನು ಸಣ್ಣ ಸೈಜ್ ಮಾಡಿಬಿಟ್ಟಿದ್ದೀನಿ, ಕಲೆಕ್ಟರ್ನ ಪ್ಯೂನ್ ಮಾಡಿಬಿಟ್ಟಿದ್ದೀನಿ. ಆದ್ದರಿಂದ ಈ ರೂಪದಲ್ಲಿ ಇದೊಂದು ದೋಷ. ಗತ್ಯ ವ್ಯಾಪಕ ಹತ ಅಥಾತೆ, ಸ್ತುತ್ಯ ವಾಕ್ ಅಗೋಚರತ ಹತಾತೆ. ಯಾವುದೇ ಪ್ರಕಾರದ ಇಂದ್ರಿಯಗಳಿಂದ ಪರಮಾತ್ಮ ಆಬ್ಜೆಕ್ಟಿಫೈ ಆಗೋದಿಲ್ಲ. ಯಾಕಂದರೆ ಆತ ಸಬ್ಜೆಕ್ಟು. ಆತನಿಂದನೇ ಎಲ್ಲ ಎನರ್ಜಿ, ಮನಸ್ಸು, ಬುದ್ಧಿಗಳು ಬಂದು ಮತ್ತು ಬುದ್ಧಿಗಳು ಹೊರಗಡೆ ಎಲ್ಲ ವಿಷಯಗಳನ್ನು ಆಬ್ಜೆಕ್ಟಿಫೈ ಮಾಡ್ತಾ ಇರುತ್ತೆ. ಅಂಥದ್ದು ಮೇಯ್ನ್ ಸೋರ್ಸನ್ನು ಬುದ್ಧಿಗೆ ಆಬ್ಜೆಕ್ಟಿಫೈ ಮಾಡೋಷ್ಟು ಸಾಮರ್ಥ್ಯ ಇರೋದಿಲ್ಲ. ಸನ್ ರೇಸನ್ನು ಒಂದು ಮಿರರಲ್ಲಿ ಕ್ಯಾಚ್ ಮಾಡಿಕೊಂಡು ಈ ಕಡೆ ತಿರುಗಿಸ್ದ್ರೇಗನ ಅದು ಅಂಧಕಾರ ರೂಮಲ್ಲಿರೋ ವಸ್ತುಗಳನ್ನೆಲ್ಲ ಅದು ಆಬ್ಜೆಕ್ಟಿಫೈ ಮಾಡಿ ಪ್ರಕಾಶ ಮಾಡಿ ಜ್ಞಾನ ಕೊಡುತ್ತೆ. ಅದೇ ಸನ್ ರೇಸನ್ನು ಸೂರ್ಯನ ಕಡೆ ತಿರುಗಿಸಿದ್ರೆ ಅದು ಕಾಣಿಸೋದು ಕೂಡ ಇಲ್ಲ, ಮಾಯ ಆಗಿಬಿಡುತ್ತೆ. ಬುದ್ಧಿದು ಕೂಡ ಅಷ್ಟೇ. ಬುದ್ಧಿದು ಕೂಡ ಟಾಪ್ ಮೋಸ್ಟ್ ಇಂದ್ರಿಯ ಅಂದರೆ ಇನ್ನರ್ ಮೋಸ್ಟ್ ಟಾಪ್ ಮೋಸ್ಟ್ ಇಂದ್ರಿಯ ಬುದ್ಧಿ, ಮನಸ್ಸು. ಅದು ಕೂಡ ಅಷ್ಟೇ. ಪರಮಾತ್ಮ ಕಡೆ ತಿರುಗಿದ ತಕ್ಷಣ ಅದು ವೃತ್ತಿಯಾಗಿ ಲಯ ಆಗಿಬಿಡುತ್ತೆ. ನಾವು ಅಂಥ ಮನಸ್ಸು, ಬುದ್ಧಿ, ವಾಗೀಂದ್ರಿಯಗಳಿಂದ ಪರಮಾತ್ಮನ ಕಂಪ್ಲೀಟಾಗಿ ಸ್ತುತಿ ಮಾಡಿಬಿಡ್ತೀವಿ ಯಾವುದೋ ಒಂದು ನಮಗೆ ಗೊತ್ತಿರೋ ಶಬ್ದಗಳಿಂದ. ನೀನು ಶಬ್ದಗಳಿಗೆ ಸಿಗೋದೇ ಇಲ್ಲ. ವಾಕ್ಗೆ, ಇಂದ್ರಿಯಗಳಿಗೆ ಅಗೋಚರವಾದಂಥ ನಿನ್ನನ್ನು ಗೋಚರ ಮಾಡಿಬಿಡ್ತಾ ಇದ್ದೀವಿ, ಆಬ್ಜೆಕ್ಟಿಫೈ ಮಾಡಿಬಿಡ್ತಾ ಇದ್ದೀವಿ. ಅದರಿಂದ ಇದು ಸೆಕೆಂಡ್ ಅಪರಾಧನ ಕ್ಷಮಿಸು ಅಂದ್ಬಿಟ್ಟು. ಮತ್ತು ನಮಸ್ಕೃತ್ಯ, ನೀನು ಅದ್ವೈತ ತತ್ವ, ನೀನು ಒಬ್ಬನೇ ಸತ್ಯವಾದ ವಸ್ತು ಪ್ರಪಂಚದಲ್ಲಿರೋದು. ಮಿಕ್ಕಿದ್ದೆಲ್ಲ ಕೂಡ ನಿನ್ನ ಒಂದು ಅಧಿಷ್ಠಾನದಲ್ಲಿ ಇಲ್ಯೂಷನ್ ರೂಪದಲ್ಲಿ ಈ ಪ್ರಪಂಚ ಕಾಣಿಸ್ತಾ ಇರೋದು. ನೀನು ಒಬ್ಬನೇ ಇದೆಯಾ. ನಾನು ನಮಸ್ಕಾರ ಮಾಡೋದ್ರಿಂದ ನಿನ್ನನ್ನು ನನಗಿಂತ ಭಿನ್ನವಾದ ರೂಪದಲ್ಲಿ ಮಾಡ್ತಾಯಿದ್ದೀನಿ. ಅಂದರೆ ಪರಮಾತ್ಮಗಿಂತ ಭಿನ್ನ, ನಿನಗಿಂತ ನಾನು ಭಿನ್ನ, ನಾನು ಬೇರೆ ನೀನು ಬೇರು ಅನ್ನೋ ಭಾವನದಿಂದ, ಭೇದ ಬುದ್ಧಿಯಿಂದ ನಾನು ನಮಸ್ಕಾರ ಮಾಡಬೇಕಾಗುತ್ತೆ. ಆದ್ದರಿಂದ ನಿನ್ನ ಒಂದು ಅದ್ವೈತ ತತ್ವಕ್ಕೂ ನಾನು ಹಾನಿ ಮಾಡ್ತಾಯಿದ್ದೀನಿ. ಕ್ಷಮಸ್ವ ತ್ರಿವಿಧ ಅಪರಾಧಂ ಸದಾ ಅಂತ. ಈ 3 ಪ್ರಕಾರದ ಅಪರಾಧಗಳನ್ನು ಯಾವಾಗಲೂ ನನ್ನ ಕ್ಷಮಿಸ್ಬಿಡಪ್ಪ ಅಂತ ದತ್ತಾತ್ರೇಯ ಭಗವಾನ್ ಅಂತ ಹೇಳ್ತಾರೆ. ಮ್ಯಾಕ್ಸಿಮಮ್ ನಾವೆಲ್ಲ ವೈದಿಕ ಧರ್ಮದಲ್ಲಿ ಏನೆಲ್ಲ ಮಾಡ್ತಿರ್ತೀವೋ ಕಂಪ್ಲೀಟಾಗಿ ಪರಮಾತ್ಮನನ್ನು ಪೂರ್ಣ ರೂಪದಲ್ಲಿ ನಾವು ಅದನ್ನು ಕ್ಯಾಚ್ ಮಾಡ್ತಾಯಿಲ್ಲ. ಆದರೂ ಕೂಡ ಪರಮಾತ್ಮ ನಮ್ಮ ಕೆಪ್ಯಾಸಿಟಿನ ತಿಳ್ಕೊಂಡು, ಪಾಪ ಮುದ್ದು ಮಕ್ಕಳು ಗೊತ್ತಿಲ್ಲ ಅಂತ ಇಲ್ಲಿ ಶಾಂತ ಸಣ್ಣ ಮಕ್ಕಳು ಇರ್ತಾರೆ, ತಾತನ ಅಜ್ಜಿನ ಏ ತಾತ, ಏ ಅಜ್ಜಿ ಅಂತ ಸಿಂಗ್ಲರಾಗಿ ಮಾತಾಡ್ತಾ ತಂಗಿ ಮಾತಾಡ್ತಾ ಇರ್ತಾರೆ. ಆದರೂ ಕೂಡ ಅಜ್ಜಿ ತಾತನಿಗೆ ಸಂತೋಷ ಆಗುತ್ತೆ, ದೋಷ ನೋಡೋದಿಲ್ಲ. ಪಾಪ ಅದಕ್ಕೆ ಕೆಪ್ಯಾಸಿಟಿ ಅಷ್ಟೇ ಇದೆ. ಆ ಕೆಪ್ಯಾಸಿಟಿಯಿಂದ ಯಾವುದೋ ಒಂದು ಪ್ರಕಾರದಲ್ಲಿ ಪ್ರೀತಿ ಹಿಂಗೆ ವ್ಯಕ್ತ ಮಾಡುತ್ತೆ. ಏ ತಾತ ಅಂದ್ಬಿಟ್ಟು ಆ ಥರ ಪ್ರೀತಿಯನ್ನೇ ವ್ಯಕ್ತ ಮಾಡ್ತಾ ಇದೆ. ಅದು ಗೊತ್ತಾಗ್ತಾಯಿಲ್ಲ ಎಮೋಷನ್ಸನ್ನು ಹೆಂಗೆ ಫ್ರೇಮ್ ಮಾಡಬೇಕಂದ್ಬಿಟ್ಟು. ಆ ಥರ ನಾವು ಕೂಡ ಏನೋ ತೊದಲು ಭಾಷೆಯಲ್ಲಿ ಏನೋ ಒಂದು ನಾವು ಮಾಡೋ ಪೂಜೆ ಸ್ತುತಿಯನ್ನೆಲ್ಲ ಕೂಡ ಪರಮಾತ್ಮ ಆ ಥರ ಸರಿ ಬಿಡು, ಅವ್ರಿಗೆ ಗೊತ್ತಿರೋ ಸ್ಟೈಲಲ್ಲಿ ಆ ಫ್ರೀಕ್ವೆನ್ಸಿ ಲೆವೆಲಲ್ಲಿ ಅವ್ರು ಮಾಡ್ತಾಯಿದ್ದಾರೆ ಅಂದ್ಬಿಟ್ಟಿದ್ದನ್ನು ಅದಕ್ಕೂ ಕೂಡ ಸಂತುಷ್ಟಿ ಕೊಟ್ಟು ಅಲ್ಲಿಂದ ನಮ್ಮನ್ನು ಅಪ್ಲಿಫ್ಟ್ ಮಾಡ್ತಾ ಇರ್ತಾನೆ. ಅದಕ್ಕೆ ವ್ಯರ್ಥ ಆಗೋದಿಲ್ಲ ಅವೆಲ್ಲ. ಬಟ್ ಪರಮಾತ್ಮನ ನಾವು ಯಥಾರ್ಥ ರೂಪದಲ್ಲಿ ತಿಳಿದುಕೊಳ್ಳುವ ಪ್ರಯತ್ನ ಮಾಡಬೇಕು. ಪರಮಾತ್ಮ ವಸ್ತುತಂತ್ರ, ಬುದ್ಧಿತಂತ್ರ ಅಲ್ಲ. ಸಗುಣ ಸಾಕಾರಗಳೆಲ್ಲ ಕೂಡ ಇವೆಲ್ಲ ಬುದ್ಧಿತಂತ್ರ. ಬುದ್ಧಿತಂತ್ರ ಅಂದರೆ ಕರ್ತುಂ ಅಕರ್ತುಂ ಅನ್ಯತಾ ಕರ್ತುಂ ಅಂದರೆ ಆಪ್ಷನಲ್. ಕೃಷ್ಣನದು ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ಫೋಟೋಗಳು ನೋಡಿ 1,00,000ಕ್ಕಿಂತ ಹೆಚ್ಚು ವೆರೈಟಿ ಫೋಟೋಗಳು ಸಿಗ್ತವೆ. ಯಾವುದು ಎಕ್ಸಾಕ್ಟು? ಈ ಎಲ್ಲ ಏನೆಲ್ಲ ಅಸಂಪ್ಷನ್ಸ್ ಇದ್ದಾವೋ ಅದೆಲ್ಲ ನಮ್ಮ ಓನ್ ಪ್ರೊಜೆಕ್ಷನ್ಸು. ನಾವು ಯಾವ ರೂಪದಲ್ಲಿ ನಮ್ಮ ಸೌತ್ ಇಂಡಿಯನ್ಸನಿಗೆ ಹೆಚ್ಚು ರಾಮರಾವ್ ಥರನೇ ಕಾಣಿಸ್ತಾ ಇರ್ತಾನೆ ಕೃಷ್ಣನ ರೋಲ್ ಅಂದ್ರೆಗನ ಆ ಥರ ಬಂದ್ಬಿಡುತ್ತೆ ಇಮ್ಯಾಜಿನೇಷನ್. ಆ ಸಿನಿಮಾಗಳೆಲ್ಲ ನೋಡಿ ಎನ್ ಟಿ ರಾಮರಾವ್ ಅವು ಹೆಚ್ಚು ಜನ ದೇವರೇ ಅನ್ಕೊಂಡ್ಬಿಡ್ತಾರೆ. ಹೌದೌದು, ಶ್ರೀರಾಮ್ನ ಕೃಷ್ಣ. ನಾನು ಕೂಡ ಅಷ್ಟೇ ಕೃಷ್ಣ ಅವೆಲ್ಲ ಜಸ್ಟ್ ಒಂದು ಥಾಟ್ ಬಂದಾಗ ಎನ್ ಟಿ ರಾಮರಾವ್ರದ್ದೇ ಮುಖ ಬರುತ್ತೆ. ಆ ಥರನೇ ಭಗವಂತನ ರೂಪದಲ್ಲಿ ಅಭ್ಯಾಸ ಆಗಿಬಿಟ್ಟಿದೆ ಇನ್ನು. ಅದೇ ಥರ ಉತ್ತರ ಭಾರತದಲ್ಲಿ ಅಲ್ಲೆಲ್ಲ ಅವ್ರಿಗೊಂದೊಂದು ಥರ ರೂಪ. ಇಲ್ಲಿ ಆಪ್ಷನಲ್ ಇರುತ್ತೆ. ಇದು ಎಕ್ಸಾಕ್ಟಾಗಿ ನಾವು ಪರಮಾತ್ಮ ತಿಳ್ಕೊಂಡಂಗಲ್ಲ. ಈಗ ನರೇಂದ್ರ ಮೋದಿ ಯಾರು ಅಂದರೆ ಚಾಯ್ ಮಾಡಿಕೊಳ್ಳೋ ಮಗ ಬಿಡು,
ಟೀ ಸೆಲ್ಲರ್ ಅಂತ. ಟೀ ಸೆಲ್ಲರು ಆಗಿದ್ದ, ಬಟ್ ಅದು ಸಂಪೂರ್ಣವಾದ ಐಡೆಂಟಿಟಿ ಅಲ್ವಲ್ಲ ಈಗ. ಆತ ಪ್ರಧಾನಮಂತ್ರಿ PM ಆಫ್ ಇಂಡಿಯಾ ಅಂತ ಪೂರ್ಣವಾಗಿ ವ್ಯಾಪಕವಾಗಿ ಸಂಪೂರ್ಣವಾಗಿ ತಿಳ್ಕೊಳ್ಳೋದು, ಅದು ಎಕ್ಸಾಕ್ಟಾಗಿ ತಿಳ್ಕೊಳ್ಳೋದು, ಪರಿಚಿನ್ನ ರೂಪದಲ್ಲಿ ತಿಳ್ಕೊಳ್ಳೋದು ಬುದ್ಧಿತಂತ್ರ. ಪರಮಾತ್ಮ ಶಾಸ್ತ್ರ ಏನುತ್ತಂದರೆ ವಸ್ತುತಂತ್ರ. ಈಗ ಈ ಗ್ಲಾಸ್ ಇದೆ, ಗ್ಲಾಸನ್ನು ಗ್ಲಾಸ್ ಥರನೇ ತಿಳ್ಕೊಬೇಕು. ಗ್ಲಾಸಿಗಿಂತ ಭಿನ್ನವಾಗಿ ಆ್ಯಪಲ್ ಥರ ನೋಡ್ಬೇಕು ಅಂದ್ಬಿಟ್ಟು ಅದು ಕಾಣಿಸೋದಿಲ್ಲ. ವಸ್ತು ಹೇಗಿದೆಯೋ ಅದಾಗೆ ಯಥಾರ್ಥವಾಗಿ ನೋಡಬೇಕು. ಅದಕ್ಕೆ ಪರಮಾತ್ಮನ ನಾವು ಪರಮಾತ್ಮನ ಡೆಫಿನೇಷನ್ನೇ ವರ್ಲ್ಡ್ ವೈಡು ತುಂಬ ಮೆಸ್ಸಪ್ ಆಗಿರೋ ಡೆಫಿನೇಷನ್ ಅಂದರೆ ಗಾಡ್. ಇಲ್ಲಿ ತನಕ ಸರಿಯಾದ ಕ್ಲಾರಿಟಿಗೆ ಬರೋಕ್ಕೆ ಆಗ್ತಾಯಿಲ್ಲ. ಯಾಕಂದರೆ ಆತ ಸೂಕ್ಷ್ಮ, ಕಾಣೋದಿಲ್ಲ. ಸ್ಥೂಲವಾದ ವಸ್ತುಗಳಲ್ಲಿ ಕೂಡ ಸ್ವಲ್ಪ ಕಠಿಣತೆ ಇರುತ್ತೆ ಅದರ ಕ್ವಾಲಿಟೀಸ್ ಆಗಿ. ನಾನು ಎಲ್ರಿಗೂ ಕೇಳ್ತಾ ಇರ್ತೀನಿ ಇದೇ ಪ್ರಶ್ನೆ. ಈಗ ಯಾವುದೋ ಒಂದು ಊರಲ್ಲಿ ನೀವು ಹುಟ್ಟಿರ್ತೀರಾ, ಆ ಊರಲ್ಲಿ ಒಂದು ಕೂಡ ಹಸುನೇ ಇರೋದಿಲ್ಲ. ನಿಮ್ಮ ಮಗಳು ಮೊಮ್ಮಗಳು ಕೇಳ್ತಾಳೆ, ಅಪ್ಪ ಹಸು ಅಂದರೆ ಹೆಂಗಿರುತ್ತೆ ಅಂತ. ನಿಮ್ಮ ಹತ್ರ ಫೋಟೋ ಇರಲ್ಲ, ಏನೂ ಇಲ್ಲ, ಕೇವಲ ಶಬ್ದದಿಂದನೇ ಜ್ಞಾನ ಕೊಡಬೇಕು, ಲಕ್ಷಣಗಳಿಂದ. ಏನು ಹೇಳ್ತೀರ ಮ್ಯಾಕ್ಸಿಮಮ್ ಮಕ್ಕಳಿಗೆ ಹಸು ಹೆಂಗಿರುತ್ತೆ ಅಂದರೆ? ಟ್ರೈ ಮಾಡಿ ನೋಡಿ ನೀವು, ಹೇಳಮ್ಮ. ಹಸು ಹೆಂಗಿರುತ್ತೆ? ಜಸ್ಟ್ ಶಬ್ದದಿಂದನೇ ಮಗುಗೆ ಜ್ಞಾನ ಮಾಡಿಸ್ಬೇಕು. ನಿನ್ನ ಮಗಳು ಕೇಳ್ತಾರೆ ಹೆಂಗೈತೆ ಹಸು ಅಂತ ಹೇಳಿದ್ರೆ ಹೆಂಗೆ ಹೇಳ. ಮ್ಯಾಕ್ಸಿಮಮ್ ಏನು ಹೇಳ್ತೀವಿ, 4 ಕಾಳು 2 ಕೊಂಬು ಬಾಲ ಅಂತ. ಇನ್ನೇನಾದರೂ ಕ್ವಾಲಿಟೀಸ್ ಆ್ಯಡ್ ಮಾಡ್ತೀರಾ? ಅದು ಹಾಲು ಕೊಡೋದ್ರೆ ನಾವು ಕುಡಿತೀವಿ, ಅದು ನಮ್ಮ ತಾಯಿ ಥರ ಅಂತ. ಅದು ಎಮ್ಮೆಲ್ಲೂ ಇರ್ತವೆ ನೀ ಹೇಳಿದ ಕ್ವಾಲಿಟೀಸ್ ಎಲ್ಲ ಕೂಡ. ಅದಕ್ಕೆ ಮತ್ತು ಆ ಹೊರಗಡೆ ಮಗು ಹೋಗ್ಬಿಟ್ಟು ಎಮ್ಮೆನ್ನು ನೋಡುತ್ತೆ, ಅದಕ್ಕೂ 4 ಕಾಲು 2 ಕೊಂಬು ಎಲ್ಲ ಇರುತ್ತೆ. ಇದೇ ಹಸು ಅಂತ ಅಂದ್ಕೊಂಡ್ಬಿಡುತ್ತೆ ಅದು. ಈಗ ನೀವು ಕೇವಲ ಹಸುವಿನ ಜ್ಞಾನ ಆಗಬೇಕಂತ ಕೇವಲ ಶಬ್ದ ಯೂಸ್ ಮಾಡಿ ನೀವು ಇವಾಗ ಲಕ್ಷಣ ಮಾಡಬೇಕು ಹಸುಗೆ. ಇನ್ನೆಂಗೆ ಈಗ ಎಮ್ಮೆಯಿಂದ ಹಸು ಡಿಫ್ರೆನ್ಷಿಯೇಟ್ ಮಾಡಬೇಕು. ಗಂಗಡೋಲು ಅಂತಾರೆ ತೆಲುಗುನಲ್ಲಿ. ಕತ್ತು ಕೆಳಗಡೆ ಎಕ್ಸ್ಟ್ರಾ ಸ್ಕಿನ್ನು. ಅದಕ್ಕೆ ಶಾಸ್ತ್ರದಲ್ಲಿ ನಹಿ ಪ್ರತಿಜ್ಞೆ ಮಾತ್ರೇನ ವಸ್ತು ಲಭ್ಯತೆ. ಸುಮ್ಮನೆ ಪ್ರತಿಜ್ಞೆ ಮಾಡಿಕೊಂಡು ಪರಮಾತ್ಮ ಹಿಂಗಿರ್ತಾನೆ ಹಂಗಿರ್ತಾನೆ ಅಂತ ಅಲ್ಲ. ಲಕ್ಷಣ ಪ್ರಮಾಣಾಭ್ಯಾಮ್ ವಸ್ತು ಸಿದ್ಧಿ ಅಂತಾರೆ. ಲಕ್ಷಣ ಪ್ರಮಾಣಗಳು, ಫಸ್ಟು ಲಕ್ಷಣಗಳು ಸರಿಯಾಗಿರಬೇಕು. ಮತ್ತು ನಾವು ನೋಡೋ ಮೀನ್ಸು, ತಿಳ್ಕೊಳ್ಳೋ ಮೀನ್ಸು, ಚಕ್ಷುರೇಂದ್ರಿಯನೋ ಶ್ರವಣೇಂದ್ರಿಯನೋ ಇವೆಲ್ಲ ಇನ್ಪುಟ್ ಡಿವೈಸಸ್ಸು, ಆ ಮೀನ್ಸು ಕರೆಕ್ಟಾಗಿರಬೇಕು. ಈ 2 ಮೀನ್ಸಿಂದ ಮತ್ತು ಲಕ್ಷಣಗಳಿಂದ ಯಾವುದೇ ಒಂದು ವಸ್ತುವಿನ ಜ್ಞಾನ ಆಗುತ್ತೆ ನಮಗೆ. ಒಂದು ಸ್ಥೂಲ, ಅದಕ್ಕೆ ಶಾಸ್ತ್ರದಲ್ಲಿ ಹಸುವಿನ ಲಕ್ಷಣ ಶಾಸನಾದಿ ಮತ್ವೇ ಸತಿ ಶೃಂಗಿತ್ವಂ ಘೋರ್ ಲಕ್ಷಣಂ ಅಂತ. ಅಂದರೆ ಕತ್ತು ಕೆಳಗಡೆ ಎಕ್ಸ್ಟ್ರಾ ಸ್ಕಿನ್ ಗಂಗಡೋಲು ಇದ್ದು 2 ಕೊಂಬು ಯಾವುದಕ್ಕಿರುತ್ತೋ ಅದು ಹಸು ಅಂತ. ಯಾಕೆ ಕೇವಲ ಈ ಎಕ್ಸ್ಟ್ರಾ ಸ್ಕಿನ್ ಯಾವುದಕ್ಕಿರುತ್ತೆ ಅದು ಹಸು ಅಂತ ಹೇಳ್ಬೋದಲ್ಲ ಅಂದರೆ, ಅದು ಉಸಿರು ಬಳ್ಳಿಗೂ ಇರುತ್ತೆ ಎಕ್ಸ್ಟ್ರಾ ಕೆಳಗಡೆ, ಕತ್ತು ಕೆಳಗಡೆ. ಮತ್ತು ಆ ಉಸಿರು ಬಳ್ಳಿಯನ್ನು ನೋಡ್ಕೊಂಡು ಇದು ಹಸು ಅಂತ ಅನ್ಕೊಂಡ್ಬಿಡ್ತಾನೆ ಮಗು. ಆ ಉಸಿರು ಬಳ್ಳಿಯಿಂದ ಈಗ ಡಿಫ್ರೆನ್ಷಿಯೇಟ್ ವ್ಯಾವರ್ತಕ ಒಂದು ಬೇಕು. ಅದಕ್ಕೆ ಶೃಂಗಿತ್ವೇ ಸತಿ 2 ಕೊಂಬು ಇರಬೇಕು ಅಂತ. ಉಸಿರು ಬಳ್ಳಿಗೆ ಕೊಂಬು ಇರೋದಿಲ್ಲ. ಆ ಥರ ಇವಾಗ ಕೇವಲ ಅವನ ಹಸುವನ್ನೇ ನೋಡಿ ಹಸು ಇದೇ ಹಸು ಅಂತ ಕರೆಕ್ಟಾಗಿ ಜ್ಞಾನನ ಹೊಂದುತ್ತಾನೆ. ಒಂದು ಸ್ಥೂಲ ವಸ್ತುವನ್ನು ಜ್ಞಾನ ಮಾಡಬೇಕಂದ್ರೇ ಇಷ್ಟೊಂದು ವಿಚಾರ ಮಾಡಿ ಲಕ್ಷಣಗಳು ಕರೆಕ್ಟಾಗಿ ಯೋಚನೆ ಮಾಡಬೇಕು. ಮತ್ತು ಪರಮಾತ್ಮನ ವಿಷಯದಲ್ಲಿ ಎಲ್ಲರೂ ಪ್ರಯತ್ನ ಮಾಡ್ತಾಯಿದ್ದಾರೆ, ಭಕ್ತಿಗೆ ಗುಡಿಗೆ ಎಲ್ಲ ಹೋಗ್ತಾ ಇದ್ದಾರೆ. ಬಟ್ ಈ ಒಂದು ವಿಷಯದಲ್ಲಿ ಎಕ್ಸಾಕ್ಟಾಗಿ ಪರಮಾತ್ಮನ ಸ್ವರೂಪ ಏನು ಅಂತ ತಿಳಿದುಕೊಳ್ಳೋ ಪ್ರಯತ್ನದಲ್ಲಿ ಯಾಕೋ ಒಂದು ಪ್ರಕಾರದ ಆಲಸ್ಯ, ಒಂದು ಪ್ರಕಾರದ ಬ್ರೇಕು, ಪರಿಚಿನ ರೂಪದಲ್ಲೇ ತಿಳ್ಕೊಂಡ್ಬಿಟ್ಟು ಅದರಲ್ಲೇ ಸಂತುಷ್ಟಿ ಪಡ್ತಾ ಇರ್ತಾರೆ. ಇದು ಮ್ಯಾಕ್ಸಿಮಮ್ ನಡೀತಾ ಇದೆ. ಕೆಲವ್ರಿಗಿನ್ನೂ ರಿಜಿಡಿಟಿ ಇರುತ್ತೆ. ಆ ಪರಿಚಿನ ರೂಪದಲ್ಲಿ ಸಿಕ್ಕಾಕ್ಕೊಂಡು ಅದರಿಂದ ಎಲಿವೇಟು ಎವಾಲ್ವ್ ಆಗಬೇಕನ್ನೋ ಕಾನ್ಸೆಪ್ಟ್ ಕೂಡ ಬರೋದಿಲ್ಲ. ಕರೆಕ್ಟಾಗಿ ಭಕ್ತಿ ಮಾಡಿದ್ರೆ ನೀನು ಅಂಥ ಲೋ ಫ್ರೀಕ್ವೆನ್ಸಿಯಿಂದ ಸ್ಟಾರ್ಟ್ ಮಾಡಿದ್ರೂ ಕೂಡ ಪರಮಾತ್ಮನೇ ಇಲ್ಲಿ ತನಕ ಕರ್ಕೊಂಬರ್ತಾನೆ. ಇವತ್ತು ಯಾವುದೋ ಒಂದು ಆ ಥರದ್ದು ಪೂಜೆ ಪುಣ್ಯ ಮಾಡ್ಕೊಂಡಿದ್ದಕ್ಕೆ ಇವೆಲ್ಲ ನಿಮಗೆ ಶಬ್ದಗಳು ಕಿವಿಗೆ ಬೀಳ್ತಾ ಇದೆ, ಕ್ಲಾರಿಟಿ ಹೆಚ್ಚಾಗ್ತಾಯಿದೆ, ನೆಕ್ಸ್ಟ್ ಡೋರ್ಸ್ ಓಪನ್ ಆಗ್ತಾ ಇದೆ, ದಾರಿ ಕಾಣಿಸ್ತಾ ಇದೆ. ಅದಕ್ಕೆ ಶಾಸ್ತ್ರ ಹೇಳುತ್ತೆ, ಶಾಸ್ತ್ರ ಪರಮಾತ್ಮ ಕೂಡ ವಾಚ್ಯಾರ್ಥ ಆಗೋದಿಲ್ಲ ಪರಮಾತ್ಮ. ಯಾಕಂದರೆ ಯಾವುದೇ ಒಂದು ಇಂದ್ರಿಯಕ್ಕೆ ಆಬ್ಜೆಕ್ಟಿಫೈ ಆಗೋದಿಲ್ವಲ್ಲ. ಈಗ ನೋಡಿ, ಗ್ಲಾಸನ್ನು ನೋಡಿ ಅಂದ ತಕ್ಷಣ ನೀವೆಲ್ಲ ಕರೆಕ್ಟಾಗಿ ಆ ಕಡೆ ನೋಡಿಬಿಟ್ಟು ಗ್ಲಾಸು ಅಂತ ಇದನ್ನು ಜ್ಞಾನ ಹೊಂದಬೇಕು.
ಪರಮಾತ್ಮ ಅಂತಿದ್ದೀನಿ, ಏನು ಬರುತ್ತೆ ನಿಮ್ಮ ಮೈಂಡಲ್ಲಿ? ಎಷ್ಟೊಂದು ದೇವ್ರುಗಳು ದೇವರೆಲ್ಲನೂ ಪರಿಚಿನ ರೂಪಗಳೇ, ಅದು ಎಕ್ಸಾಕ್ಟ್ ಡೆಫಿನೇಷನ್ ಅಲ್ಲವೇ ಅಲ್ಲ ಪರಮಾತ್ಮ. ನಿರ್ಗುಣ ನಿರಾಕಾರ ಸ್ವರೂಪ ಬ್ರೈನಿಗೆ ಬರುತ್ತಾ? ಬ್ರೈನಿಗೆ ಆ ಗ್ರಾಸ್ಪ್ ಕೂಡ ಆಗೋದಿಲ್ಲ. ಅದಕ್ಕೆ ಅದು ಯಾವುದೇ ಒಂದು ಶಬ್ದಕ್ಕೆ ವಾಚ್ಯಾರ್ಥವಾಗೋದಿಲ್ಲ ಪರಮಾತ್ಮ, ಕೇವಲ ಲಕ್ಷ್ಯಾರ್ಥ ಆಗ್ತಾನೆ. ಓನ್ಲಿ ಯು ಕ್ಯಾನ್ ಇಂಡಿಕೇಟ್, ಲಿಟ್ರಲ್ ಮೀನಿಂಗು ತಗೊಂಡ್ರೆ ಆ ಶಬ್ದಗಳಿಗೆ ನಾವು ಸಿಗೋದಿಲ್ಲ. ಶಾಸ್ತ್ರದಲ್ಲಿದೆ ಲಕ್ಷಣಗಳು, ಸ್ವರೂಪ ಲಕ್ಷಣ, ತಟಸ್ಥ ಲಕ್ಷಣ, ವ್ಯಾವರ್ತ ಲಕ್ಷಣ ಅಂದ್ಬಿಟ್ಟು 3 ಪ್ರಕಾರದ ಲಕ್ಷಣಗಳಲ್ಲಿ ಪರಮಾತ್ಮನನ್ನು ತಿಳಿಸೋ ಪ್ರಯತ್ನ ಮಾಡ್ತಾರೆ. ಆ ಎವಾಲ್ವ್ ಆಗಬೇಕು ನಾವು, ಹೌದಲ್ಲ ಪರಮಾತ್ಮನ ಎಕ್ಸಾಕ್ಟಾಗಿ ತಿಳ್ಕೋಬೇಕು ಅಂತ. ರಾಮಕೃಷ್ಣ ಪರಮಹಂಸರದ್ದೇ ಹೇಳ್ತೀನಿ ನಿಮ್ಮ ಸ್ಟೋರಿ. ರಾಮಕೃಷ್ಣ ಪರಮಹಂಸರು ಉಪಾಸಕರು, ಕಾಳಿದೇವಿ ಉಪಾಸಕರು. ಎಷ್ಟು ಒಳ್ಳೆ ಉಪಾಸನೆ ಮಾಡಿರ್ತಾರೆ ಅಂದರೆ, ಉಪಾಸನ ತುಂಬ ಬೆಸ್ಟ್ ಮೆಥಡು. ಈಗೋವನ್ನು ನಾವು ಮರ್ಜ್ ಮಾಡಬೇಕಂದ್ರೆ ಅಹಂಕಾರನ, ಭಕ್ತಿ ಉಪಾಸನೆ ಅನ್ನೋದು ತುಂಬ ಅನುಕೂಲವಾದಂಥ ಸಾಧನೆ. ಅದು ಫುಲ್ಲು ಪರದೇವತಾ ದರ್ಶನವನ್ನು ಹೊಂದ್ಬಿಟ್ಟಿರ್ತಾರೆ. ನಾವು ನಿಮ್ಮನ್ನು ಹೆಂಗೆ ನೋಡ್ತಾ ಇರ್ತೀನೋ, ಸಾಧು ಉಪಾಸಕರು ಅದು ಸಿದ್ಧಿ ಆಗಿಬಿಟ್ರೆ ಹಂಗೆ ಡೈರೆಕ್ಟಾಗಿ ಅವ್ರು ಇಷ್ಟ ದೇವತೆ ನಂಗೆ ಎದುರುಗಡೆ ನೋಡ್ತಾ ಇರ್ತಾರೆ. ಕನ್ವರ್ಸೇಷನ್ ಮಾತಾಡ್ಕೊತಾ ಇರ್ತಾರೆ. ಲೌಕಿಕವಾದಂಥ ಎಲ್ಲ ಎಷ್ಟೋ ಕಾರ್ಯ ಕೆಲಸಗಳೆಲ್ಲ ಕೂಡ ಆಗ್ತಾ ಇರುತ್ತೆ ಅವರು. ಅದು ಆ ಸಾಧನೆಯಲ್ಲೇ ಸಿಕ್ಕಾಪಟ್ಟೆ ಫುಲ್ ಎವಾಲ್ವ್ ಆಗಿಬಿಟ್ಟಿರ್ತಾರೆ. ಅಂಥ ಸ್ಥಿತಿಯಲ್ಲಿದ್ದರೂ ಕೂಡ ರಾಮಕೃಷ್ಣ ಪರಮಹಂಸರು ಕೆಳಗಡೆ ಬಿದ್ದು ಹೊರಲಾಡ್ತಾ ಇದ್ರಂತೆ. ಅಯ್ಯಯ್ಯೋ ಸೂರ್ಯಾಸ್ತ ಆಗ್ತಾಯಿತ್ತಂದರೆ, ಹೋಯ್ತಲ್ಲಪ್ಪ ಈ ದಿವಸನೂ ವೇಸ್ಟ್ ಆಗೋಯ್ತಲ್ಲ, ಅಯ್ಯಯ್ಯೋ ಅಮ್ಮ ಅಮ್ಮ ಅಂತ ಹೆಂಗೆ ಹೊರಲಾಡ್ತಾಯಿತ್ತಂದ್ರೆ ಮೈಯೆಲ್ಲ ರಕ್ತ ಬರ್ತಾಯಿತ್ತಂತೆ. ಭೂಮಿಯಲ್ಲಿ ಬಿದ್ದು ಒದ್ದಾಡ್ತಾ ಇದ್ರಂತೆ. ಅಯ್ಯೋ ಯಾರು ನೋಡಿದವನು ನಿಜವಾಗ್ಲೂ ಇವ್ರ ತಾಯಿ ಏನಾದರೂ ಸತ್ತೋಗಿರ್ಬೇಕೇನೋ ಪಾಪ ಹಿಂಗೆ ಕಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ಳೋರಂತೆ. ಅಷ್ಟು ಒಳ್ಳೆ ಸ್ಥಿತಿ ಇದ್ದರೂ ಕೂಡ ಅದು ಪೂರ್ಣ ಸ್ಥಿತಿ ಅಲ್ಲ ಅನ್ನೋದು ಅಂತ ಪರಮಾನಂದ ಸಿಗ್ತಾ ಇಲ್ಲ. ಆ ದೇವಿಯನ್ನು ಪರಿಚಿನ ರೂಪದಲ್ಲೇನೋ ಪ್ರತ್ಯಕ್ಷ ಮಾಡ್ಕೊಂಡಿದ್ದಾನೆ. ಆ ಅಲ್ಟಿಮೇಟ್ ಹ್ಯಾಪಿನೆಸ್ಸು ಆ ಸ್ಥಿತಿ ಸಿಗ್ತಾ ಇಲ್ಲ. ಒಳಗಡೆ ಅದು ಸ್ವಭಾವ ಅಲ್ವಲ್ಲ. ಎಲ್ಲಿ ತನಕ ನಾವು ಸ್ವಭಾವಕ್ಕೆ ಹೋಗೋದಿಲ್ಲೋ, ಹೊರಗಡೆ ಎಂಥ ಒಳ್ಳೆ ಗರಿಮಾದ ಸಿದ್ಧಿಗಳು ಸಿಕ್ಕಿದ್ರೂ ಕೂಡ ಅನ್ಕಂಫರ್ಟ್ನೆಸ್ಸೇ ಇರುತ್ತೆ. ಮತ್ತೆ ಫರ್ದರ್ ಅಪ್ಡೇಟ್ ಆಗಬೇಕು ಅನಿಸ್ತಾ ಇರುತ್ತೆ. ಮತ್ತು ಅಂತಃಕರಣ ತುಂಬ ಶುದ್ಧಿ ಆಗಿಬಿಟ್ರೆ ಕ್ಷಣಮಪ್ಪಿ ಆಲಸ್ಯಂ ನಾ ಕ್ಷಮತೆ ಅಂತಾರೆ. ಒಂದು ಚೂರು ಕೂಡ ಲೇಟ್ ಆಗಿದ್ರೆ ಒಪ್ಪೋದಕ್ಕಾಗೋದಿಲ್ವಂತೆ. ವೆಯ್ಟ್ ಮಾಡಿ ಅಭ್ಯಾಸ ಮಾಡಿ ಸುಸ್ತಾಗ್ಬಿಟ್ಟು ಇಲ್ಲ ಬೇಗಲೇ ಆ ಸ್ಥಿತಿಗೆ ಹೋಗಬೇಕು ಅಂದ್ಬಿಟ್ಟು ಅಷ್ಟೊಂದು ತೀವ್ರ ಮುಮುಕ್ಷುತ್ವ ಬರುತ್ತೆ ಅವ್ರಿಗೆ. ತೀವ್ರವಾಗಿ ಇಂಟೆನ್ಸು ಕ್ಯೂರಿಯಾಸಿಟಿ ಬರುತ್ತೆ, ಇಲ್ಲ ಸರಿಯಾಗಿ ತಿಳ್ಕೋಬೇಕು ಅಂದ್ಬಿಟ್ಟು. ಅಲ್ಲಿ ತನಕ ಹೊಂದಿದ್ದು ಅದು ಪೂರ್ಣತ್ವ ಕಂಪ್ಲೀಟ್ ಅನ್ನಿಸ್ತಾ ಇಲ್ಲ. ಯಾಕಂದರೆ ಅವ್ರಿಗಿಂತ ಭಿನ್ನವಾಗಿ ನೋಡ್ಕೊಂಡಿದ್ದಾನಲ್ಲ ದೇವಿಯನ್ನು. ಬಟ್ಟು ನಾವು ಅಲ್ಲಿ ತನಕ ಹೋದರೆ ಪರಮಾತ್ಮ ವ್ಯಾಪಕವಾಗಿದ್ದಾನೆ, ಎಲ್ಲ ವಸ್ತುಗಳಲ್ಲೂ ಎಲ್ಲ ಜಾಗದಲ್ಲೂ ಇರ್ತಾನೆ. ಜಡ ಪದಾರ್ಥದಲ್ಲಿ ನಮ್ಮಲ್ಲಿ ಶಿಷ್ಯತ್ವ ರೆಡಿ ಆದರೆ ಈ ಗ್ಲಾಸ್ ಒಳಗಡೆಯಿಂದ ಬಂದು ಉಪದೇಶ ಕೊಡ್ತಾನೆ. ಪ್ರಹ್ಲಾದನಿಗೆ ಕಂಬದಿಂದ ಹೊರಗಡೆ ಬಂದು ಉಪದೇಶ ಸಿಗಲಿಲ್ವಾ? ಜಿಜ್ಞಾಸು ವ್ಯಾಪಕ ತತ್ವ. ಈಗ ಎಲೆಕ್ಟ್ರಿಸಿಟಿಯನ್ನೆಲ್ಲ ಉತ್ಪತ್ತಿ ಮಾಡುವಂಥ ಒಂದು ಫಾರ್ಮುಲಾ ಏನಿತ್ತು, ಎಡ್ವಿನ್ ಕಂಡುಕೊಡೋದಕ್ಕಿಂತ ಮುಂಚೆನೂ ಅದು ಪ್ರಕೃತಿಯಲ್ಲಿ ಇತ್ತು. ಅದು ಫಾರ್ಮುಲಾ ಅದನ್ನು ಅವನು ಅದಕ್ಕೆ ಆ ಯೋಗ್ಯತೆ ಬಂತು, ಆ ರಿಸರ್ಚ್ ಮಾಡಿಕೊಂಡು ಅದು ವ್ಯಕ್ತ ಆಯಿತು. ಅದೇ ಥರ ಭಗವಂತಂದು ಆ ತತ್ವ ಅನ್ನೋದು ಎಲ್ಲ ಜಾಗದಲ್ಲೂ ಪ್ರತಿ ಜಾಗದಲ್ಲೂ ವ್ಯಾಪಕವಾಗಿದೆ. ನಮ್ಮಲ್ಲಿ ಆ ಶಿಷ್ಯತ್ವ ರೆಡಿ ಆದ ತಕ್ಷಣ ಕರೆಕ್ಟಾಗಿ ಯಾವುದೋ ಗುರು ರೂಪದಲ್ಲಿ ಬಂದುಬಿಟ್ಟು ನಮಗೆ ಅಲ್ಲಿ ಉಪದೇಶ ರೂಪ ಬಂದು ಕೊಡ್ತಾ ಇರ್ತಾನೆ. ಅದೇ ಟೈಮಿಗೆ ತೋತಾಪುರಿ ಅಂತ ಒಬ್ಬ ಗುರು ಅಲ್ಲಿ ಸುತ್ತಾಡ್ತಾ ಇರ್ತಾನೆ. ರಾಮಕೃಷ್ಣ ಪರಮಹಂಸ ನೋಡಿದ್ರೆ ಅವ್ರಿಗೆ ಅರ್ಥ ಆಗಿಬಿಡುತ್ತೆ, ಇದು ಹಣ್ಣಾಗಿದೆ, ರೆಡಿಯಾಗಿದೆ, ಫುಲ್ಲು ಫೈನಲ್ಗೆ ರೆಡಿ ಆಗಿದೆ ಅಂದ್ಬಿಟ್ಟು. ಆವಾಗ ಬಂದುಬಿಟ್ಟಿದ್ದು ತಾನೇ ಬಂದುಬಿಟ್ಟಿದ್ದು, ನೋಡಪ್ಪ ನೀನು ಯಾವ ಸ್ಥಿತಿಗೆ ಹುಡುಕ್ತಾ ಇದೆಯೋ ಆ ಪರಮಾನಂದ ಸ್ಥಿತಿ, ಅದು ನಾನು ನಿನಗೆ ಕೊಡಿಸ್ತೀನಿ, ಬಟ್ ನೀನು ಈ ಥರ ಸನ್ಯಾಸ ತಗೋಬೇಕು ಅಂತಾನೆ. ಸರಿ, ಆತನು ಕೂಡ ಅರ್ಥ ಆಗಿಬಿಡುತ್ತೆ. ಅವರು ಕೂಡ ಅಂತಃಕರಣ ಶುದ್ಧಿ ಇರುತ್ತಲ್ಲ, ತೋತಾಪುರಿ ಯಾರು ಅನ್ನೋದು ಅವರು ಕೂಡ ಅರ್ಥ ಆಗುತ್ತೆ. ಆ ಲೆವೆಲ್ಗೆ ಹೋಗಿರೋರು ಅವ್ರಿಗೆ ಅರ್ಥ ಆಗುತ್ತೆ. ಸರಿ ನಾನು ಒಪ್ಕೊಡ್ತೀನಿ, ಬಟ್ ನಮ್ಮ ತಾಯಿನ ಬದುಕಿದ್ದಾರೆ, ಸ್ವಲ್ಪ ದಿವಸ ವೈಟ್ ಬಟ್ಟೆಯಲ್ಲೇ ಇರ್ತೀನಿ ಅಂತ. ಸರಿ ಬಿಡು ಹಂಗಂದ್ಬಿಟ್ಟು ದೀಕ್ಷೆ ಎಲ್ಲ ಕೊಡಿಸ್ಬಿಟ್ಟಿದ್ದು ಮೆಡಿಟೇಷನಲ್ಲಿ
ಏನೆಲ್ಲ ಈ ಸಗುಣ ಸಾಕಾರದಿಂದ ನಿರ್ಗುಣ ನಿರಾಕಾರ ತನಕ ಸ್ವಲ್ಪ ಬೋಧನೆ ಮಾಡಿಬಿಟ್ಟಿದ್ದನು. ಈಗ ಧ್ಯಾನದಲ್ಲಿ ಕೂತ್ಕೋ, ಏನು ಕಾಣಿಸ್ತಾ ಇದೆ ಅಂದರೆ ಕಾಳಿಕಾದೇವಿ ಕಾಣಿಸ್ತಾ ಇದ್ದಾರೆ ಅಂತ. ಕಾಳಿಕಾದೇವಿ ಕೂಡ ಕಾಣಿಸ್ಬಾರ್ದು ಅಂತ ನೀವು ಹೇಳ್ತಾ ಇದ್ರೆ ಹೆಂಗಾಗುತ್ತೆ? ನನ್ನ ಕೈಲಿಲ್ಲ, ನನ್ನ ವಶದಲ್ಲಿಲ್ಲ. ಕಣ್ಣು ಮುಚ್ಕೊಂಡ್ರೆ ಕಾಳಿಕಾದೇವಿ ಬರ್ತಾಯಿದ್ದಾರೆ. ಅಷ್ಟೊಂದು ಉಪಾಸನೆ ಮಾಡಿಬಿಟ್ಟಿದ್ದಾರೆ. ಎಲ್ಲಿ ನೋಡಿದ್ರು ಕೂಡ ಕಾಳಿಕಾದೇವಿನೇ. ಕಣ್ಣು ಮುಚ್ಕೊಂಡ್ರು ಕೂಡ ಆ ಊಹದಲ್ಲಿ ಕೂಡ ಅಲ್ಲೇ ಕಾಳಿಕಾದೇವಿ ಕಾಣಿಸ್ತಾ ಇದ್ದಾರೆ. ಇಲ್ಲ ಕಾಣಿಸಬಾರ್ದು, ಒಂದು ಕೆಲಸ ಮಾಡು, ಕಾಳಿಕಾದೇವಿ ಬಂದ ತಕ್ಷಣ ಕೈಯಲ್ಲಿ ಒಂದು ಕತ್ತಿ ಇಟ್ಕೊ, ಆ ಕತ್ತಿಯಿಂದ ಕಾಳಿಕಾದೇವಿ ಕತ್ತನ್ನು ಕಟ್ ಮಾಡಿಬಿಡಂತ. ಕೋಪ ಬಂದ್ಬಿಡುತ್ತೆ. ಏನು, ನಾನು ಪೂಜೆ ಮಾಡಿರೋಂಥ ದೇವಿ, ಇಷ್ಟ ದೇವತೆಯನ್ನು ಕತ್ತಿಯಿಂದ ಕಟ್ ಮಾಡಂತೀಯ ಅಂದ್ಬಿಟ್ಟು ಕೋಪ ಮಾಡ್ಕೊತಾನೆ. ಮತ್ತೆ ಆದರೂ ಕೂಡ ಇಲ್ಲ, ಇವ್ರು ಏನೋ ಹೇಳ್ತಾ ಇದ್ದಾರೆ ಅಂದರೆ ಏನೋ ಸಾರ ಇರಬೇಕಂತ. ಹೆಂಗೆ ಗುರುಗಳೇ, ನಾನು ಆರಾಧ ದೈವವನ್ನು ಭಾವನೆಯಲ್ಲಾದರೂ ಯಾರಾದರೂ ಭಕ್ತ ಆ ಥರ ತನ್ನ ಇಷ್ಟ ದೈವವನ್ನು ಕತ್ತಿಯಲ್ಲಿ ಕತ್ತರಿಸ್ತಾನೆ? ಚಾನ್ಸ್ ಆದರೂ ಇದೆಯಾ ಅಂದರೆ, ಸರಿ ಬಿಡು, ಅದೇ ತಾನು ನೀನು ಪ್ರಾಬ್ಲಮ್. ನೀನು ಕಣ್ಣು ಮುಚ್ಕೋ, ಧ್ಯಾನದಲ್ಲೇ ಪದ್ಮಾಸನ ಹಾಕ್ಕೊಂಡು ದೇವಿ ಬಂದಾಗ ನನಗೆ ಹೇಳು, ಕೈಯಲ್ಲಿ ಕತ್ತಿ ಇಟ್ಕೋ, ಫಸ್ಟ್ ನಾನು ನಿನ್ನನ್ನು ಕತ್ತರಿಸ್ಬಿಡ್ತೀನಿ. ಅವಾಗ ನೀನಲ್ಲ ತಾನೆ, ನಿನಗೆ ಸಂಬಂಧ ಇಲ್ಲ ತಾನೆ, ಆವಾಗ ಕೈಯಿಂದ ದೇವಿಯನ್ನು ಕಟ್ ಮಾಡಿಬಿಡು ಅಂದ್ಬಿಟ್ಟು ಏನೋ ಒಂದು ಹಂಗೆ ಹಿಪ್ನಟೈಸ್ ಮಾಡಿಬಿಟ್ಟು ಆ ಉಪದೇಶವನ್ನು ಹಂಗೆ ಸ್ವೀಕಾರ ಮಾಡಿಬಿಟ್ಟಿದ್ದಾನೆ. ಗುರುಗಳ ಕೆಪಾಸಿಟಿ ಹಂಗಿರುತ್ತೆ. ಇಲ್ಲಾಂದರೆ ಅಲ್ಲೇ ಪ್ರಶ್ನೆ ಮಾಡ್ಬೋದಾಗಿತ್ತು, ನಾನು ಸತ್ತ ಮೇಲೆ ಕೈ ಹೆಂಗೆ ತಾನಾಗಿ ತನ್ನ ಕೆಲಸ ಮಾಡುತ್ತೆ ಅಂತ. ಇಲ್ಲ, ಇನ್ನು ಗುರುಗಳಲ್ಲಿ ಮಾತಿಗೆ ಓಕೆ ಅಂದ್ಬಿಟ್ಟಿದ್ದು, ಹಾಂ ದೇವಿ ಕಾಣಿಸ್ತಾ ಇದ್ದಾರೆ, ಹಾಂ ಕಾಣಿಸ್ತಾ ಇದ್ದಾರೆ, ಕೈಯಲ್ಲಿ ಕತ್ತಿ ಇಟ್ಕೊಂಡಿದ್ದೆ, ಹಾಂ ಇಟ್ಕೊಂಡಿದ್ದೀನಿ ನೋಡಿ, ಈಗ ನಿನ್ನನ್ನು ಕಟ್ ಮಾಡಿಬಿಡ್ತೆ ಅಂದ್ಬಿಟ್ಟಿದ್ದನು. ಉಗುರಿಂದನೂ ಎಲ್ಲ ಒಂದು ಗಾಜಿನ ಚೂರಿಂದ ಕಟ್ಟು ಮಾಡ್ದಂಗೆ ಸುಮ್ಮನೆ ಅನುಭೂತಿಯನ್ನು ತರಿಸ್ತಾನೆ. ಆವಾಗಿನ ತಾನಿಲ್ಲ, ತನ್ನ ಈಗೋ ಹೋಯಿತು. ಇನ್ನು ಅಲ್ಲಿ ಅದೇ ಸಮಯದಲ್ಲಿ ಕೈಲಿದ್ದ ಕತ್ತಿಯಿಂದ ದೇವಿಯನ್ನು ಕಟ್ ಮಾಡಿಬಿಡ್ತಾನೆ. ಅಲ್ಲಿ ದೇವಿ ಇಲ್ಲ, ತಾನಿಲ್ಲ, ದೇವಿ ಇಲ್ಲ, ಪರಿಚಿನ ಬುದ್ಧಿ ತ್ರಿಪುಟಿ ಇಲ್ಲ. ಆವಾಗ ಮೊದಲನೇ ಸತಿ ನಿರ್ವಿಕಲ್ಪ ಸಮಾಧಿ ಸ್ಥಿತಿ ಕೊಟ್ಟೋಗ್ಬಿಡ್ತಾನೆ. 1.5 ದಿವಸ ಆದರೂ ಎದ್ದೇಳೋದೇ ಇಲ್ಲ. ತೋತಾಪುರಿಗೆ ಆಶ್ಚರ್ಯ ಆಗಿಬಿಡುತ್ತೆ. ಅಯ್ಯೋ, 40 ವರ್ಷ ಪ್ರಯತ್ನ ಮಾಡಿಪಟ್ಟಿರ್ತಾನೆ ಶ್ರವಣಮನ್ ನಿಧಿಧ್ಯಾಸನದಲ್ಲಿ ತೋತಾಪುರಿ. ಮತ್ತೆ ದಿನಕ್ಕೂ 4-5 ಸತಿ ಬಂದು ನೋಡ್ತಾ ಇರ್ತಾನೆ. ಕೂತ್ಕೊಂಡಿರೋ ವ್ಯಕ್ತಿ ಎದ್ದೇಳ್ತಾ ಇಲ್ಲ ರಾಮಕೃಷ್ಣ ಪರಮಹಂಸರು. ಮತ್ತು ಹೊರಗಡೆ ಸಹಜ ಸಮಾಧಿಗೆ ಬಂದ ಮೇಲೆ, ನೀನು ಏನು ಸಾಧನೆ ಮಾಡಿದ್ದಪ್ಪ, 40 ವರ್ಷ ನಾನು ಪ್ರಯತ್ನ ಮಾಡಿ ಹೊಂದಿದ್ದನ್ನು ನೀನು 1.5 ದಿವಸದಲ್ಲಿ ಹೊಂದಿಬಿಟ್ಟಲ್ಲ, ಏನೇನೆಲ್ಲ ಮಾಡಿದ್ದ ಸಾಧನೆ ಅಂತ ಮತ್ತೆ ತೋತಾಪುರಿ ರಾಮಕೃಷ್ಣ ಪರಮಹಂಸರಿಗೆ ಶಿಷ್ಯರಾಗ್ಬಿಡ್ತಾನೆ. ಆವಾಗ ಉಪಾಸನೆ ಮಹಿಮೆ ಗೊತ್ತಾಗ್ಬಿಡುತ್ತೆ. ಬಟ್ ಅಲ್ಲಿ ಹೋಗ್ಬಿಟ್ಟು ಎಕ್ಸಾಕ್ಟಾಗಿ ನಿರ್ಗುಣ ನಿರಾಕಾರ ಎಕ್ಸಾಕ್ಟ್ ನಮ್ಮ ಸ್ವರೂಪದಲ್ಲಿ ನಿಂತರೇ ಪ್ರಾಬ್ಲಮ್ಸು ಸಾಲ್ವ್ ಆಗುತ್ತೆ. ಅಲ್ಲಿ ತನಕ ನೀನು ಎಷ್ಟು ಕಾಂಪ್ರಮೈಸ್ ಮಾಡಿಕೊಂಡ್ರೂ ಕೂಡ ಇನ್ಕಂಪ್ಲೀಟೇ ಅನಿಸ್ತಾ ಇರುತ್ತೆ, ಇನ್ನೂ ಅಪ್ಡೇಟ್ ಆಗಬೇಕು ಅನಿಸ್ತಾನೆ ಇರುತ್ತೆ. ಅದು ವಸ್ತುತಂತ್ರ. ನಿರ್ಗುಣ ನಿರಾಕಾರ ಸ್ವರೂಪನ ತಿಳ್ಕೊಳ್ಳೋದು ಅದು ವಸ್ತುತಂತ್ರ. ಎಕ್ಸಾಕ್ಟಾಗಿ ಪರಮಾತ್ಮನ ತಿಳ್ಕೊಳ್ಳೋದು ಅಂದ್ಬಿಟ್ಟು ಯಾವತ್ತು ಅದನ್ನು ತಿಳ್ಕೊತೀವೋ ಅದು ನಾವೇ ಆಗಿದ್ದೀವಿ, ಅದಕ್ಕಿಂತ ಭಿನ್ನವಾಗಿ ಇನ್ನು ಹೊರಗಡೆ ಕಾಣಿಸ್ತಿರೋ ಪ್ರಪಂಚ ಎಲ್ಲ ಮಿಥ್ಯ ಪ್ರಪಂಚ ಅಂತ ಗೊತ್ತಾಗುತ್ತೋ ಆವಾಗ ನಮ್ಮ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗುತ್ತೆ. ಅಲ್ಲಿ ತನಕ ಒಂದು ಚೂರು ಈ ಜೀವಭಾವದಲ್ಲಿದ್ದು ತಾದಾತ್ಮ್ಯ ಇರೋಂದ್ರೂ ಕೂಡ ಪ್ರಾಬ್ಲಮ್ಸು ಎಂಟ್ರಿ ಕೊಡ್ತಾ ಇರ್ತವೆ. ಇದು ಮೀನ್ಸು ಆ ಪರಮಾತ್ಮನ ನಾವು ಯಥಾರ್ಥವಾಗಿ ತಿಳ್ಕೋಬೇಕು. ಸ್ವಲ್ಪ ಶಾಸ್ತ್ರದಲ್ಲಿ ಎಂಟ್ರಿ ಕೊಡ್ತಾ ಇದ್ದರೆ ಕ್ಲಾರಿಟಿ ಸಿಗುತ್ತೆ. ಫಸ್ಟ್ ಡೈರೆಕ್ಟಾಗಿ ಶಾಸ್ತ್ರ ಇವತ್ತು ಜಾಸ್ತಿ ಆಯಿತು, 1 hour 40 minutes ಆಯಿತು. ಭಾಳ ಚೆನ್ನಾಗಿತ್ತು. ಹಿಂಗೆ ಅದಕ್ಕೆ ಸ್ವಲ್ಪ ನೀವು ಕೂಡ ಫೋನ್ ಮಾಡ್ತಾ ಇರಬೇಕಪ್ಪ. ಹಾಂ, ಸರಿ ಸರ್. ಫೋನ್ ಮಾಡಿ ಒಂದೊಂದು ಸತಿ ಈ ಥರ